ಆತ್ಮೀಯ ವೀಕ್ಷಕರೆಲ್ಲರಿಗೂ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ದಿನ ನಾವು ಚದುರಂಗ ಆಟ ಚೆಸ್ ಆಟವನ್ನು ಯಾವ ರೀತಿ ಆಡಬೇಕು ಅಂತೇಳಿ ಫ್ರಮ್ ಬೇಸಿಕ್ಕಿಂದ ಎಂಡ್ವರೆಗೂ ತಿಳ್ಕೊಳ್ತಾ ಹೋಗೋಣ. ಸಾಧ್ಯವಾದರೆ ಒಂದು ನೋಟ್ಸನ್ನು ಜೊತೆಗಿಟ್ಟುಕೊಂಡಿರಿ. ನಾವು ಹೇಳ್ತಕ್ಕಂತಹ ಪ್ರಮುಖವಾದ ಅಂಶಗಳನ್ನು ಟಿಪ್ಪಣಿ ರೂಪದಲ್ಲಿ ಬರ್ಕೊಂಡ್ರೆ ನೀವು ಆಟವಾಡುವಾಗ ತುಂಬ ಸಹಾಯಕವಾಗುತ್ತೆ. ಒಂದೇ ವಿಡಿಯೋದಲ್ಲಿ ಎಲ್ಲದನ್ನೂ ಹೇಳೋಕ್ಕಾಗೋದಿಲ್ಲ. ಸಾಧ್ಯವಾದಷ್ಟು ಪ್ರಮುಖವಾಗಿರ್ತಕ್ಕಂತಹ ಅಂಶಗಳನ್ನು ಇಲ್ಲಿ ವಿವರಿಸಲು ಪ್ರಯತ್ನಿಸಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇದೇನಪ್ಪ ಇದು ಖಾಲಿ ಬೋರ್ಡ್ ಇಟ್ಕೊಂಡು ಏನೋ ಹೇಳ್ತಿದ್ದೀರಂತ ನೀವು ಯೋಚನೆ ಮಾಡ್ತಿದ್ರೆ ಖಂಡಿತ ಸತ್ಯ. ಮೊದಲು ಚದುರಂಗದಲ್ಲಿ ನಾವು ಈ ಖಾಲಿ ಬೋರ್ಡನ್ನು ತುಂಬ ಚೆನ್ನಾಗಿ ಅಧ್ಯಯನ ಮಾಡಿರಬೇಕು. ಈ ಖಾಲಿ ಬೋರ್ಡನ್ನು ಯಾರು ಕಾಯಗಳಿಲ್ಲದೆ ಸ್ಮರಣೆಯಲ್ಲಿ ಇರ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಪಡಿತಾರೋ ಅವರು ಚದುರಂಗ ಆಟದಲ್ಲಿ ತುಂಬ ಪ್ರಾವೀಣ್ಯತೆಯನ್ನು ಪಡಿಬಹುದು. ಬನ್ನಿ ಈಗ ಆಟವನ್ನು ತಿಳಿದುಕೊಳ್ತಾ ಹೋಗೋಣ. ಈ ಒಂದು ಚದುರಂಗದ ಮನೆಯಲ್ಲಿ ನೋಡ್ರಿ, ಇಲ್ಲಿಂದ 8 ಮನೆ ಇದ್ದಾವೆ, ಇಲ್ಲಿಂದ ಅಲ್ಲಿವರೆಗೂ 8 ಮನೆ ಇದ್ದಾವೆ. ಟೋಟಲಾಗಿ 8 × 8 8 64 ಮನೆ ಇದ್ದಾವೆ. ವೀಕ್ಷಕರೇ, ಈ 64 ಮನೆಯಲ್ಲಿ 32 ಬಿಳಿ ಮನೆ, 32 ಕರಿ ಮನೆ ಇದ್ದಾವೆ. ನಾನೀಗ ಹೇಳ್ತಾ ಇದ್ದೆ ನಿಮಗೆ ಇಲ್ಲಿಂದ ಇಲ್ಲಿವರೆಗೂ, ಅಲ್ಲಿಂದ ಅಲ್ಲಿವರೆಗೂ ಈ ರೀತಿ ಹೇಳೋದ್ರಿಂದ ನಾವು ಚದುರಂಗ ಆಟವನ್ನು ಸಮರ್ಪಕವಾಗಿ ಕಲಿಯಲು ಆಗೋದಿಲ್ಲ. ನೀವಿಲ್ಲಿ ಗಮನಿಸ್ಬೋದು, ಇಲ್ಲಿ ವೈಟ್ ಅಂತ ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲಿ ABCDEFGH ಅಂತೇಳಿ ಇಂಗ್ಲೀಷ್ನ ಆಲ್ಫಾಬೆಟ್ನಲ್ಲಿ ಸ್ಮಾಲ್ ಲೆಟರಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ನೀವು ಇದರ ಎದುರು ಭಾಗದಲ್ಲಿ ನೋಡಿದರೆ ಬ್ಲ್ಯಾಕ್ ಅಂತ ಕೊಟ್ಟಿದ್ದಾರೆ. ಇದೇ ರೀತಿ ABCDEFGH ಅಂತ ಕೊಟ್ಟಿದ್ದಾರೆ. ವೀಕ್ಷಕರೇ, ನೀವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂತಹ ಒಂದು ಪ್ರಮುಖವಾದ ಅಂಶ ಏನಪ್ಪ ಅಂದರೆ, ಈ ಒಂದು ಚೆಸ್ ಬೋರ್ಡಲ್ಲಿ ಯಾವಾಗಲೂ ವೈಟ್ ಸೈಡಲ್ಲಿ ಬಲಭಾಗದಲ್ಲಿ ವೈಟ್ ಸ್ಕ್ವೇರ್ ಇರುತ್ತೆ, ಎಡಭಾಗದಲ್ಲಿ ಬ್ಲ್ಯಾಕ್ ಸ್ಕ್ವೇರ್ ಇರುತ್ತೆ. ಈಗ ನಾವು ವೈಟ್ ಸ್ಕ್ವೇರಲ್ಲೇ ನಾವು ಪ್ರಥಮ ಬಾಗಿಲಿಗೆ ಎಡಗಡೆಯಿಂದ ಬಲಭಾಗದಲ್ಲಿ ABCDಯನ್ನು ಹೆಚ್ಚವರೆಗೂ ಬರೆದಿರ್ತಾರೆ. ಅದೇ ರೀತಿ ನೀವು ಅನ್ಕೊಬೋದು, ಹಾಗಾದರೆ ಬ್ಲ್ಯಾಕ್ ಮನೆ ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ ಕೊನೆಯಲ್ಲಿ, ಅಲ್ಲಿ ಕೂಡ ಇದೇ ರೀತಿ ಎಡಗಡೆಯಿಂದ ಬಲಗಡೆಗೆ ABCD ಬರೆದಿರ್ತಾರೆ ಅಂದರೆ ನಿಮ್ಮ ಊಹೆ ತಪ್ಪಾಗಿರುತ್ತೆ. ನಿಮಗೆ ತೋರಿಸ್ತೀನಿ ನೋಡ್ರಿ. ಈಗ ಇಲ್ಲಿ ಬ್ಲ್ಯಾಕ್ ಇದೆ, ಇಲ್ಲಿ ಎಡಗಡೆಯಿಂದ ಬಲಭಾಗಕ್ಕೆ ನೋಡ್ತೀವಿ, ಬಲಗಡೆಗೆ ವೈಟ್ ಸ್ಕ್ವೇರ್ ಇದೆ, ಎಡಭಾಗಕ್ಕೆ ಬ್ಲ್ಯಾಕ್ ಸ್ಕ್ವೇರ್ ಇದೆ, ಇದು ಸೇಮ್ ಇದೆ. ಆದರೆ ನಾವಿಲ್ಲಿ ABCD ನೋಡಲ್ಲ, ಉಲ್ಟಾ ಇರ್ತವೆ. HGFEDCBA ಈ ರೀತಿ ಯಾಕಿರುತ್ತಪ್ಪ ಅಂತಂದರೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇಷ್ಟನ್ನು ನೆನ್ಪಿಟ್ಕೊಂಡಿರ್ರಿ, ನಾವು ಯಾವಾಗಲೂ ಬಿಳಿ ಮನೆ ಯಾವ ಕಡೆ ಇರುತ್ತೋ ಆ ಕಡೆಯಿಂದ ಮಾತ್ರ ನಾವು ಎಡಭಾಗದಿಂದ ಬಲಭಾಗಕ್ಕೆ ABCD ಹೆಚ್ಚುವರೆಗಿರೋದನ್ನು ನಾವು ಗಮನಿಸಬಹುದು. ಈಗ ಮೊದಲನೇದಾಗಿ ನಾವು ಇದನ್ನು ಏನಂತ ತಿಳ್ಕೊಳ್ಳೋಣ ಅಂತ ಹೋಗೋಣ. ಈ ಚದುರಂಗಾಟದಲ್ಲಿ ಬರೀ ಕರಿಮನೆ ಬಿಳಿ ಮನೆ ಅಂತ ಮಾತ್ರ ಇರದೆ, ಈ ಒಂದು ಪ್ರತಿಯೊಂದು ಬಾಕ್ಸ್ಗೂ ಪ್ರತಿಯೊಂದು ಲೈನ್ಗೂ ಒಂದೊಂದು ಹೆಸರಿಟ್ಕೊತ ಹೋಗಿದ್ದಾರೆ. ಈಗ ನಾನು ಇಲ್ಲಿ ಮೊದಲನೇದಾಗಿ ಹೇಳ್ತೀನಿ ಕೇಳ್ರಿ. ಇಲ್ಲಿ A ಅಂತ ಇದೆ, ಇಲ್ಲಿ A, ಇಲ್ಲಿಂದ ಈ ಎಯಿಂದ ಹಿಡಿದು ಆ ಕೊನೆ ಬ್ಲ್ಯಾಕ್ ಮನೆ ಎವರೆಗೂ, ವೈಟ್ ಮನೆ ಎವರೆಗೂ ನೋಡಿದ್ರಿ, ಇದನ್ನು ನಾವು A ಫೈಲ್ ಅಂತ ಕರಿತೀವಿ. ಇಲ್ಲಿ ಪಕ್ಕದಾಗ ಬಂದಾಗ ಇದನ್ನು B ಫೈಲ್, C ಫೈಲ್, D ಫೈಲ್, E ಫೈಲ್, F ಫೈಲ್, G ಫೈಲ್, H ಫೈಲ್ ಅಂತ ಕರಿತೀವಿ. ಸರಿನಾ? ಈಗ ನಮಗೆ ಈ ABCD ಏನಂತ ಗೊತ್ತಾಯಿತು, ಇವು ಫೈಲ್ಸ್ ಅಂತ ಗೊತ್ತಾಯಿತು. ಈಗ ಹಾಗಾದರೆ ಇವೇನು 1 2 3 ಅಪ್ ಟು 8 ವರೆಗಿದಾವಲ್ಲ ಅಂದರೆ, ಇದು ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್, ಫಿಫ್ತ್ ರ್ಯಾಂಕ್, ಸಿಕ್ಸ್ತ್ ರ್ಯಾಂಕ್, ಸೆವೆಂತ್ ರ್ಯಾಂಕ್, ಹಾಗೆ 8th ರ್ಯಾಂಕ್ ಅಂತೇಳಿ ಕರಿತೀವಿ. ಸರಿ, ಹಾಗಾದರೆ ಇದು ಫಸ್ಟಿಂದ 8th ವರೆಗೂ ರ್ಯಾಂಕ್ ಆಯಿತು. ಈ ಕಡೆ ಕೂಡ ಅದೇ ರೀತಿ ನಂಬರನ್ನು ಕೊಟ್ಟಿದ್ದಾರೆ, 8th ವರೆಗೂ ನಂಬರನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಮನೆ ಖಾಲಿ ಇದ್ದಾವೆ, ಇಲ್ಲಿ ಏನೂ ಬರೆದಿಲ್ಲಲ್ಲ, ಇವೇನಾಗಾದರೆ ಇಲ್ಲೇನು ಯಾಕೆ, ಇಲ್ಲಿ ಯಾಕೆ ಬರೀಬೇಕಾಗಿತ್ತು, ಇಲ್ಲಿ ಯಾಕೆ ಬರೆದಿದ್ದಾರೆ, ಇಲ್ಲಿ ಯಾಕೆ ಖಾಲಿ ಬಿಟ್ಟಿದ್ದಾರೆ ಅಂತ ನೋಡೋದಾದರೆ ನಿಮಗೆ ಮೊದಲನೇ ಸಾರಿ ನೀಟಾಗಿ ಹೇಳ್ತಾ ಹೋಗ್ತೀನಿ, ಇದನ್ನು ಗಮನಿಸ್ರಿ. ಚದುರಂಗ ಆಟವನ್ನು ಯಾರು ತುಂಬ ಅಭ್ಯಾಸ ಮಾಡಬೇಕು, ನಾನು ಚೆನ್ನಾಗಿ ಕಲಿಬೇಕು, ಗ್ರ್ಯಾಂಡ್ ಮಾಸ್ಟರ್ ಆಗಬೇಕು, ನಾನು ಚಾಂಪಿಯನ್ ಆಗಬೇಕಂತ ಬಯಸ್ತಿರೋ ಅವರು ಇದನ್ನು ಗಮನಿಸ್ತಾ ಹೋಗ್ರಿ. ಖಂಡಿತವಾಗ್ಲೂ ಇದು ಮುಂದೆ ತುಂಬ ಹೆಲ್ಪ್ ಆಗುತ್ತೆ. ಇಂತಹ ಅಮೂಲ್ಯವಾದ ವಿಷಯಗಳನ್ನು ಯಾರೂ ಹೇಳೋದಿಲ್ಲ.
ಎಲ್ಲರೂ ಚೆಸ್ ಆಡ್ಬಿಟ್ರಿ ಹಿಂಗಾಗುತ್ತೆ ಹಿಂಗಿಲ್ಲ ಅಂತ ಹೇಳ್ತಾರೆ. ಆದರೆ ಇದು ಬೇಸಿಕ್ ಕಾನ್ಸೆಪ್ಟು. ಇದನ್ನು ಯಾರು ಕಲಿತಾರೋ ಆಮೇಲೆ ನೀವು ಈ ಕಾಯಿಗಳಿಗೆ ಹೋಗಬೇಕು. ಸರಿನಾ? ಓಕೆ, ಈಗ ಮತ್ತೆ ಬರೋಣ. ಇಲ್ಲಿ ನಾನು ಗಮನಿಸ್ರಿ, ಇದನ್ನು ನಾನು ಆವಾಗಲೇ ಹೇಳಿದೆ ನಾನು, ಇದು ಎ ಫೈಲ್ ಅಂತ ಕರೀತಾರೆ. ಎ ಫೈಲ್ ಅಂತಂದ್ರೆ ಏನು? ಇಲ್ಲಿ ಈ ರೋಲ್ ಕಾಣಿಸ್ತಕ್ಕಂತಹ 8 ಮನೆಗಳು ಎ ಫೈಲಿಗೆ ಸಂಬಂಧಪಟ್ಟಿರೋದು. ಹಾಗಾದರೆ ಈ ಬ್ಲ್ಯಾಕ್ ಸ್ಕ್ವೇರ್ ಏನಪ್ಪ ಅಂದರೆ ಎ ಫೈಲಲ್ಲಿರ್ತಕ್ಕಂತಹ ಫಸ್ಟ್ ರ್ಯಾಂಕ್. ಇದನ್ನು ನಾವೇನಂತ ಕರಿತೀವಪ್ಪ ಅಂದರೆ A1 ಸ್ಕ್ವೇರ್. ಇದು ಹಾಗಾದರೆ A2 ಸ್ಕ್ವೇರ್, A3 ಸ್ಕ್ವೇರ್, A4 ಸ್ಕ್ವೇರ್, A5 ಸ್ಕ್ವೇರ್, A6 ಸ್ಕ್ವೇರ್, A7 ಸ್ಕ್ವೇರ್, A8 ಸ್ಕ್ವೇರ್. ಸರ್ ಹಾಗಾದರೆ ಈ ಬ್ಲ್ಯಾಕ್ ಮನೆಯಿಂದ ನಾವು A1 ಸ್ಕ್ವೇರ್ ಹೇಳ್ಬೇಕಲ್ಲ ಅಂದರೆ ಇಲ್ಲ. ನಾವು ಯಾವಾಗಲೂ ಈ ಚೆಸ್ ಆಟದಲ್ಲಿ ಒಂದು ರೂಲ್ಸ್ ಏನಿದೆಪ್ಪ ಅಂದರೆ ನಮಗೆ ಅನುಕೂಲ ಆಗಂಗೆ ವೈಟ್ ಕಡೆಯಿಂದನೇ ನಾವು ಯಾವಾಗಲೂ ಕೌಂಟ್ ಮಾಡಬೇಕು. ಹಾಗಾದರೆ ಇಲ್ಲಿಂದ ಬಂದರೆ A8 ಸ್ಕ್ವೇರ್, A7, A6 ಸ್ಕ್ವೇರ್, A5 ಸ್ಕ್ವೇರ್, A4 ಸ್ಕ್ವೇರ್, A3 ಸ್ಕ್ವೇರ್, A2 ಸ್ಕ್ವೇರ್, A1 ಸ್ಕ್ವೇರ್ ಅಂತೇಳಿ ನಾವು ಇಲ್ಲಿ ಕರಿತೀವಿ. ಈಗ ನೆಕ್ಸ್ಟು ಈಗ ಈ ಕಡೆ ಬರೋಣ. ಈ ಕಡೆ ಬಂದಾಗ ಇದು ಬಿ ಫೈಲ್ ವೈಟ್ ಕಡೆಯಿಂದ. ಹಾಗಾದರೆ ಇದು ಯಾವ ಮನೆ? ಇಲ್ಲಿ ಫಸ್ಟ್ ರ್ಯಾಂಕ್ ಇರೋದ್ರಿಂದ B1 ಸ್ಕ್ವೇರ್, B2 ಸ್ಕ್ವೇರ್, B3 ಸ್ಕ್ವೇರ್, B4 ಸ್ಕ್ವೇರ್, B5 ಸ್ಕ್ವೇರ್, B6 ಸ್ಕ್ವೇರ್, B7 ಸ್ಕ್ವೇರ್, B8 ಸ್ಕ್ವೇರ್. ಇಲ್ಲಿ ನೆಕ್ಸ್ಟ್ ಬಂದ್ವಿ. ಇದನ್ನೇನಂತ ಕರಿತೀವಪ್ಪ ಅಂದರೆ ಸಿ ಫೈಲ್. ಇಲ್ಲಿ ಕೂಡ 8 ಸ್ಕ್ವೇರ್ ಇದ್ದಾವೆ. C1 ಸ್ಕ್ವೇರ್, C2 ಸ್ಕ್ವೇರ್, C3 ಸ್ಕ್ವೇರ್, C4 ಸ್ಕ್ವೇರ್, C5 ಸ್ಕ್ವೇರ್, C6 ಸ್ಕ್ವೇರ್, C7 ಸ್ಕ್ವೇರ್, C8 ಸ್ಕ್ವೇರ್. ನೋಡ್ರಿ ವೀಕ್ಷಕರೇ, ಇಲ್ಲಿ ನಾನು ಒಂದು ಪ್ರಮುಖವಾದ ವಿಷಯವನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಚದುರಂಗ ಆಟದಲ್ಲಿ ನಾವು ಆದಷ್ಟು ವಿಷಯಗಳನ್ನು ಆಂಗ್ಲ ಭಾಷೆಯಲ್ಲಿ ತಿಳ್ಕೊಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಕೆಲವೊಂದು ವಿಷಯಗಳನ್ನು ನಾನು ಆಂಗ್ಲ ಭಾಷೆಯಲ್ಲಿ ತಿಳ್ಕೊಂಡಿರ್ತಕ್ಕಂಥ ವಿಷಯಗಳನ್ನು ನಿಮಗೆ ಕನ್ನಡದಲ್ಲಿ ಹೇಳೋದಕ್ಕೆ ಪ್ರಯತ್ನ ಬಳಸ್ತಾ ಇದ್ದೀನಿ. ಆದ್ದರಿಂದ ಹೆಚ್ಚಾಗಿ ಆಂಗ್ಲ ಪದಗಳನ್ನು ಇಲ್ಲಿ ಬಳಕೆ ಮಾಡ್ತಾ ಇದ್ದೀನಿ. ಕಾರಣ ಏನಪ್ಪ ಅಂದರೆ ಚದುರಂಗದಲ್ಲಿರ್ತಕ್ಕಂತಹ ಸಾಕಷ್ಟು ಪುಸ್ತಕಗಳು ಆಂಗ್ಲ ಭಾಷೆಯಲ್ಲೇ ಇರೋದ್ರಿಂದ ಕನ್ನಡದಲ್ಲಿ ಇದ್ದಾವೆ. ಆದರೆ ಹೆಚ್ಚಿನ ಮೂಲ ಪುಸ್ತಕಗಳಿರೋದು ಆಂಗ್ಲ ಭಾಷೆಯಲ್ಲಿ. ಆದ್ದರಿಂದ ಅದರಲ್ಲಿರ್ತಕ್ಕಂತಹ ಒಂದು ಮುಖ್ಯವಾಗಿರ್ತಕ್ಕಂಥ ಶಬ್ದಗಳನ್ನು ಇಲ್ಲಿ ಬಳಸೋದಕ್ಕೆ ನಾನು ಬಯಸ್ತೀನಿ. ನೆಕ್ಸ್ಟ್ ಸಿ ಫೈಲ್ ಆಯ್ತು. ಈಗ ಡಿ ಫೈಲಿಗೆ ಬರೋಣ. ಈ ಸ್ಕ್ವೇರ್ ಏನಪ್ಪ ಅಂದರೆ D1 ಸ್ಕ್ವೇರ್, D2 ಸ್ಕ್ವೇರ್, D3 ಸ್ಕ್ವೇರ್, D4 ಸ್ಕ್ವೇರ್, D5 ಸ್ಕ್ವೇರ್, D6 ಸ್ಕ್ವೇರ್, D7 ಸ್ಕ್ವೇರ್, D8 ಸ್ಕ್ವೇರ್. ನೆಕ್ಸ್ಟ್ ಇದು ಈ ಫೈಲ್. ಇದು ಈ ಫೈಲಲ್ಲಿ ನೋಡಿರಲಿ E1 ಸ್ಕ್ವೇರ್, E2 ಸ್ಕ್ವೇರ್, E3 ಸ್ಕ್ವೇರ್, E4 ಸ್ಕ್ವೇರ್, E5 ಸ್ಕ್ವೇರ್, E6 ಸ್ಕ್ವೇರ್, E7 ಸ್ಕ್ವೇರ್, E8 ಸ್ಕ್ವೇರ್. ನೆಕ್ಸ್ಟು ನಾವು ಪಕ್ಕಕ್ಕೆ ಎಫ್ ಫೈಲಿಗೆ ಬಂದಿದ್ದೀವಿ. ಈಗ F1 ಸ್ಕ್ವೇರ್, F2 ಸ್ಕ್ವೇರ್, F3 ಸ್ಕ್ವೇರ್, F4 ಸ್ಕ್ವೇರ್, F5 ಸ್ಕ್ವೇರ್, F6 ಸ್ಕ್ವೇರ್, F7 ಸ್ಕ್ವೇರ್, F8 ಸ್ಕ್ವೇರ್. ನೆಕ್ಸ್ಟು ಜಿ ಫೈಲ್. G1 ಸ್ಕ್ವೇರ್, G2 ಸ್ಕ್ವೇರ್, G3 ಸ್ಕ್ವೇರ್, G4 ಸ್ಕ್ವೇರ್, G5 ಸ್ಕ್ವೇರ್, G6 ಸ್ಕ್ವೇರ್, G7 ಸ್ಕ್ವೇರ್, G8 ಸ್ಕ್ವೇರ್. ನೆಕ್ಸ್ಟು ಹೆಚ್ ಫೈಲಿಗೆ ಬಂದಿದ್ದೀನಿ. H1 ಸ್ಕ್ವೇರ್, H2 ಸ್ಕ್ವೇರ್, H3 ಸ್ಕ್ವೇರ್, H4 ಸ್ಕ್ವೇರ್, H5 ಸ್ಕ್ವೇರ್, H6 ಸ್ಕ್ವೇರ್, H7 ಸ್ಕ್ವೇರ್, H8 ಸ್ಕ್ವೇರ್. ಸರಿ ಸರ್, ಪದೇ ಪದೇ ನಮಗೆ H1 ಸ್ಕ್ವೇರ್, H2 ಸ್ಕ್ವೇರ್ ಅಂತ ಹೇಳೋಕ್ಕೆ ಆಗೋದಿಲ್ಲ ಸರ್ ಅಂತ ನಿಮಗೆ ಅನ್ಕೊಬೋದು. ಆ ಸಂದರ್ಭದಲ್ಲಿ ನೀವು ಈ ಮನೆಯನ್ನು H1, H2, H3, H4, H5, H6, H7, H8 ಅಂತೇಳಿ ಬೇಕಾದರೂ ನೀವು ಅನುಕೂಲ ರೀತಿಯಲ್ಲಿ ಹೇಳ್ಬೋದು. ಸಾಧ್ಯವಾದಷ್ಟು 99% ಜನ ಇದೇ ರೀತಿ ಹೇಳ್ತಾರೆ. ನಾನು ಯಾಕೆ ಸ್ಕ್ವೇರ್ ಬಳಸಿದೆ ಅಂದರೆ ನಿಮ್ಮಲ್ಲಿ ಕಾನ್ಸೆಪ್ಟ್ ಮೂಡಲಿ, ಇಲ್ಲಿ ಸ್ಕ್ವೇರ್ ಇದೆ ಅಂತ ಗೊತ್ತಾಗಲಿ. ಪ್ರಥಮ ಬಾರಿಗೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆ ಅರ್ಥ ಆಗಲಿ ಅಂತಕ್ಕಂಥ ಒಂದೇ ಉದ್ದೇಶದಿಂದ ಇದನ್ನು ನಾನು ಬಳಸಿದ್ದೀನಿ. ಈಗ ನಾವು ಇಲ್ಲಿರ್ತಕ್ಕಂಥ ಸ್ಕ್ವೇರನ್ನು ತಿಳ್ಕೊಂಡ್ವಿ. ಸರ್ ಕಾಯಿ ತಗೊಂಬರ್ರಿ ಸರ್ ಆಟ ಆಡೋಣ ಅಂತೇಳಿ ನೀವೆಲ್ಲರೂ ಕೇಳ್ತಾ ಇರ್ಬೋದು. ಆತ್ಮೀಯ ಮಿತ್ರರೇ, ಒಂದು ಕ್ಷಣ 1 ನಿಮಿಷ ಯೋಚನೆ ಮಾಡಿರಿ. ಇಲ್ಲಿ ಕಾಯಿಗಳನ್ನು ಇಡೋದಕ್ಕಿಂತ ಮುಂಚೆ ನಾನು ಮೊದಲೇ ಹೇಳಿದೆ, ನಾನು ಈ ಬೋರ್ಡನ್ನು ನಾವು ಫಸ್ಟು ಚೆನ್ನಾಗಿ ಅನಲೈಸ್ ಮಾಡಬೇಕು, ಚೆನ್ನಾಗಿ ತಿಳ್ಕೊಬೇಕು. ಇದರಿಂದ ಮಾತ್ರ ನಾವು ಚೆಸ್ಸನ್ನು ಆದಷ್ಟು ಬೇಗ ಕಲಿಯೋದಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೆ. ಈಗ ನಾವು ಮೂಲವಾಗಿ ಇದನ್ನೆಲ್ಲ ತಿಳ್ಕೊಂಡಿದ್ವಿ. ಈಗ ಇಲ್ಲಿರ್ತಕ್ಕಂತಹ ಸ್ಕ್ವೇರ್ಗಳನ್ನು ಅಧ್ಯಯನ ಮಾಡ್ತಾ ಬರೋಣ. ಈ ಸ್ಕ್ವೇರ್ನ ತಿಳ್ಕೊಳ್ತಕ್ಕಂತಹ ಮುಖ್ಯವಾದ ಉದ್ದೇಶ ಏನಪ್ಪ ಅಂತಂದರೆ, ಇದರಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಚೆಸ್ಸಲ್ಲಿ ಒಂದು ಬ್ಲೈಂಡ್ ಫೋಲ್ಡ್ ಗೇಮ್ ಅಂತ ಕರೀತಾರೆ. ನೀವು ಇಂಟರ್ನೆಟ್ಟಲ್ಲಿ ಬೇಕಿದ್ದರೆ
ಮ್ಯಾಗ್ನಸ್ ಕಾರ್ಲ್ಸನ್ ಬ್ಲೈಂಡ್ ಫೋಲ್ಡ್ ಗೇಮ್ ಅಂತೇಳಿ ಒಂದು ಟೈಪ್ ಮಾಡಿ ನೀವೇನಾದರೂ ಆ ವಿಡಿಯೋವನ್ನು ನೋಡೋದಾದರೆ ಮ್ಯಾಗ್ನಸ್ ಕಾರ್ಲ್ಸನ್ ಅಟ್ ಎ ಟೈಮು 3 ಮೆಂಬರ್ಸ್ ಹತ್ರ ವಿತ್ ಕ್ಲಾಕು ಅವನು ಕಣ್ಣನ್ನು ಮುಚ್ಚಿ, ಬ್ಲೈಂಡ್ ಫೋಲ್ಡ್ ಅಂದರೆ ಕಣ್ಣು ಮುಚ್ಚಿ 3 ಜನ ಜೊತೆ ಆಟಾಡ್ತಾನೆ. ಅಂದರೆ ಅವನು ಈ ಒಂದು ಬೋರ್ಡನ್ನು ತನ್ನ ಮೆಮೊರಿಯಲ್ಲಿ ಇಮ್ಯಾಜಿನ್ ಮಾಡ್ಕೊಂಡು ಆ ಆಟವನ್ನು ಆಡ್ತಾನೆ. ಹಂಗಾದರೆ ಅವನು ಇನ್ನೆಷ್ಟು ಬೋರ್ಡ್ನಲ್ಲಿ ಪರಿಣಿತಿಯನ್ನು ಹೊಂದಿರ್ಬೋದು. ಆ ಒಂದು ತಂತ್ರಗಳನ್ನು ನಾವು ಕಲಿತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ಅವನ್ನ ಚದುರಂಗ ಆಡೋದಕ್ಕಿಂತ ಮುಂಚೆ ನಮಗೆ ಆ ರೀತಿಯ ಮೆಮೊರೈಸಿಂಗ್ ಒಂದು ಸಾಮರ್ಥ್ಯವನ್ನು, ಆ ಸ್ಮರಣಶಕ್ತಿ ಸಾಮರ್ಥ್ಯವನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಟ್ಟರೆ ಚದುರಂಗವನ್ನು ಕಲಿಯೋದಕ್ಕೆ ಒಂದು ಸಂಪೂರ್ಣ ವೇದಿಕೆ ಸಿದ್ಧವಾಗಿದೆ ಅಂತ ನಾನು ಭಾವಿಸ್ತೇನೆ. ಈಗ ಮೊದಲನೇದಾಗಿ ನಾವು ಈಗ ಬರೋಣ. ಈಗ ಯಾಕೆ ಈ ವಿಷಯವನ್ನು ನಾನು ಇಲ್ಲಿ ಹೇಳಿದೆಪ್ಪ ಅಂತಂದರೆ, ಈಗ ನಾನು ನಿಮಗೆಲ್ಲರಿಗೂ ಇಲ್ಲಿರ್ತಕ್ಕಂತಹ ಸ್ಕ್ವೇರ್ಗಳ ಬಗ್ಗೆ, ಬಾಕ್ಸ್ಗಳ ಬಗ್ಗೆ, ನಿಮಗೆ ಫೈಲ್ಗಳ ಬಗ್ಗೆ, ರ್ಯಾಂಕ್ಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೀನಿ. ಈ ತಕ್ಷಣ ನಾನು ಇಲ್ಲಿ ಕೇಳ್ತೀನಿ, ಇದು ಯಾವ ಸ್ಕ್ವೇರ್ ಅಂತ ಕೇಳ್ತೀನಿ. ಇದನ್ನು ನೀವು ಪ್ರಥಮ ಬಾರಿಗೆ ಹೇಳ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ಹಿಂಗೆ ನೋಡ್ತೀರಿ, ಡಿ ನೋಡ್ತೀರಿ, ಹಿಂಗೆ ನೋಡ್ತೀರಿ, ಓ ಇದು D1. ಹಾಗಾದ್ರೆ ಇದು ಯಾವ ಸ್ಕ್ವೇರು? D2. ಇದು ಯಾವ ಸ್ಕ್ವೇರು? D3. ನಾನು ಹೀಗೆ ಪಕ್ಕಕ್ಕೆ ಬಂದುಬಿಡ್ತೀನಿ. ಇದು ಯಾವ ಸ್ಕ್ವೇರು? ಡಿ ಐತೆ, D3 ಅಂತ ಹೇಳ್ಬೋದು. ನೋ ನೀವು ಅವಾಗ ಈ ಫೈಲಲ್ಲಿ ನೋಡ್ಕೊಬೇಕು. ಇದು ಯಾವ ಸ್ಕ್ವೇರ್ ಅಂದರೆ E3. ನೆಕ್ಸ್ಟ್ ತಕ್ಷಣ ನಾನು ಇಲ್ಲಿಗೆ ಹೋಗ್ಬಿಡ್ತೀನಿ. ಇದು ಯಾವ ಸ್ಕ್ವೇರು? D8. ನೆಕ್ಸ್ಟ್ ಇದು ಯಾವ ಸ್ಕ್ವೇರು? C1. ಇದು F1. ಇದು G1. ಇದು H1. ಆತ್ಮೀಯ ವೀಕ್ಷಕರೇ, ಇಲ್ಲಿರ್ತಕ್ಕಂತಹ 64 ಮನೆಗಳಲ್ಲಿ 32 ಬ್ಲ್ಯಾಕ್, 32 ವೈಟ್, ಇಷ್ಟು ಸ್ಕ್ವೇರ್ಸ್ ಇದ್ದಾವೆ. ಈ ಸ್ಕ್ವೇರು H1 ಸ್ಕ್ವೇರ್ ವೈಟಾ, A1 ಸ್ಕ್ವೇರ್ ಬ್ಲ್ಯಾಕಾ, D1, G1, H1, H5, A6, D6, ಹಿಂಗೆ ನಾವು ಯಾವ ಮನೆ ಕೇಳಿದ್ರು ಆ ಮನೆ ಎಲ್ಲಿದೆ, ಆ ಮನೆ ಯಾವ ಕಲರು, ಇದನ್ನು ನಾವು ಮೆಮೊರೈಸ್ ಮಾಡ್ತಕ್ಕಂತಹ ಒಂದು ಅಂಶವನ್ನು ನಾವು ತಿಳ್ಕೊಬೇಕು. ಸರಿ, 64 ಮನೆ ಹೆಂಗೆ ಸರ್ ಈ ರೀತಿ ತಿಳ್ಕೊಳ್ಳೋದಂದರೆ ವೀಕ್ಷಕರೇ, ಯಾವುದೇ ಒಂದು ಹೊಸ ಒಂದು ತಂತ್ರ ಆಗಲಿ ನಮಗೆ ತಕ್ಷಣಕ್ಕೆ ಅದು ನಮಗೆ ಮನವರಿಕೆ ಆಗೋದು ತೀರಾ ಕಷ್ಟ. ನಾವು ಅದನ್ನು ಎಷ್ಟು ರಿವೈಸ್ ಆ್ಯಂಡ್ ಪ್ರಾಕ್ಟೀಸ್ ಅಂತೇಳಿ ಓದೋದ್ರಲ್ಲಿ ಯಾವ ಮಾತಿದೆಯೋ ಅದೇ ರೀತಿ ನಾವು ಈ ಚದುರಂಗ ಆಟನ ಅಷ್ಟೇ ನೀವು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡ್ತೀರೋ, ಎಷ್ಟು ಪರಿಶ್ರಮದಿಂದ ಇದನ್ನು ಅಭ್ಯಾಸ ಮಾಡ್ತೀರೋ ಅದು ಅಷ್ಟು ನಿಮ್ಮ ಸ್ಮರಣ ಶಕ್ತಿಯಲ್ಲಿ ಉಳಿಯೋದಕ್ಕೆ ಪ್ರಯತ್ನ ಪಡುತ್ತೆ. ಈ ಚದುರಂಗ ಹೇಗೆಂದರೆ ಕಲ್ಪನಾ ಶಕ್ತಿ ಜೊತೆಗೆ ತಾರ್ಕಿಕ ಶಕ್ತಿ ಮತ್ತು ಜೊತೆಗೆ ನಿಮ್ಮ ಸ್ಮರಣ ಶಕ್ತಿ, ಕಲ್ಪನಾ ಶಕ್ತಿ, ತಾರ್ಕಿಕ ಶಕ್ತಿ, ಈ ಮೂರು ಸಮ್ಮಿಳಿತವಾದರೆ ಮಾತ್ರ ಈ ಚದುರಂಗ ಆಟ ಆಡೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಈ ಸಂದರ್ಭದಲ್ಲಿ ದಿ ಲಾಸ್ಟ್ ಲೆಕ್ಚರ್ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ಒಂದು ವಿಷಯ ಬಂದಿತ್ತು ವೀಕ್ಷಕರೇ, ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಗ್ರಹಾಮ್ ಅಂತೇಳಿ ಒಬ್ಬ ಕೋಚ್ ಇರ್ತಾನೆ, ಫುಟ್ಬಾಲ್ ಕೋಚು. ಅಲ್ಲಿ ನಮ್ಮ ಈ ಲೇಖಕ ಫುಟ್ಬಾಲ್ ಆಡೋದಕ್ಕೆ ಹೋಗಿರ್ತಾನೆ. ಆ ಫುಟ್ಬಾಲ್ ಆಡೋಕ್ಕೆ ಹೋದಾಗ ಅಲ್ಲಿ ಹುಡುಕ್ತಾನೆ ಒಂದೇ ಒಂದು ಫುಟ್ಬಾಲ್ ಇದ್ದಿಲ್ಲ. ಅಯ್ಯೋ, ಫುಟ್ಬಾಲ್ ಇಲ್ದಂಗೆ ಇವನೇನಪ್ಪ ಗ್ರಹಾಮ್ ಇಂಥ ದೊಡ್ಡ ಕೋಚ್ ಅಂತೇಳಿ ಎಲ್ಲ ಫೇಮಸ್ ಆಗಿದ್ದಾನೆ, ಅದು ಹೆಂಗೆ ಈ ಫುಟ್ಬಾಲ್ನ ಕಳಿಸ್ತಾನೆ ಅಂತಂದಾಗ ಈ ಲೇಖಕರ ತಂದೆ ಆ ಫುಟ್ಬಾಲ್ನ ಕೋಚನ್ನು ಕೇಳ್ತಾರೆ, ಅಲ್ಲ ಇಲ್ಲಿ ಫುಟ್ಬಾಲೇ ಇಲ್ಲಲ್ಲ, ನೀವು ಹೆಂಗೆ ಆಡಿಸ್ತೀರಿ ಫುಟ್ಬಾಲ್ ಅಂತ ಕೇಳಿದಾಗ ಆ ವ್ಯಕ್ತಿ ಎಂಥ ಒಳ್ಳೆ ಮಾತು ಹೇಳ್ತಾನೆ ವೀಕ್ಷಕರೇ, ಗಮನಿಸ್ರಿ. 22 ಜನ ಒಂದು ಫೀಲ್ಡಲ್ಲಿ ಫುಟ್ಬಾಲ್ ಆಡ್ತಾ ಇರಬೇಕಾದ್ರೆ ಬಾಲ್ ಎಷ್ಟು ಜನದ ಹತ್ರ ಇರುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಆವಾಗ ಲೇಖಕರು ಹೇಳ್ತಾರೆ ಒಬ್ಬರ ಹತ್ರ ಇರುತ್ತೆ ಅಂತ. ಇನ್ನೂ ಒಬ್ಬರ ಹತ್ರ ಬಾಲ್ ಇದ್ದಾಗ ಇನ್ನೂ 21 ಜನ ಹತ್ರ ಬಾಲ ಇರುತ್ತಾ ಅಂತಂದಾಗ ಇಲ್ಲ ಅಂತಂತ. ಆ ರೀತಿ ಒಬ್ಬರ ಹತ್ರ ಬಾಲ್ ಇದ್ದಾಗ ಇನ್ನು 21 ಜನ ಏನು ಮಾಡ್ಬೇಕಂತ ನಾನು ಹೇಳ್ಕೊಡ್ತೀನಿ ಅಂತೇಳಿ ಆ ಕೋಚ್ ಹೇಳ್ತಾನೆ. ಆವಾಗ ವೀಕ್ಷಕರೇ ನಮ್ಮ ಲೇಖಕರು ಲಾಸ್ಟ್ ಲೆಕ್ಚರ್ ಲೇಖಕರು ದಂಗಾಗೋಗ್ಬಿಡ್ತಾರೆ. ಹೌದಲ್ಲ, ಎಂಥ ಮುಖ್ಯವಾದ ವಿಷಯ ಅಲ್ಲ ಅಂತೇಳಿ. ಅಂದರೆ ಒಬ್ಬರ ಹತ್ರ ಬಾಲ್ ಇದ್ದಾಗ ಇನ್ನೂ 21 ಜನ ಏನು ಮಾಡಬೇಕು, ಇನ್ನೂ 11 ಒನ್ ಸೈಡ್ ಆಟ ಅಂತ ನಾವು ತಗೊಂಡಾಗ 11 ಜನದಲ್ಲಿ ಒಬ್ಬರ ಹತ್ರ ಬಾಲ್ ಇದ್ದಾಗ ಇನ್ನು 10 ಜನ ಏನು ಮಾಡಬೇಕು ಅಂತಕ್ಕಂತಹ ವಿಷಯವನ್ನು ನಾನು ಹೇಳ್ಕೊಡ್ತೀನಿ ಅಂತಂದಾಗ ಅವ್ರಿಗೆ ತುಂಬ ಇಂಪ್ರೆಸ್ ಆಗ್ತಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಇಷ್ಟೇ ವೀಕ್ಷಕರೇ, ಇಲ್ಲಿ ನಾವು ಕಾಯಿ ಇಟ್ಟಿಲ್ಲ. ಕಾಯಿ ಇಡೋಕ್ಕಿಂತ ಮುಂಚೆ ನಾವಿಲ್ಲಿ ಬೋರ್ಡ್ನ ಕಲಿತಾ ಇದ್ದೀವಿ. ಈ ಬೋರ್ಡನ್ನು ಯಾರು ಚೆನ್ನಾಗಿ ಕಲಿತಾರೋ ವೀಕ್ಷಕರೇ, ಖಂಡಿತ ಹೇಳ್ತೀನಿ ನೀವು ಚಾಂಪಿಯನ್ ಬಿಡ್ತೀರಾ. ನಿಮ್ಮಲ್ಲಿ ಒಂದು ಸ್ಮರಣ ಶಕ್ತಿ, ತಾರ್ಕಿಕ ಶಕ್ತಿ, ಕಲ್ಪನಾ ಶಕ್ತಿ ಅತ್ಯುತ್ತಮವಾಗಿ ಬೆಳವಣಿಗೆ ಆಗೋದಕ್ಕೆ ತುಂಬ ಸಹಾಯಕ ಆಗುತ್ತೆ. ದಯಮಾಡಿ ನಿಮಗಿದು ಬೋರ್ ಅಂತ ಅನಿಸ್ಬೋದು, ಆದರೆ ಯಾರು ಎಸ್ಪೆಷಲಿ ಇನ್ನು ಈಗಿನ ಚೆಸ್ ಕಲಿತಾ ಇದ್ದೀರಾ, ಅದು ಇನ್ನೂ ಸಣ್ಣ ಮಕ್ಕಳು, 3 ವರ್ಷದ ಮೇಲ್ಪಟ್ಟಾಗಿರ್ತಕ್ಕಂತಹ ಮಕ್ಕಳು, 3 ವರ್ಷದಿಂದ 10 ವರ್ಷದೊಳಗಿರ್ತಕ್ಕಂತಹ ಮಕ್ಕಳು ಯಾರು ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯಮಾಡಿ ಇದನ್ನು ತುಂಬ ಕೂಲಂಕುಷವಾಗಿ ಈ ವಿಡಿಯೋವನ್ನು ನೋಡಿರಿ. ನಿಮಗೆ ಗ್ಯಾರಂಟಿ ತುಂಬ ಹೆಲ್ಪ್ ಆಗುತ್ತೆ.
ಇದನ್ನು ನಾವು ಅನುಭವಿಸಿ ಒಂದು ಮುಂದೆ ಚೆಸ್ಸಲ್ಲಿ ಯಾವ ರೀತಿ ಬೆಳವಣಿಗೆ ಆಗೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಸರಿ, ನಾನು ಈ ಉದಾಹರಣೆ ಕೊಟ್ಟಿದ್ದು ಇಷ್ಟಕ್ಕೆ. ಈ ಮೊದಲನೇದಾಗಿ ನಾನು ಇದನ್ನ ಯಾವ ರೀತಿ ಮೆಮೊರೈಸ್ ಮಾಡ್ಕೊಬೇಕು ಸುಲಭ ವಿಧಾನದಲ್ಲಿ ಅಂತ ನೋಡ್ಕೊಳ್ತಾ ಬರೋಣ. ನೀವು ಯಾವಾಗಲೂ ವೀಕ್ಷಕರೇ ಸಾಧ್ಯವಾದಷ್ಟು ಫಸ್ಟಿಗೆ ನಾವು ಸೀದಾ ಅಂದರೆ ನಾವು ವೈಟ್ ಸೈಡಿಂದ ಮೆಮೊರಿಯನ್ನು ಸ್ಟಾರ್ಟ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ನಮಗೆ ಈಸಿಯಾಗಿದೆ. ABCDಯಿಂದ H ಫೈಲು. ಇಲ್ಲಿ 1ಇಂದ 8ವರೆಗೂ ರ್ಯಾಂಕ್ ಇದ್ದಾವೆ. ಹಾಗಾಗಿ ನಾವು ಇವತ್ತು ಮೊದಲನೇ ದಿನ. ನೀವು ನೆನ್ಪಿಟ್ಕೊಳ್ರಿ, ಇದನ್ನು ಅಷ್ಟು ಒಂದೇ ದಿವಸಕ್ಕೆ ಮೆಮೊರೈಸ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ಒಬ್ಬೊಬ್ಬರು ಇರ್ತದೆ ಕೆಪಾಸಿಟಿ, ಸಾಧ್ಯನೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರು ಇಲ್ಲ ಸರ್ ನಾವು ಒಂದೇ ದಿನಕ್ಕೆ ಕಲಿತೀನಿ ಅಂತಂದರೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ದಯಮಾಡಿ ಇದನ್ನು ಒಂದು ದಿನಕ್ಕೆ ಕಲಿಬೇಡಿ. ಚೆಸ್ಸು ಯಾರು ಒಂದು ದಿನಕ್ಕೆ ಕಲಿಯೋದು ಇಲ್ಲ, ಸಾಧ್ಯನೇ ಇಲ್ಲ. ಇವತ್ತು ಈ ಒಂದು ಫಸ್ಟ್ ರ್ಯಾಂಕ್ ಕಲೀರಿ, ನಾಳೆ ಸೆಕೆಂಡ್ ರ್ಯಾಂಕ್ ಕಲೀರಿ, ನಾಡಿದ್ದು ಥರ್ಡ್ ರ್ಯಾಂಕ್, ನಾಡಿದ್ದು ಫೋರ್ತ್, ನೆಕ್ಸ್ಟ್ ಫಿಫ್ತ್, ನೆಕ್ಸ್ಟ್ ಸಿಕ್ಸ್ತ್, ನೆಕ್ಸ್ಟ್ ಸೆವೆಂತ್, ನೆಕ್ಸ್ಟ್ ಏಯ್ತು. ಸಾಧ್ಯವಾಗಿಲ್ಲ ಅಂದರೆ ನೀವು ರಿವೈಸ್ ಮಾಡ್ಕೊತ ಹೋಗ್ರಿ. ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ಫಸ್ಟ್ ರ್ಯಾಂಕ್ನೇ ರಿವೈಸ್ ಮಾಡ್ಕೊಳ್ರಿ. ಸೆಕೆಂಡ್ ಡೇ ಯಾವ ರೀತಿ ರಿವೈಸ್ ಮಾಡೋದನ್ನೋದನ್ನು ನಾನು ಈಗ ಹೇಳ್ತೀನಿ ನೋಡಿರಿ. ಇಲ್ಲಿ ಬಂದ್ರಿ ನಾವು A1 ಬ್ಲ್ಯಾಕ್, B1 ವೈಟ್, C1 ಬ್ಲ್ಯಾಕ್, D1 ವೈಟ್, E1 ಬ್ಲ್ಯಾಕ್, F1 ವೈಟ್, G1 ಬ್ಲ್ಯಾಕ್, H1 ವೈಟ್. ಈ ರೀತಿ ನೀವು ಪದೇ ಪದೇ ಪುನರ್ಮನನ ಮಾಡೋದ್ರಿಂದ ಈ ಒಂದು ಫಸ್ಟ್ ರ್ಯಾಂಕಲ್ಲಿರ್ತಕ್ಕಂತಹ ಎಲ್ಲ ಮನೆಗಳು ನಿಮಗೆ ಸ್ಮರಣೆಯಲ್ಲಿ ಉಳ್ಕೊಳ್ತವೆ. ಹೆಂಗೆ ಮೆಮೊರಿ ಆಗುತ್ತಪ್ಪ ಅಂತಂದರೆ, ಈಗ ನೀವು ತಕ್ಷಣ ಕೇಳ್ಬೋದು B1 B1 ಅದೊಂದು ವೈಟ್ ಸ್ಕ್ವೇರು, D1 ಅದು ವೈಟ್ ಸ್ಕ್ವೇರು, F1 ಅದು ವೈಟ್ ಸ್ಕ್ವೇರು, H1 ಅದು ವೈಟ್ ಸ್ಕ್ವೇರು. ನೆಕ್ಸ್ಟ್ ಬ್ಲ್ಯಾಕ್ ಸ್ಕ್ವೇರ್ ಬರೋಣ. A1 ಬ್ಲ್ಯಾಕ್, C1 ಬ್ಲ್ಯಾಕ್, E1 ಬ್ಲ್ಯಾಕ್, G1 ಬ್ಲ್ಯಾಕ್. ಒಂದು ರ್ಯಾಂಕಲ್ಲಿ ಫಸ್ಟ್ ರ್ಯಾಂಕಲ್ಲಿ 4 ಬ್ಲ್ಯಾಕ್ ಸ್ಕ್ವೇರ್ ಇದ್ದರೆ 4 ವೈಟ್ ಸ್ಕ್ವೇರ್ ಇರ್ತವೆ. ನಾವು ಫಸ್ಟು ವೈಟ್ ಸ್ಕ್ವೇರ್ನ ನೆನ್ಪಿಟ್ಕೊಳ್ಳೋಣ. BDFH, B1 ವೈಟ್, D1 ವೈಟ್, F1 ವೈಟ್, H1 ವೈಟ್. ಇಷ್ಟನ್ನು ಮೆಮೊರಿ ಮಾಡಿ ನೀವು ಯಾರ ಹತ್ರನಾದರೂ ನೀವು ಒಂದೇ ಮಾಡೋಕ್ಕೆ ಹೋಗ್ಬೇಡ್ರಿ. ಇದನ್ನು ಯಾರಿಗಾದ್ರೂ ಹೇಳ್ರಿ, ಹಿಂಗೆ ತೋರಿಸಿ ನನಗೆ ಹೇಳ್ತೀನಿ ನೋಡಿ, ಸ್ಕ್ವೇರು B1 ವೈಟು, D1 ವೈಟು, F1 ವೈಟು, H1 ವೈಟ್ ಅಂತ ಹೇಳ್ರಿ. ನೆಕ್ಸ್ಟ್ ನಾನು ಬ್ಲ್ಯಾಕ್ ಹೇಳ್ತೀನಿ ಅಂತ ಹೇಳಿ A1 ವೈಟ್, C1 ವೈಟ್, E1 ವೈಟ್, G1 ವೈಟ್, H1 ವೈಟ್ ಅಂತೇಳಿ ಹೇಳ್ರಿ. ಆ ಕ್ಷಣಕ್ಕೆ ನೀವು ಬೋರ್ಡನ್ನು ಮುಚ್ಚಿ ಹೇಳೋದಕ್ಕೆ ಪ್ರಯತ್ನ ಪಡ್ರಿ. A1 ಬ್ಲ್ಯಾಕ್, B1 ವೈಟ್, C1 ಬ್ಲ್ಯಾಕ್, D1 ವೈಟ್, E1 ಬ್ಲ್ಯಾಕ್, F1 ವೈಟ್, G1 ಬ್ಲ್ಯಾಕ್, H1 ವೈಟ್. ಈ ರೀತಿ ಬೋರ್ಡನ್ನು ಮುಚ್ಚಿ ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡೋದ್ರಿಂದ ಇವೆಲ್ಲವೂ ನಿಮ್ಮ ಸ್ಮರಣೆಯಲ್ಲಿ ಉಳ್ಕೊತವೆ. ಇದೇ ರೀತಿ 64 ಮನೆಗಳನ್ನು ನೀವು ಎಷ್ಟು ಸಾಧ್ಯನೋ ಅಷ್ಟು ನೆನಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ಒಂದು ಈ ಬೋರ್ಡ್ ಬಗ್ಗೆ ಈ 64 ಮನೆಗಳು ನಿಮ್ಮ ತಲೆಯಲ್ಲಿ ಉಳ್ಕೊಳ್ತವೆ. ಮತ್ತು ಇದರಲ್ಲಿ ಏನಾದರೂ ನಿಮಗೆ ಈ ಬೋರ್ಡಲ್ಲಿ, ಈ ಸ್ಕ್ವೇರಲ್ಲಿ ಇನ್ನೇನಾದರೂ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿರಿ, ಅದಕ್ಕೆ ನಾನು ಖಂಡಿತ ಉತ್ತರ ತಿಳಿಸ್ತೀನಿ ನಿಮಗೆ. ಇದಕ್ಕೆಲ್ಲ ಇನ್ನೇನಾದರೂ ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ವೀಕ್ಷಕರೇ, ಇದು ಒಂದು ಸ್ಟ್ಯಾಂಡರ್ಡ್ ಬೋರ್ಡು. ನೀವು ಯಾವುದೇ ಒಂದು ಟೂರ್ನಮೆಂಟಿಗೆ ಹೋಗ್ರಿ, ಆ ಬೋರ್ಡು ಬ್ಲ್ಯಾಕ್ ವೈಟ್ಗಿಂತ ಈ ಒಂದು ವೈಟ್ ಮತ್ತು ಗ್ರೀನ್ ಕಲರ್ ಇರುತ್ತೆ. ಇದು ಯಾಕಂದರೆ ಸೈಂಟಿಫಿಕ್ಕಾಗಿ ಮಾಡಿದರೆ ಆಟವಾಡ್ತಕ್ಕಂಥವ್ರಿಗೆ ಇದು ಅಷ್ಟೊಂದು ಕಣ್ಣಿಗೆ ಒತ್ತಡವನ್ನು ನಿರ್ಮಾಣ ಮಾಡೋದಿಲ್ಲ. ಹಾಗಾಗಿ ಈ ರೀತಿಯ ಒಂದು ಬೋರ್ಡನ್ನು ಫಿಡೆ ಅವರು, ಫೆಡರೇಷನ್ ಆಫ್ ಚೆಸ್ ಅಂತೇಳಿ ಫಿಡೆ ಅವರು ಇದನ್ನು ರೆಕಮೆಂಡೇಷನ್ ಮಾಡಿರ್ತಕ್ಕಂತಹ ಬೋರ್ಡ್ ಇದು ನಾನು ತಗೊಂಡಾಗ ಇದ್ರ ಬೆಲೆ 500 to 600 ಏನಿತ್ತು. ಈಗ ಭಾಳ ಕಾಸ್ಟ್ಲಿ ಆಗಿದ್ದಾವೆ. ತುಂಬ ಕ್ವಾಲಿಟಿ ಬೋರ್ಡ್ ಮಾತ್ರ. ಸಾಧ್ಯವಾದಷ್ಟು ನೀವು ಲೇಟ್ ಆದರೂ ಪರವಾಗಿಲ್ಲ, ಇಂತಹ ಬೋರ್ಡನ್ನೇ ತಗೊಳೋದಕ್ಕೆ ಪ್ರಯತ್ನ ಪಡ್ರಿ. ಯಾಕಂದರೆ ನಿಮಗೆ ಆಡೋದಕ್ಕೂ ತುಂಬ ಖುಷಿಯಾಗಿರುತ್ತೆ. ಸರಿ, ನಾನು ಇಷ್ಟೆಲ್ಲ ಹೇಳಿದೆ, ಇದನ್ನೆಲ್ಲ ನೀವು ನೋಟ್ ಮಾಡ್ಕೊಂಡಿರ್ತೀರಂತ ಅನ್ಕೊಂತ ಭಾವಿಸ್ತಾ ಈಗ ನಾನು ಕಾಯಿಗಳ ಹತ್ರ ಬರ್ತೀನಿ. ಸರಿ, ಈಗ ವೀಕ್ಷಕರೇ ಇಲ್ಲಿ ನೋಡ್ರಿ, ಇಲ್ಲಿ ಕಾಯಿಗಳನ್ನೆಲ್ಲ ನಾನು ಜೋಡಿಸಿ ಇಟ್ಟಿದ್ದೀನಿ. ವೈಟ್ ಮುಂದೆ ಇಟ್ಟಿದ್ದೀನಿ, ಬ್ಲ್ಯಾಕು ಹಿಂದೆ ಇಟ್ಟಿದ್ದೀನಿ. ಯಾಕೆ ಈ ರೀತಿ ಇಟ್ಟಿದ್ದೀನಪ್ಪ ಅಂದರೆ, ಯಾವಾಗಲೂ ವೈಟ್ ಫಸ್ಟ್ ಆಟ ಆಡ್ತಾರೆ, ಆದ್ದರಿಂದ ನಾನು ಈ ರೀತಿ ಜೋಡಿಸಿ ಇಟ್ಟಿದ್ದೀನಿ. ನಾನು ಇಲ್ಲಿ ಜೋಡಿಸಿಡೋದಕ್ಕೂ ಇನ್ನೊಂದು ಕಾರಣ ಇದೆ. ಚೆಸ್ಸು ತುಂಬ ಡಿಸಿಪ್ಲಿನ್ ಬಿಡ್ತಕ್ಕಂತಹ ಆಟ. ನಾನು ಹೆಂಗೆ ಬೇಕಾದ್ರೆ ಆಡ್ತೀನಿ, ನಾನು ಏನು ಬೇಕಾದ್ರೆ ಮಾಡ್ತೀನಿ ಅಂತಂದರೆ ಈ ಚೆಸ್ ಆಟವನ್ನು ಕಲಿಯೋದು ತುಂಬ ಕಷ್ಟ. ಆಮೇಲೆ ಇದನ್ನು ತುಂಬ ಪೆಕ್ಯುಲರ್ ಗೇಮ್ ಅಂತಲೂ ಕರೀತಾರೆ. ಅಂದರೆ ಈ ಆಟದಲ್ಲಿ ಕೊನೆ ಕ್ಷಣದವರೆಗೂ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಗೆಸ್ ಮಾಡ್ಬೋದು ಅಷ್ಟೇ, ಆದರೆ ಆ
ಆ ವ್ಯಕ್ತಿಯ ಮಾನಸಿಕ ಸ್ಥಿಮಿತದ ಆಧಾರದ ಮೇಲೆ ಈ ಒಂದು ಆಟ ನಿಂತಿರುತ್ತೆ. ಆದ್ದರಿಂದ ಸರಿ, ಈಗ ಮತ್ತೆ ವಾಪಸ್ಸು ಈ ಕಾಯಿಗಳ ಬಗ್ಗೆ ಬರೋಣ. ವೀಕ್ಷಕರೇ, ಇಲ್ಲಿ ನೋಡ್ರಿ, ಇದು ಕಿಂಗ್ ಕಾಣುತ್ತಲ್ಲ ನಿಮಗೆ? ಎಸ್, ಕಿಂಗ್. ಇದಕ್ಕೇನಂತ ಕರಿತೀವಿ ನಾವು? ಕಿಂಗ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇದೇನಪ್ಪ ಅಂದರೆ ಕ್ವೀನ್. ನಾವು ನಮ್ಮ ಆಡುಭಾಷೆಯಲ್ಲಿ ರಾಣಿ ಅನ್ನಲ್ಲ, ಒಂದೊಂದ್ಸರಿ ಮಂತ್ರಿ ಅಂತೀವಿ, ಒಬ್ಬೊಬ್ಬರು ರಾಣಿ ಅಂತೀವಿ. ನಾನು ಸದ್ಯಕ್ಕೆ ಇದನ್ನು ಯಾವ ಪ್ಲೇಸಲ್ಲಿ ಇಡ್ಬೇಕಂತ ಹೇಳ್ತಲ್ಲ, ಜಸ್ಟ್ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಆಮೇಲೆ ಇದು ಇಡ್ತೀನಿ. ನೆಕ್ಸ್ಟ್ ಆಮೇಲೆ ಇಲ್ಲಿ ನೋಡ್ರಿ, ಕಿಂಗ್ ಒಬ್ಬನೇ ಇರ್ತಾನೆ, ಮಂತ್ರಿ, ಕ್ವೀನ್, ರಾಣಿ ಅವರು ಒಬ್ಬರು ಇರ್ತಾರೆ. ಆದರೆ ಇಲ್ಲಿ ರೂಕ್ ಅಂತ ಕರಿತೀವಿ. ರೂಕ್ ಅಂದರೆ ನಮ್ಮ ಲ್ಯಾಂಗ್ವೇಜಲ್ಲಿ ಇದನ್ನ ಆನೆ ಅಂತ ಕರಿತೀವಿ. ಚೆಸ್ ಲ್ಯಾಂಗ್ವೇಜಲ್ಲಿ ಇದನ್ನ ರೂಕ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ರಿ, ಇವು ಎರಡು ಇರ್ತವೆ. ನೆಕ್ಸ್ಟ್ ಆಮೇಲೆ ಇದು ನೈಟ್ ಅಂತ ಕರಿತೀವಿ. ನೈಟ್ ಅಂದರೆ ಕುದುರೆ. ಆ್ಯಸ್ ನಂತರ ಉಳಿದಿದ್ದೇನಪ್ಪ ಅಂದರೆ ಬಿಷಪ್. ಓಕೆ, ಇಷ್ಟು ಮೇಯ್ನು, ಇಷ್ಟು ವೈಟ್ ಇರ್ತವೆ. ಇನ್ನು ಉಳಿದಿದ್ದಂಗೆ ಇಲ್ಲಿ ಕಾಣ್ತಕ್ಕಂಥವು ಇವನ್ನ ಪಾನ್ ಅಥವಾ ಸೈನಿಕರು ಅಂತೇಳಿ ನಾವು ಕರಿತೀವಿ. ಪಿಕ್ಚರ್ ನಾನು ಇವನ್ನ ಇಲ್ಲಿ ಯಾಕೆ ಈ ರೀತಿ ಜೋಡಿಸಿದ್ದೀನಪ್ಪ ಅಂದರೆ, ಚೆಸ್ಸಲ್ಲಿ ಮೋಸ್ಟ್ ಪವರ್ಫುಲ್ ಕಾಯಿ ಯಾವುದಪ್ಪ ಅಂದರೆ ಕ್ವೀನ್ ಅಂತ ಕರಿತೀವಿ. ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಕಾಯಿ ಯಾವುದಪ್ಪ ಅಂದರೆ ಕಿಂಗ್. ಕಿಂಗ್ ಸೇಫ್ಟಿ ಭಾಳ ಇಂಪಾರ್ಟೆಂಟು, ಹಾಗಾಗಿ ಕಿಂಗ್ನ ನಾವು ಇಲ್ಲಿ ಇಟ್ಟಿದ್ದೀವಿ. ಇವಕ್ಕೆ ಅದರದ್ದೇ ಆದಂತಹ ವ್ಯಾಲ್ಯೂ ಇದ್ದಾವೆ ವೀಕ್ಷಕರೇ. ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ, ಕೇಳ್ಕೊಂಬಿಟ್ರಿ. ಈ ಕಿಂಗಿಗೆ ಯಾವುದೇ ವ್ಯಾಲ್ಯೂ ಇಲ್ಲ, ಯಾಕಂದರೆ ಅದನ್ನು ನಾವು ಹಿಡಿಬೇಕಾಗಿರೋದ್ರಿಂದ. ಅದು ತುಂಬ ಅಲ್ಲ, ವ್ಯಾಲ್ಯೂ ಇಲ್ಲ ಅಂತಲ್ಲ, ವ್ಯಾಲ್ಯೂ ಇದೆ, ಆದರೆ ಮಟೀರಿಯಲಿಸ್ಟಿಕ್ ಆಗಿ ವ್ಯಾಲ್ಯೂನ ನಾವು ಇದು ಮಾಡೋಕ್ಕಾಗಲ್ಲ. ಇವಕ್ಕೆ ಎಲ್ಲದಕ್ಕೂ ಹೆಡ್ ಆಗಿರೋದ್ರಿಂದ ಅದಕ್ಕೆ ಮೋಸ್ಟ್ ವ್ಯಾಲ್ಯೂಬಲ್ ಪೀಸ್ ಅಂತಲೇ ಹೇಳ್ಬಿಡೋಣ. ಈಗ ನೆಕ್ಸ್ಟ್ ಇದಕ್ಕೆ ಬಂದಾಗ ಪಾಯಿಂಟ್, ಇದಕ್ಕೆ 9 ಪಾಯಿಂಟ್ ಇದ್ದಾವೆ. ನೆಕ್ಸ್ಟು ಕ್ವೀನಿಗೆ 9 ಪಾಯಿಂಟು, ರೂಕ್ ಇದಕ್ಕೆ 5 ಪಾಯಿಂಟು, ಈ ರೂಕಿಗೆ 5 ಪಾಯಿಂಟು, ಇದಕ್ಕೆ 3, ಇದಕ್ಕೆ 3, ಇದಕ್ಕೆ 3, ಇದಕ್ಕೆ 3 ಅಂತ ಇದೆ. ಇವೆಲ್ಲವಕ್ಕೂ ಒಂದೊಂದು ಪಾಯಿಂಟ್ ಇದ್ದಾವೆ ಪಾನಿಗೆ. ನಿಮಗೆಲ್ಲರಿಗೂ ಅರ್ಥ ಆಯ್ತು ಅಂತ ಅನಿಸುತ್ತೆ. ಹಾಗಾಗಿ ಇಲ್ಲಿ ಇಲ್ಲಿ ಕಂಪೇರ್ ಮಾಡಿದರೆ, ಇಷ್ಟು ಎಲ್ಲವಕ್ಕೂ ಪಾಯಿಂಟ್ಗಳು ಕಂಪೇರ್ ಮಾಡಿದರೆ ಇದು ಮೋಸ್ಟ್ ಪವರ್ಫುಲ್ ಕಾಯಿ. ಇವು ಕಂಪೇರ್ ಮಾಡಿದರೆ ಇದಕ್ಕಿಂತ ಪವರ್ಫುಲ್ ಯಾರಪ್ಪ ಅಂದರೆ ಈ ಕಿಂಗು. ಹಾಗಾಗಿ ಇದಕ್ಕೆ 9 ಪಾಯಿಂಟ್ ಇದೆ. ಇದಕ್ಕೆ ಇನ್ಫಿನಿಟಿ, ಇದಕ್ಕೆ ಕಿಂಗಿಗೆ ಯಾವುದೇ ರೀತಿಯ ಪಾಯಿಂಟನ್ನು ಕೊಟ್ಟಿಲ್ಲ, ಇನ್ಫಿನಿಟಿ ಅಂತೇಳಿ ನಾವಿಲ್ಲಿ ಭಾವಿಸ್ಬೋದು. ಸರಿ ವೀಕ್ಷಕರೇ, ಹಾಗಾದರೆ ಇವನ್ನ ನಾವು ಯಾವ ರೀತಿ ಇಡ್ಬೋದು ಅಂತ ನೋಡಿದಾಗ ಇಲ್ಲಿ ವಾಪಸ್ ಬರೋಣ. ಫಸ್ಟ್ ಕಿಂಗ್, ನಾವು ಕಿಂಗ್ ತಗೊಂಡ್ವಿ, ಈ ಕಿಂಗ್ನ ಇಲ್ಲಿ ಇಡಬೇಕು ಅಂತ ನಾವು ಹೇಳ್ತೀವಿ. ವೀಕ್ಷಕರೇ, ನಾನು ಇಲ್ಲಿ ವಿಷಯವನ್ನು ಯಾಕೆ ಪ್ರಸ್ತಾಪ ಮಾಡಿದ್ನಪ್ಪ ಅಂದರೆ, ಇಲ್ಲಿ ಅಂತ ಪದವನ್ನು ನಾವು ಚದುರಂಗಾಟದಲ್ಲಿ ಯಾವುದೇ ಕಾರಣಕ್ಕೂ ಬಳಸಬಾರ್ದು. ನಮಗೆ ಸ್ಪೆಸಿಫಿಕೇಷನ್ ಇರಬೇಕು, ನಮಗೆ ಒಂದು ದೃಢತೆ, ಒಂದು ಏನು ಗೊತ್ತಿರಬೇಕು, ಈ ಸ್ಕ್ವೇರ್ ಯಾವುದು ಅಂತೇಳಿ. ಯಾವ ಸ್ಕ್ವೇರ್ ಅಂತ ಹೇಳಿದ್ರೆ ನವಾಗಲೇ ಈ ಒಂದು ಸ್ಕ್ವೇರಲ್ಲಿ ವೈಟ್ ಕಿಂಗನ್ನು ಇಡಬೇಕು ನಾವು ಯಾವಾಗಲೂ. ಈ ಒಂದು ಸ್ಕ್ವೇರಲ್ಲಿ ವೈಟ್ ಕಿಂಗನ್ನು ಇಡಬೇಕು. ನೆಕ್ಸ್ಟ್ ಕ್ವೀನ್ ಎಲ್ಲಿ ಇಡಬೇಕಪ್ಪ ಅಂದರೆ ಇಲ್ಲಿ ಇಡಬೇಕು. D1 ಸ್ಕ್ವೇರ್ ಏನಂತ ಹೇಳಬೇಕು? D1 ಸ್ಕ್ವೇರ್ ಅಂತ ಹೇಳಬೇಕು. ನೆಕ್ಸ್ಟು ಇವೆರಡನ್ನ ಇಟ್ಟಾದಮೇಲೆ ನಾನೀಗ ರೂಕ್ ತಗೊತೀನಿ. ರೂಕ್ ಎರಡಿದ್ದಾವೆ, ಹಂಗೆ ರೂಕ್ನೆಲ್ಲಿ ಇಡಬೇಕು? ಫಸ್ಟು A1 ಸ್ಕ್ವೇರಲ್ಲಿ ಒಂದು ರೂಕ್ ಇಡಬೇಕು, H1 ಸ್ಕ್ವೇರಲ್ಲಿ ಒಂದು ರೂಕನ್ನು ಇಡಬೇಕು. ನೆಕ್ಸ್ಟ್ ಯಾವುದು? ನೈಟ್ ಎರಡಿದ್ದಾವೆ, ಇದನ್ನು ಅಷ್ಟೇ B1 ಸ್ಕ್ವೇರಲ್ಲಿ ಇಡಬೇಕು, ನೆಕ್ಸ್ಟು G1 ಸ್ಕ್ವೇರಲ್ಲಿ ಇಡಬೇಕು. ವೀಕ್ಷಕರೇ, ನಾನು ಇಲ್ಲೊಂದು ಭಾಳ ಮುಖ್ಯವಾದ ವಿಷಯವನ್ನು ಹೇಳ್ತೀನಿ, ಸ್ವಲ್ಪ ನೆನ್ಪಿಟ್ಕೊಳ್ರಿ. ಇಲ್ಲಿ ನಾನು ನೈಟನ್ನು ಅಂದರೆ ಕುದುರೆನ ಹಿಂಗಿಟ್ಟಿಲ್ಲ, ಕಾಣಿಸುತ್ತಲ್ಲ, ನಾನು ಹಿಂಗಿಟ್ಟಿದ್ದೀನಿ ನೋಡ್ರಿ. ಈ ರೀತಿ ಯಾಕೆ ಇಡ್ತೀನಪ್ಪ, ಈ ರೀತಿ ಯಾಕೆ ಇಟ್ಟಿಲ್ಲ ಅಂತಂದರೆ ಇಲ್ಲಿ ಗಮನಿಸ್ರಿ, ನೀವು ಆಟ ಆಡ್ತಾ ಹೋದಂಗೆಲ್ಲ ನಮ್ಮ ಕಾಯಿ ಮೇಲೆ ಕಾನ್ಸಂಟ್ರೇಷನ್ ಭಾಳ ಆಗ್ತಾ ಹೋಗುತ್ತೆ. ಕೆಲವೊಂದು ಸರಿ ಈ ಕಾಯಿ ನಾವೇನಾದರೂ ಈ ರೀತಿ ಇಟ್ಬಿಟ್ರೆ ಗೋಡಿಯಲ್ಲಿ ಇಲ್ಲಿ ಇದು ನೈಟಾ ಪಾನ ಅಂತ ಕೆಲವೊಂದು ಸರಿ ನಮಗೆ ಇಲ್ಯೂಷನ್ ಉಂಟಾಗುತ್ತೆ, ಅಂದರೆ ಒಂಥರ ಭ್ರಮೆ ಉಂಟಾಗ್ಬಿಡ್ತದೆ. ಹಾಗಾಗಿ ನಾವು ಬೇಗ ಕಾಯಿಯನ್ನು ಗುರುತಿಸ್ಬೇಕನ್ನೋ ಒಂದೇ ಉದ್ದೇಶಕ್ಕಾಗಿ ಈ ನೈಟನ್ನು ಯಾವಾಗಲೂ ಚೆಸ್ ಬೋರ್ಡಲ್ಲಿ ಈ ರೀತಿಯಲ್ಲಿ ಇಡೋದನ್ನು ಅಭ್ಯಾಸ ಮಾಡಿರಿ. ನೆಕ್ಸ್ಟ್ ಇದರ ನಂತರ ನಮಗೆ ಬಂದಿದ್ದು ಬಿಷಪ್. ಈ ಬಿಷಪ್ನ ಏನಂತ ಕರಿತೀವಪ್ಪ ಅಂದರೆ ಒಂಟೆ. ನಮ್ಮ ಆಡು ಲ್ಯಾಂಗ್ವೇಜಲ್ಲಿ ಒಂಟೆ ಅಂತ ಕರಿತೀವಿ, ಚೆಸ್ ಲ್ಯಾಂಗ್ವೇಜಲ್ಲಿ ಬಿಷಪ್ ಅಂತ ಕರಿತೀವಿ.
ಒಂದು ಬಿಷಪ್ನ ಇಲ್ಲಿಡ್ತೀವಿ. ನೋ, C1 ಏನಂತ ಹೇಳ್ಬೇಕು ಇದನ್ನ, C1 ಬಿಷಪ್ C1. ಈ ಬಿಷಪ್ನ F1 ಸ್ಕ್ವೇರಲ್ಲಿ ಇಡಬೇಕು. ಸರ್ ಹಾಗಾದ್ರೆ ಪಾನ್ ಅಲ್ಲೇ ಇರಬೇಕಾ? ಇಲ್ಲ, ಆ ಪಾನ್ ಎಲ್ಲವೂ A2 B2 C2 D2 E2 F2 G2 ಹಾಗೂ H2 ಮನೆಯಲ್ಲಿ ಈ ಪಾನ್ಗಳನ್ನು ಇಟ್ಕೊಬೇಕು. ಇಷ್ಟೆಲ್ಲ ಆದಮೇಲೆ ನೀವು ಒಂದ್ಸರಿ ನೋಡ್ಕೊತ ಹೋಗ್ಬೇಕು. ಎಸ್, ಕಿಂಗು E1 ಕ್ವೀನ್ D1, ಬಿಷಪ್ C1 ಮತ್ತು F1, ನೈಟ್ B1 G1, ರೂಕ್ A1 ಹಾಗೂ H1 ಅಲ್ಲಿ ರೂಕ್ ಇರಬೇಕು. ಈಗ ನಾವು ವಾಪಸ್ಸು ಈ ಕರೆ ಕಾಯಿಗಳ ಹತ್ರ ಬರೋಣ. ಈಗ ನೋಡಿರಿ, ಕರೆ ಕಾಯಿಗಳೆಲ್ಲ ಸಿದ್ಧವಾಗಿದ್ದಾವೆ ಇಲ್ಲಿ ಬರೋದಕ್ಕೆ. ಈಗ ನಾವು ಇಲ್ಲಿಂದನೇ ತಗೊಂಡು ಇಡ್ತಾ ಹೋಗೋಣ. ನಾನು ಆವಾಗಲೇ ಹೇಳಿದೆ, ಫಸ್ಟ್ ಯಾವುದು ಕಿಂಗ್. ಯಾವ ಮನೆಗಿರಬೇಕು? ಇಲ್ಲಿರಬೇಕು. ಅಲ್ಲ, ಇಲ್ಲಿ E8 ನೆನ್ಪಿಟ್ಕೊಳ್ರಿ, ಇದು E1 ಅಲ್ಲ, E8 ಸ್ಕ್ವೇರ್ ಇದು. ಓಕೆ, ವೈಟ್ ಕಿಂಗು E1 ಅಲ್ಲಿದ್ದರೆ ಬ್ಲ್ಯಾಕ್ ಕಿಂಗು E8 ಅಲ್ಲಿರಬೇಕು. ಆಮೇಲೆ ಇನ್ನೊಂದು ನಿಯಮ ಹೇಳ್ತಾರೆ, ಏನಂದರೆ ಈ ವೈಟ್ ಕಿಂಗು ಬ್ಲ್ಯಾಕ್ ಕಲರ್ ಸ್ಕ್ವೇರಲ್ಲಿ E1 ಸ್ಕ್ವೇರಲ್ಲಿದ್ದಾನೆ. ಅದೇ ರೀತಿ ಬ್ಲ್ಯಾಕ್ ಕಿಂಗು ವೈಟ್ E1 ಸ್ಕ್ವೇರಲ್ಲಿದ್ದಾನೆ, ಅಪೋಸಿಟ್ ಕಲರಲ್ಲಿ ಇದ್ದಾರೆ, ವಿರುದ್ಧ ಬಣ್ಣದಲ್ಲಿ ಇದ್ದಾರೆ ನೋಡ್ರಿ. ಓಕೆನಾ? ನೆಕ್ಸ್ಟ್ ಇದು ಯಾವುದಪ್ಪ ಅಂದರೆ ಕ್ವೀನ್, ಬ್ಲ್ಯಾಕ್ ಕ್ವೀನು. ಇದೆಲ್ಲಿಡಬೇಕು? D8. ನೆಕ್ಸ್ಟ್ ಎರಡು ರೂಕ್ ಇದ್ದಾವೆ, ಗಮನಿಸ್ರಿ. ಇದು ಅಷ್ಟೇ, ಒಂದು ರೂಕು A1, ನೋ A8, ಇನ್ನೊಂದು ರೂಕು H8. ನೆಕ್ಸ್ಟು ನೈಟ್ B8 ಹಾಗೂ G8. ನೆಕ್ಸ್ಟು ಬಿಷಪ್ C8 ಹಾಗೂ F8. ಇಷ್ಟನ್ನೆಲ್ಲ ಗಮನಿಸಿದಾದ್ಮೇಲೆ ವೀಕ್ಷಕರೇ, ನಿಮೀಗ ನೀವು ದಿನಾಲೂ ಆಡ್ತಾ ಇದ್ದರೆ ನಿಮಗೆ ಕೆಲವೊಂದು ಸರಿ ಕನ್ಫ್ಯೂಸ್ ಆಗ್ಬೋದು. ಇವರೇನಪ್ಪ ಇವರು ಕಿಂಗು ಕ್ವೀನು ಬಿಷಪ್ಪು ನೈಟು ರೂಕ್ ಅಂತೇಳಿ ಅಂತಾರಂತ. ನೀವು ಪ್ರತಿದಿನ ಇದೇ ರೀತಿ ಬಳಸ್ತಾ ಹೋದರೆ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿಯ ಗೊಂದಲ ಆಗೋದಕ್ಕೆ ಸಾಧ್ಯವಿಲ್ಲ. ಆದಷ್ಟು ಇವೇ ಶಬ್ದಗಳನ್ನು ಬಳಸಿದರೆ ಮುಂದೆ ನಿಮಗೆ ಕಲಿಯೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಈಗ ನಾವೆಲ್ಲ ಮುಖ್ಯವಾಗಿರ್ತಕ್ಕಂತಹ ಇನ್ನೊಂದು ವಿಷಯ ಹೇಳ್ತಾ ಇದ್ದೆ ನಾನು. ಇವಕ್ಕೆ ಪೀಸ್ ಅಂತ ಕರಿತೀವಿ. ಇವೇನಾದರೂ ಇವು ಚೆಸ್ ಲ್ಯಾಂಗ್ವೇಜಲ್ಲಿ ನಾವು ಹೆಂಗೆ ಕಾಯಿ ಅಂತೀವಲ್ಲ, ಅದಕ್ಕೆ ಪೀಸಸ್ ಅಂತ ಕರಿತೀವಿ. ಇವಕ್ಕೆ ಪಾನ್ ಅಂತ ಕರಿತೀವಿ. ಇವಕ್ಕೆ ಈಗ ನಾವು ಬ್ಲ್ಯಾಕ್ ಪಾನ್ನ ಇಡ್ತಾ ಹೋಗೋಣ. ಇದು ಅಷ್ಟೇ, A7 B7 C7 D7 E7 F7 G7 ಹಾಗೂ H7. ಓಕೆ, ನಾವು ಇಷ್ಟು ಕಾಯಿಗಳನ್ನು ಈಗ ಜೋಡಿಸಿದ್ದೀವಿ. ಇಷ್ಟು ಕಾಯಿಗಳನ್ನು ಜೋಡಿಸಿದ ಮೇಲೆ ನಾನು ನಿಮಗೆ ಆವಾಗಲೇ ಒಂದು ವಿಷಯ ಹೇಳಿದೆ ವೀಕ್ಷಕರೇ, ನೋಡಿರಿ, ಗಮನಿಸ್ರಿ. ಇವೇನಾದರೂ ನೈಟು ಈ ರೀತಿ ಇಟ್ಟರೆ ನಿಮ್ಗೆ ಅಷ್ಟು ಅಬ್ಸರ್ವ್ ಮಾಡೋಕ್ಕೆ ಸಾಧ್ಯವಾಗಲ್ಲ. ಕಾಣುತ್ತಲ್ಲ ಇಲ್ಲಿ ನೋಡ್ರಿ, ಇಲ್ಲಿರ್ತಕ್ಕಂತಹ ಬ್ಲ್ಯಾಕ್ ನೈಟು ಅದು ಒಂದೊಂದು ಸರಿ ಪಾನ್ ಅಂತ ಅನಿಸುತ್ತೆ. ಈಗೇನೋ ಆಟ ಆಡ್ತೀರಿ ವೀಕ್ಷಕರೇ, ನೀವು ತುಂಬ ಸೀರಿಯಸ್ ಆಗಿ ಚೆಸ್ ಆಟವನ್ನು ಆಡೋದಕ್ಕೆ ಪ್ರಯತ್ನ ಪಡ್ತಾ ಇರುವ ಸಂದರ್ಭದಲ್ಲಿ ಈ ಕಾಯಿಗಳು ಅಷ್ಟು ನಿಮ್ಮ ಗಮನಕ್ಕೆ ಬಾರದೆ ಹೋಗ್ಬೋದು. ಸಾಧ್ಯವಾದಷ್ಟು ನೀವು ಚೆಸ್ ಆಟದಲ್ಲಿ ಈ ಕಾಯಿಗಳನ್ನು ಇದೇ ರೀತಿ ಇಡೋದಕ್ಕೆ ಪ್ರಯತ್ನ ಪಡ್ರಿ. ಸರಿ, ಈಗ ನಾವು ಈ ಚೆಸ್ ಆಟವನ್ನು ಆಡೋದಕ್ಕಿಂತ ಮುಂಚೆ ನಾವು ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತಂದಾಗ, ಮತ್ತೆ ನಾನು ಈ ಚದುರಂಗ ಆಟವನ್ನು ತುಂಬ ವ್ಯವಸ್ಥಿತವಾಗಿ ಕಲಿಯೋ ವಿಧಾನದಲ್ಲೇ ಹೋಗ್ಬೇಕಂತ ನಾನು ಪರಿಭಾವಿಸಿರೋದ್ರಿಂದ ನಾನು ನಿಮಗೆ ಕೆಲವೊಂದು ಮುಖ್ಯವಾದ ಅಂಶಗಳನ್ನು ಹೇಳ್ತೀನಿ. ಸಾಧ್ಯವಾದರೆ ಒಂದು ಪೆನ್ನು ಪುಸ್ತಕ ತಗೊಳ್ಳಿ. ಅಲ್ಲಿ ನಾನು ಏನೇನು ಹೇಳ್ತೀನೋ ಅದನ್ನೆಲ್ಲವನ್ನು ನೋಟ್ ಮಾಡ್ತಾ ಹೋದರೆ ನಿಮಗೆ ತುಂಬ ಸಹಾಯಕ ಆಗುತ್ತೆ. ಸರಿ, ನಾನು ನೋಟ್ ಬುಕ್ ತಗೊಂಡಿದ್ದೀನಿ, ಈಗ ಬರಿತಾ ಹೋಗ್ತೀನಿ. ಸಾಧ್ಯವಾದರೆ ನೀವು ಅದನ್ನು ಪ್ರಯತ್ನ ಪಡ್ರಿ ಅಂತೇಳಿ ಹೇಳ್ತೀನಿ. ಓಕೆ, ಈಗ ಆಟವನ್ನು ಪ್ರಾರಂಭ ಮಾಡೋಣ ವೀಕ್ಷಕರೇ. ಈ ಆಟದಲ್ಲಿ ಕೆಲವೊಂದಿಷ್ಟು ನಿಯಮಾವಳಿಗಳಿದ್ದಾವೆ. ಏನು ನಿಯಮಾವಳಿಗಳು? ನಾವು ಈ ಒಂದು ಚದುರಂಗ ಆಟವನ್ನು ಆಡಬೇಕಾದ್ರೆ ಯಾವಾಗಲೂ ಮೊದಲು ಈ ಬಿಳಿ ಕಾಯಿ ಯಾರಿರ್ತಾರೋ ಅವರು ಪ್ರಥಮವಾಗಿ ಆಟ ಆಡಬೇಕು, ಫಸ್ಟ್ ಮೂವ್ ಮಾಡಬೇಕು. ನೆಕ್ಸ್ಟ್ ಆಮೇಲೆ ಇವರಿದ್ದಾರಲ್ಲ, ಯಾರು ಬ್ಲ್ಯಾಕ್ ಕಾಯಿ ಇದ್ದಾರಲ್ಲ, ಅವ್ರು ಮೂವ್ ಮಾಡಬೇಕು.
ಆ ಮೂವ್ ಮಾಡೋಕ್ಕಿಂತ ಮುಂಚೆ ನನಗೆ ಒಂದು ಗಮನಿಸಿರ್ತಕ್ಕಂಥ ಮುಖ್ಯವಾದ ಅಂಶ ಅಂದರೆ ನಿಮಗೆ ಇಲ್ಲಿ ಕಾಯಿ ಯಾವ ಮೂವ್ ಮಾಡೋದಂಥ ಒಂದು ವಿಚಾರನ ನಾನು ನಿಮಗೆ ಹೇಳಲಿಲ್ಲ. ಇದನ್ನು ಫಸ್ಟಿಗೆ ಹೇಳ್ಬೇಕಾಯ್ತು. ಆದರೆ ಕಾಯಿಗಳು ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಇರ್ತಾವೆ ಅಂತೇಳಿ ನಿಮಗೆ ಗೊತ್ತಾಗಲಿ ಅಂತಕ್ಕಂಥ ಅಂಶವನ್ನು ಹೇಳೋದಕ್ಕೋಸ್ಕರ ನಾನು ಈ ಕಾಯಿಗಳನ್ನು ಇಟ್ಟಿದ್ದೀನಿ. ಈ ಸದ್ಯಕ್ಕೆ ಈ ಕಾಯಿಗಳನ್ನು ತೆಗಿತೀನಿ. ತೆಗೆದ್ಮೇಲೆ ಇದನ್ನ ಬರೆಯೋದನ್ನು ಆಮೇಲೆ ಹೇಳ್ತೀನಿ. ಫಸ್ಟು ಕಾಯಿ ಮೂವುಗಳನ್ನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ವೀಕ್ಷಕರೇ, ಇವನ್ನ ನಾನು ಸದ್ಯಕ್ಕೆ ಈಗ ಬೋರ್ಡಿನ ತೆಗಿತಾ ಇದ್ದೀನಿ. ಆಮೇಲೆ ಯಾವಾಗಲೂ ನೀವು ಒಂದು ನೆನ್ಪಿಟ್ಕೊಳ್ರಿ, ಚೆಸ್ ಕಾಯಿಗಳನ್ನು ಯಾವಾಗಲೂ ಶಿಸ್ತುಬದ್ಧವಾಗಿ ಇಡೋದನ್ನು ಕಲೀರಿ. ಯಾವುದೇ ಕಾರಣಕ್ಕೂ ಚೆಲ್ಲೋದು, ಮಾಡೋದು, ನೂಕೋದು, ತಳ್ಳೋದು ಇವನ್ನ ಮಾಡಬೇಡ್ರಿ. ಯಾಕಂದರೆ ಇದು ಭಾಳ ಶಿಸ್ತುಬದ್ಧವಾದ ಆಟ. ನೀವು ಎಷ್ಟು ಡಿಸಿಪ್ಲಿನಿಗೆ ಒತ್ತು ಕೊಡ್ತೀರೋ ಅಷ್ಟು ಚೆನ್ನಾಗಿ ಕಲಿತಾ ಹೋಗ್ತೀರಿ. ಇನ್ಡಿಸಿಪ್ಲಿನ್ ಇದ್ದರೆ ಇದು ಅಷ್ಟು ಬೇಗ ಬರಲ್ಲ ಅಂತ ನನ್ನ ಅನಿಸಿಕೆ, ಸ್ವಂತ ಅನುಭವ. ಆದ್ದರಿಂದ ಒಬ್ಬೊಬ್ರು ಏನು ಮಾಡ್ತಾರಂದರೆ ಒಂದೇ ಸರಿಗೆ ಹಿಂಗೆ ತಳ್ಳಿಬಿಡ್ತಾರೆ. ಹಿಂಗೆ ಈ ರೀತಿ ತಳ್ಳೋದ್ರಿಂದ ನೀವು ಚೆಸ್ ಆಟವನ್ನು ಕಲಿಯೋದಕ್ಕೆ ಸಾಧ್ಯವಿಲ್ಲ. ದಯಮಾಡಿ ಹೇಳ್ತೀನಿ, ಲೇಟ್ ಆದರೂ ಪರವಾಗಿಲ್ಲ, ಚೆಸ್ ಕಾಯಿಗಳನ್ನು ವ್ಯವಸ್ಥಿತವಾಗಿ ಇಡೋದನ್ನು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತೀನಿ. ಅದೇ ರೀತಿ ಈ ರೀತಿ ವ್ಯವಸ್ಥಿತವಾಗಿ ಇಡೋದ್ರಿಂದ ನಿಮಗೆ ಆಟದಲ್ಲೂ ಕೂಡ ಒಂದು ಸ್ಥಿಮಿತತೆ ಬರುತ್ತೆ, ಡಿಸಿಪ್ಲಿನ್ ಬರುತ್ತೆ. ಆ ಡಿಸಿಪ್ಲಿನ್ ನಿಮ್ಮನ್ನು ಗೆಲುವಿನ ದಡಕ್ಕೆ ಸೇರಿಸುತ್ತೆ ಅಂತೇಳಿ ನಾನು ಪರಿಭಾವಿಸಿದ್ದೀನಿ. ಸರಿ, ಎಲ್ಲ ಇಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಅನ್ನಿಸ್ಬೋದು, ಆದರೂ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ನಿಧಾನವೇ ಪ್ರಧಾನ ಅಂತೇಳಿ ಹೇಳಿದ್ದಾರೆ. ಸರಿ, ಈಗ ನಾವು ಬೋರ್ಡ್ನೆಲ್ಲ ಖಾಲಿ ಮಾಡಿದ್ವಿ. ನಾನಿಲ್ಲಿ ಮುಖ್ಯವಾಗಿ ನಾನು ವೈಟ್ನ ಹೇಳ್ತೀನಿ. ನಾವು ವೈಟಿನ ಏನು ನಿಯಮಗಳನ್ನು ಹೇಳ್ತೀವೋ ಅದೇ ಬ್ಲ್ಯಾಕಿಗೆ ಅಪ್ಲೈ ಆಗುತ್ತೆ. ಆದ್ದರಿಂದ ನಾವು ಫಸ್ಟು ಯಾಕೆ ತಗೊಳ್ಳೋಣಪ್ಪ ಅಂತಂದರೆ, ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ, ಭಾಳ ಈಸಿ ಅರ್ಥ ಆಗಲಿ ಅಂತೇಳಿ. ಇಲ್ಲಿ A1 ಮತ್ತು H1ಅಲ್ಲಿ ರೂಕ್ ಇರ್ತವೆ. A1 ಹಾಗೂ H1 ಎರಡು ರೂಕ್ ಇರ್ತವೆ. ಈ ಸದ್ಯಕ್ಕೆ ನಾನು ಇಲ್ಲಿ ಏನು ಬೇರೆ ಕಾಯಿಗಳು ಇಟ್ಟಿಲ್ಲ, ಆದ್ದರಿಂದ ನಾನು ಇವೆರಡಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ A1 ಇರತಕ್ಕಂತಹ ರೂಕು H1ಗೆ ಹೋಗೋಕ್ಕಾಗೋದಿಲ್ಲ. ಸರಿನಾ? A1ಇಂದ B1, C1, D1, E1, F1, G1 ಒಂದು ಆಟಕ್ಕೆ, ಈಗ ನೋಡಿರಿ, ನಿಮಗೆ ಇಷ್ಟ ಐತಪ್ಪ ನಾನು ಇಲ್ಲಿ ಇಡ್ತೀನಪ್ಪ ಅಂತಂದರೆ, ಇಲ್ಲಿ ಅಂದರೆ B1 ಸ್ಕ್ವೇರ್ಗೆ ಇಡ್ತೀನಿ ಅಂದರೆ ಈ ರೀತಿ ಇಡ್ಬೋದು. ಒಂದೇ ಆಟ ಮುಗೀತು. ನೆಕ್ಸ್ಟು ಬ್ಲ್ಯಾಕ್ನೇ ಆಟ ಆಡಬೇಕಾಗುತ್ತೆ. ಸರಿ, ಅಟ್ ಪ್ರೆಸೆಂಟ್ ನಾನು ಬ್ಲ್ಯಾಕು ರೂಕುಗಳನ್ನ ಕೂಡ ತಗೊಂಡಿದ್ದೀನಿ. ನೋಡಿರಿ, ಕಾಣಿಸುತ್ತಲ್ಲ, A8 ಮತ್ತು H8ಅಲ್ಲಿದೆ. ಈಗ ನಾನು ವೈಟ್ ರೂಕ್ನ B1 ಸ್ಕ್ವೇರಲ್ಲಿ ಇಟ್ಟಿದ್ದೀನಿ. ಈಗ ನೀವು ಗಮನಿಸ್ಬೋದು, ಈ ಬ್ಲ್ಯಾಕ್ ಇದೆಯಲ್ಲ, ಅದನ್ನು ಕೂಡ ನಾವು ಬೇಕಿದ್ರೆ D8ಗೆ ಇಡ್ಬೋದು. ಸರಿನಾ ಸರ್? ಹೌದಾ? ಹಾಗಾದರೆ ಹಿಂಗೆ ಹೋಗಕ್ಕೆ ಬರಲ್ವಾ? ಬರುತ್ತೆ. ಈ ಚೆಸ್ಸಿನ ಈ ರೂಕಿನ ಒಂದು ಮೂವ್ಸ್ ಏನಪ್ಪ ಅಂದರೆ, ಹಾರಿಜಾಂಟಲ್ಲು ಮತ್ತು ವರ್ಟಿಕಲ್, ಉದ್ದ ಮತ್ತು ಅಗಲ ಎರಡೂ ವಿಭಾಗದಲ್ಲಿ ಇದು ಚಲಿಸುತ್ತೆ. ಎಷ್ಟು ಮನೆ ಚಲಿಸುತ್ತೆ? ಅದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಖಾಲಿ ಮನೆಗಳನ್ನು ಚಲಿಸುತ್ತೆ. ಯಾವುದೇ ಕಾರಣಕ್ಕೂ ಈ ರೀತಿ ಕ್ರಾಸಲ್ಲಿ ಹೋಗಕ್ಕೆ ಬರಲ್ಲ. ಹಿಂಗೆ ಹೋಗುತ್ತೆ, ಹೀಗೆ ಹೋಗುತ್ತೆ. ಈಗ ಸರ್ ನಾವು ಕಡಿಬೇಕಂದ್ರೆ ಏನು ಮಾಡಬೇಕು? ಸೀದಾ ಇಲ್ಲಿ ಹೋಗ್ತೀವಿ, ಇಲ್ಲೋಗಿ ಹಿಂಗೆ ಕಡಿತೀವಿ. ಆ್ಯಕ್ಚುಲಿ ಹಿಂಗೆ ಜರುಗಿಸ್ಕೊಂಡು ಹೋಗಬಾರ್ದು. ಕಾಯಿಗಳನ್ನು ಹಿಡ್ಕೊಳ್ತಕ್ಕಂಥ ವಿಧಾನ ಈ ರೀತಿ ಇರುತ್ತೆ. ನೀವು ಈ ರೀತಿ ಕಾಯಿಗಳನ್ನು ನೋಡ್ರಿ, ಕಾಣಿಸುತ್ತಲ್ಲ, ಈ 3 ಬೆರಳು, ಇಲ್ಲ ಈ 4 ಬೆರಳು, ಇಲ್ಲ ಈ 3 ಬೆರಳು, ಈ ರೀತಿ ತಗೊಂಡು ಸೀದಾ ಇದೇ ಸ್ಟ್ರೈಟಲ್ಲಿ ಹೋಗಿ ಇದನ್ನು ಕಡ್ದು ಇದನ್ನ ಎತ್ತಿ ಈ ರೀತಿ ಬಲಭಾಗದಲ್ಲಿ ಈ ರೀತಿ ಇಡ್ಬೋದು ನಾವು. ಸರ್ ಹಂಗಾರೆ ಈಗ ಬ್ಲ್ಯಾಕಲ್ಲಿ ಆಟ, ಬ್ಲ್ಯಾಕ್ನಲ್ಲಿ ಏನು ಮಾಡ್ಬೇಕೀಗ? ಈ ಒಂದು ರೂಕಿಂದ ಅಂದರೆ D8ಅಲ್ಲಿ ಇರ್ತಕ್ಕಂಥ ರೂಕಿಂದ H8 ರೂಕ್ನ ಈ ರೀತಿ ಕಡಿಬೋದು. ಸರಿನಾ? ನಿಮಗೆ ಕಡಿಯೋದು ಗೊತ್ತಾಯಿತು, ಮೂಗು ಗೊತ್ತಾಯಿತು. ನೆಕ್ಸ್ಟು ಈಗ ವೈಟ್ ಆಟ, ವೈಟ್ ರೂಕಿಂದ ಆಟ. ಸರ್ ಈ ರೀತಿ 2 ಮನೆ ಮುಂದೆ ಹೋಗುತ್ತಾ? ಹೋಗುತ್ತೆ, ಒಂದು ಆಟ ಹೋಗುತ್ತೆ. B3ಗೆ ಇಡ್ಬೋದು ನಾವು. B3ಗೆ ಒಂದ್ಸಲಿ ಕಾಯಿನ ಮೂವ್ ಮಾಡಿದ್ಮೇಲೆ ಮತ್ತೆ ಮುಂದಕ್ಕೆ ಹೋಗಿ ಬರಲ್ಲ, ಮತ್ತೆ ಅವ್ರು ಆಟ ಆಡಬೇಕು. ಅವರು ಬೇಕಿದ್ರೆ H4ಗೆ ಇಡ್ಬೋದು. ಕಾಣುತ್ತಲ್ಲ, H4. ಸರ್ ಈಗ G3ಗೆ ಇಡ್ಬೋದಾ? ಹೌದು, ಖಂಡಿತ ಇಡ್ಬೋದು. G3ಗೆ ಇಡ್ಬೋದು. ಸರ್ ಈಗ ನಾನು ಹಿಂಗೆ ಕಡಿಬೋದಾ ಕ್ರಾಸಲ್ಲಿ? ಇಲ್ಲ, ರೂಕಿಗೆ ಈ ಒಂದು ರೂಲ್ಸು ಅಪ್ಲೈ ಆಗಲ್ಲ. ಈ ರೀತಿ ಕ್ರಾಸ್ ಕಡಿಯೋಕ್ಕೆ ಬರಲ್ಲ. ಮತ್ತು ಹೆಂಗೆ ಅಕಸ್ಮಾತ್ ಇವ್ರೇನಾದರೂ ರೂಕ್ನ, ಈಗ ಇವ್ರದ್ದು ಆಟ ಇರೋದು ಬ್ಲ್ಯಾಕ್ನವ್ರದ್ದು, ಅವರು ರೂಕ್ನ G4ಗೆ ಇಟ್ಟರು ಅನ್ಕೊಳ್ರಿ, ಆವಾಗ ಈ ರೂಕ್ನ ಕಡಿಬೋದು. G4ನಲ್ಲಿರ್ತಕ್ಕಂಥ ರೂಕ್ನ ಹೋಗುತ್ತೆ. ವೀಕ್ಷಕರೇ, ನಿಮಗೆಲ್ಲ ಈಗ ಅರ್ಥ ಆಯ್ತು ಅಂತ ಅನಿಸುತ್ತೆ. ಈ ಒಂದು ರೂಕಿಗೆ ಇರ್ತಕ್ಕಂತಹ ಒಂದು ರೂಲ್ಸ್ ಏನಪ್ಪ ಅಂದರೆ,
ನಾವು ಹಾರಿಜೆಂಟಲ್ ಅಂದರೆ ಅಗಲ ಮತ್ತು ಉದ್ದ ಎಷ್ಟು ಮನೆ ಬೇಕಾದರೂ ಮೂವ್ ಆಗುತ್ತೆ. ಈ ಸ್ಕ್ವೇರ್ ಇರ್ತಕ್ಕಂಥ ಮನೆಗೂ ಮೂವ್ ಆಗುತ್ತೆ. ಅಕಸ್ಮಾತ್ ಈ ರೀತಿ ಯಾರಾದರೂ ಅಡ್ಡ ಇದ್ದರೆ, ಅಂದರೆ ಇವರದೇ ಕಾಯಿಗಳು ಯಾರಾದರೂ ಅಡ್ಡ ಇದ್ದರೆ ಇದಕ್ಕೆ ಮೂವ್ ಆಗೋಕ್ಕೆ ಬರಲ್ಲ. ಅಕಸ್ಮಾತ್ ಇವ್ರು ಯಾರಾದರೂ ಬೇರೆ ಕಾಯಿ ಇದ್ದರೆ ಏನು ಮಾಡ್ತಾರೆ, ಕಡಿತಾರೆ ಅಷ್ಟೇ, ಸಿಂಪಲ್. ಓಕೆನಾ. ಆಮೇಲೆ ಹಿಂಗೆ ಜಂಪ್ ಮಾಡೋಕ್ಕೂ ಬರಲ್ಲ, ಹಿಂಗೆ ಕ್ರಾಸ್ ಹೋಗೋಕ್ಕೂ ಬರಲ್ಲ, ಈ ಕಡೆ ಜಂಪ್ ಮಾಡೋಕ್ಕೂ ಬರಲ್ಲ, ಯಾವುದೇ ಕಾರಣಕ್ಕೂ. ಇವ್ರ ಕಾಯಿಗಳು ಯಾರಾದರೂ ಈ ರೀತಿ ಅಡ್ಡ ಇದ್ದುಬಿಟ್ರೆ ಹಿಂಗೂ ಹೋಗಿ ಬರಲ್ಲ, ಹಿಂಗೂ ಹೋಗಿ ಬರಲ್ಲ. ಆದರೆ ಇದಕ್ಕೆ ಈ ರೀತಿ ಹೋಗೋಕ್ಕೆ ಅವಕಾಶ ಇದೆ. ಆಮೇಲೆ ನಮ್ಮ ಕಾಯಿನ ನಮಗೆ ಕಡ್ಕೊಳ್ಳೋದಕ್ಕೆ ಬರಲ್ಲ. ಇಷ್ಟು ನಿಯಮಗಳು ನಾವು ಈ ರೂಕಿಗೆ ಸಂಬಂಧಪಟ್ಟಂಗೆ ನೋಡ್ಬೋದು. ನೆಕ್ಸ್ಟ್, ಈಗ ರೂಕ್ ಆಯಿತು. ಇವು ಮತ್ತೆ ನಾವು ಯಥಾ ಪ್ರಕಾರ ಅವುಗಳ ಸ್ಥಾನಗಳಲ್ಲಿ ನೀಟಾಗಿ ಜೋಡಿಸಿಡೋಣ. ಈಗ ರೂಕ್ ಆದಮೇಲೆ ಯಾವುದಿದೆ, ಇಲ್ಲಿ ನೈಟ್ ಇದೆ, ಆದರೆ ನಾನು ನೈಟ್ ಹೇಳಲ್ಲ ನಿಮಗೆ. ಈಗ ರೂಕ್ ಆದಮೇಲೆ ಬಿಷಪ್ ಹೇಳ್ತೀನಿ ವೀಕ್ಷಕರೇ. ಬಿಷಪ್ ಎಲ್ಲಿರುತ್ತಪ್ಪ ಅಂದರೆ C1 ಹಾಗೂ F1 ಸ್ಕ್ವೇರಲ್ಲಿ ಬಿಷಪ್ ಇರ್ತವೆ. ನೆಕ್ಸ್ಟ್ ಬ್ಲ್ಯಾಕ್ ಬಿಷಪ್ಪು C8 F8 ಸ್ಕ್ವೇರಲ್ಲಿ ಇರುತ್ತೆ. ನೀವು ಇಲ್ಲಿ ಗಮನಿಸ್ಬೋದು ವೀಕ್ಷಕರೇ, ಇಲ್ಲಿ ಒಂದು ಸ್ಪೆಷಲ್ ಒಂದು ನೇಮ್ಸ್ ಬರ್ತವೆ ಇವು ಬಿಷಪ್ಗಳಿಗೆ. ಏನು, ಈ ಬಿಷಪ್ಪು C1 ಸ್ಕ್ವೇರಲ್ಲಿ ಬ್ಲ್ಯಾಕ್ ಮನೇಲಿರೋದ್ರಿಂದ ಇದನ್ನು ಬ್ಲ್ಯಾಕ್ ಸ್ಕ್ವೇರ್ ಬಿಷಪ್ ಅಂತ ಕರಿತೀವಿ, ಅಥವಾ ಬ್ಲ್ಯಾಕ್ ಬಿಷಪ್ ಅಂತ ಕರಿತೀವಿ. ಇದನ್ನು ವೈಟ್ ಬಿಷಪ್, ಇದು ಬ್ಲ್ಯಾಕ್ ಕಲರು ವೈಟ್ ಬಿಷಪ್ಪು, ಬ್ಲ್ಯಾಕ್ ಕಲರು ಬ್ಲ್ಯಾಕ್ ಬಿಷಪ್ ಅಂತೇಳಿ ಕರಿತೀವಿ. ಯಾಕೆ ಆ ರೀತಿ ಕರಿತೀವಪ್ಪ ಅಂದರೆ, ಬ್ಲ್ಯಾಕ್ ಸ್ಕ್ವೇರಲ್ಲಿ ಇರ್ತಕ್ಕಂಥ ಬಿಷಪ್ಪು ಬರೀ ಬ್ಲ್ಯಾಕ್ ಮನೇಲಿ ಮಾತ್ರ ಮೂವ್ ಆಗೋಕ್ಕೆ ಅವಕಾಶ ಇರುತ್ತೆ. ಇದು ಏನಪ್ಪ ಅಂದರೆ ಈ ರೀತಿ ಕ್ರಾಸಲ್ಲಿ ಹೋಗುತ್ತೆ, ಈ ರೀತಿ ಕ್ರಾಸಲ್ಲಿ ಕಾಣುತ್ತಲ್ಲ ವೀಕ್ಷಕರೇ. ಅದೇ ರೀತಿ ಈ ವೈಟ್ ಸ್ಕ್ವೇರ್ ಇರತಕ್ಕಂತಹ ಬಿಷಪ್ಪು ವೈಟ್ ಸ್ಕ್ವೇರಲ್ಲಿ ಕ್ರಾಸಲ್ಲಿ ಹೋಗುತ್ತೆ ಈ ರೀತಿ. ಹಾಗಾದರೆ ಇವು ಹೇಗೆ ಹೋಗುತ್ತೆ, ಇದು ಅಷ್ಟೇ, ಬ್ಲ್ಯಾಕ್ ಸ್ಕ್ವೇರ್ ಅಂದರೆ ಬ್ಲ್ಯಾಕ್ ಸ್ಕ್ವೇರಿಗೆ ಹೋಗುತ್ತೆ ಈ ರೀತಿಯಾಗಿ. ವೈಟ್ ಸ್ಕ್ವೇರ್ ಅಂದರೆ ವೈಟ್ ಸ್ಕ್ವೇರಲ್ಲಿ ಮಾತ್ರ ಹೋಗುತ್ತೆ. ಸರ್ ಎಷ್ಟು ಮನೆ ಹೋಗುತ್ತೆ, ಸರಿ ಈಗ ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ಬ್ಲ್ಯಾಕ್ ಸ್ಕ್ವೇರಲ್ಲಿ ಒಂದು ಬಿಷಪ್ ಇದೆ ನಮಗೆ, ಅದು ಎಷ್ಟು ಮನೆ ಹೋಗುತ್ತಪ್ಪ ಅಂದರೆ 1 2 ಇಲ್ಲಿ ಹೋಗುತ್ತೆ. ಅಂದರೆ B2 ಹಾಗೂ A3, B2 ಹಾಗೂ A3 ಇಲ್ಲಿಗೂ ಹೋಗ್ಬೋದು, ಇಲ್ಲಿಗೂ ಹೋಗ್ಬೋದು. ಒಂದು ಆಟ ನಮಗೆ ಅವಕಾಶ ಇರೋದ್ರಿಂದ ನಾವು ಇಲ್ಲಿ ಇಟ್ಟ ಮೇಲೆ ಮುಗಿತು, ಮತ್ತು ಮುಂದಕ್ಕೆ ಹೋಗಿ ಬರಲ್ಲ. ನೆಕ್ಸ್ಟ್ ಆಟಕ್ಕೆ ಹೋಗ್ಬೋದು ಈಗಷ್ಟೇ. ಇಲ್ಲ ನಾವು ಮೊದಲನೇ ಸರಿಗೆ ಆಡ್ತೀವಿ ಅಂದರೆ ಒಂದೇ ಸರಿಗೆ ಇಲ್ಲಿಗೆ ಹೋಗ್ಬೋದು A3 ಮನೆಗೆ, ಸರಿನಾ. ಮತ್ತು ವಾಪಸ್ಸು ಈ ಒಂದು ಬಿಷಪ್ ಇನ್ನೂ ಒಂದು ಅವಕಾಶ ಇದೆ. ಏನಂದರೆ ಇಲ್ಲಿ ಕಾಣುತ್ತೆ ನಿಮಗೆ D2 E3 F4 G5 ಹಾಗೂ H6ವರೆಗೂ ಮನೆ ಕಾಣುತ್ತಲ್ಲ, ಈ ಕ್ರಾಸ್ ಮನೆ. ನಾವು ಈ ಬಿಷಪ್ನ ಈ ರೀತಿ ಹಿಡ್ಕೊಂಡು ಇಲ್ಲಿಂದ ಹೋಗಿ ನಾವು H6ಗೆ ಇಡ್ಬೋದು ಬೇಕಿದೆ, ಕಾಣುತ್ತಲ್ಲ ವೀಕ್ಷಕರೇ. ನೆಕ್ಸ್ಟ್ ಆಟಕ್ಕೆ ಮತ್ತೆ ಇನ್ನು ವಾಪಸ್ಸು ಹೀಗೆ ತರ್ಬೋದು. ನಾನು ಮೂವ್ ಹೇಳ್ತಾ ಇದ್ದೀನಿ ವೀಕ್ಷಕರೇ, ದಯಮಾಡಿ ಕನ್ಫ್ಯೂಸ್ ಮಾಡ್ಕೊಂಬಿಡ್ರಿ. ಒಂದು ಕಾಯಿಗೆ ಒಂದೇ ಸರಿ ಮೂವ್ ಆಗೋ ಅವಕಾಶ ಇರೋದು, ಇಲ್ಲಿ ನಾನು ಮೂವ್ಸ್ ಹೇಳೋದ್ರಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡಿರಿ, ಇದು ವೈಟ್ ಸ್ಕ್ವೇರ್ ಬಿಷಪ್ಪು, ಇದು ಅಷ್ಟೇ G2 ಹಾಗೂ H3ಗೆ ಹೋಗುತ್ತೆ. ಇಲ್ಲ G2ಗಾದರೂ ಹೋಗುತ್ತೆ, ಇಲ್ಲ H3ಗಾದರೂ ಹೋಗುತ್ತೆ. ಇಲ್ಲ ಅಂದರೆ ಇಲ್ಲಿ ಕಾಣುತ್ತಲ್ಲ ಈ ರೀತಿಯಾಗಿರ್ತಕ್ಕಂತಹ ಕ್ರಾಸಲ್ಲಿ ಹೋಗುತ್ತೆ. ಇಲ್ಲಿ ನೋಡಿರಿ, E2 D2 D3 C4 B5 ಹಾಗೂ A6 ಈ ರೀತಿಯಾಗಿ ಹೋಗುತ್ತೆ. ಸರಿ, ಈಗ ನಿಮಗೆ ಯಾವ ರೀತಿ ಕ್ರಾಸಲ್ಲಿ ಮೂವ್ ಆಗುತ್ತೆ ಅಂತ ಬಿಷಪ್ನ ಹೇಳಿದೆ ನಾನು. ಈಗ ಕಡಿಯೋದು ಹೆಂಗೆ ಅಂತ ನಿಮಗೊಂದು ವಿಷಯವನ್ನು ಹೇಳ್ತೀನಿ. ಈಗ ನೋಡಿರಿ ವೀಕ್ಷಕರೇ, ನಾನು ಈ F1 ಇರತಕ್ಕಂತಹ ಬಿಷಪ್ನ ಸೀದಾ A6ಗೆ ತಗೊಂಡೋಗ್ತೀನಿ, ಕಾಣುತ್ತಲ್ಲ. A6ಗೆ ತಗೊಂಡೋಗ್ತೀನಿ. ಈಗ ಇಲ್ಲಿ ತಗೊಂಡೋದಾಗ ಈಗ ಆಟ ಯಾರ್ದು ನಾವು ಒಂದು ಸರಿ ಆಡಿದ್ಬಿಟ್ಟು ಮುಗೀತು, ವೈಟ್ನರ್ದು ಮುಗೀತು. ಈಗ ಬ್ಲ್ಯಾಕ್ನರ್ದು ಆಟ ಸ್ಟಾರ್ಟ್ ಆಗುತ್ತೆ. ಈಗ ಅವರು ಇಲ್ಲಿರ್ತಕ್ಕಂತಹ C8ಅಲ್ಲಿ ಕಾಣುತ್ತೆ ನಿಮಗೆ, C8 ಸ್ಕ್ವೇರ್ ಅಂತ ಕರಿತೀವಿ. ಈ C8ಅಲ್ಲಿರ್ತಕ್ಕಂತಹ ವೈಟ್ ಬಿಷಪ್, ಇದು ಬ್ಲ್ಯಾಕ್ ಕಲರ್ದೆ ವೈಟ್ ಸ್ಕ್ವೇರ್ ಬಿಷಪ್ಪು. ಇದು ಈಗ ಆಟ ಇರೋದ್ರಿಂದ ಇಲ್ಲಾದರೂ ಇಡ್ಬೋದು, ಆದರೆ ಇಲ್ಲಿ ನಾವು ಕಡಿಯೋ ಅವಕಾಶ ಇದೆ. ಹಾಗಾಗಿ ಇದನ್ನು ತಗೊಂಬಂದು ಈ ರೀತಿ ಕಡಿತೀವಿ. ಕಡಿದ ಮೇಲೆ ನಾವು ಇದನ್ನು ಈ ಕಡೆ ಬಲಭಾಗದಲ್ಲಿ ಇಡ್ತೀವಿ. ಈಗ ನೆಕ್ಸ್ಟ್ ಆಟ ಯಾರ್ದಪ್ಪ ಅಂತಂದರೆ ವೈಟ್ನರ್ದು. ಇವ್ರು ಏನು ಮಾಡ್ತಾರೆ, ಇಲ್ಲಿ ಕಾಣುತ್ತಲ್ಲ G5. ಯಾವ ಸ್ಕ್ವೇರ್ ಇದು, G5 ಸ್ಕ್ವೇರ್. ಇದು G5 ಸ್ಕ್ವೇರು. ಈ ವೈಟ್ ಕಲರ್ ಬಿಷಪ್ಪು ಅಂದರೆ ಬ್ಲ್ಯಾಕ್ ಸ್ಕ್ವೇರ್ನಲ್ಲಿರ್ತಕ್ಕಂಥದ್ದು G5ಗೆ ಹೋಗುತ್ತೆ. ಈಗ ಒಂದು ಆಟ ಆಡಿದರು. ಈಗ ಇವರು ಇದನ್ನು ಇಲ್ಲಿಡ್ತಾರೆ, F8ಇಂದ
E7ಗೆ ಇಡ್ತಾರೆ. ಇಟ್ಟ ತಕ್ಷಣ ಈಗ ನೋಡಿ ಕಾಣುತ್ತಲ್ಲ, ಬ್ಲ್ಯಾಕ್ ಸ್ಕ್ವೇರಲ್ಲೇ ಇದೆ. ಬ್ಲ್ಯಾಕ್ ಸ್ಕ್ವೇರಲ್ಲಿ ಇರೋದ್ರಿಂದ ನಾವು ಇದನ್ನು ಹೋಗಿ ಕಡಿಬೋದು. ಕಡಿದ ಮೇಲೆ ಇದನ್ನು ನೀಟಾಗಿ ಈ ಕಡೆ ಪಕ್ಕಕ್ಕೆ ಎತ್ತಿಡಬೇಕು. ಈಗ ನಾವು ನೋಡಿದ್ವಿ ಬೋರ್ಡಲ್ಲಿ ಒಂದು ವೈಟ್ ಸ್ಕ್ವೇರ್ ಬಿಷಪ್ ಇದೆ, ಇನ್ನೊಂದು ಬ್ಲ್ಯಾಕ್ ಸ್ಕ್ವೇರ್ ಬಿಷಪ್ ಇದೆ. ಬ್ಲ್ಯಾಕ್ ಸ್ಕ್ವೇರ್ ಬಿಷಪ್ಪು ಬ್ಲ್ಯಾಕ್ ಸ್ಕ್ವೇರಲ್ಲೇ ಹೋಗುತ್ತೆ, ವೈಟ್ ಸ್ಕ್ವೇರ್ ಬಿಷಪ್ಪು ವೈಟ್ ಸ್ಕ್ವೇರಲ್ಲೇ ಹೋಗುತ್ತೆ. ಆದ್ದರಿಂದ ಇದು ಇದನ್ನ ಕಡೆಗೆ ಬರಲ್ಲ, ಇದು ಇದನ್ನ ಕಡೆಗೆ ಬರಲ್ಲ. ಯಾಕಂತ ನಾನು ಹೇಳ್ತೀನಿ ನೋಡಿರಿ, ಇಲ್ಲಿ ಬಂದಿದೆ, ಇದು ಇಲ್ಲಿ ಬಂದಿದೆ. ಇವೆರಡು ಅಕ್ಕಪಕ್ಕ ಇರ್ತವೆ ಹೊರತು ಯಾವುದೇ ಕಾರಣಕ್ಕೂ ಒಂದಕ್ಕೊಂದು ಕಡಿಯೋಕ್ಕೆ ಬರಲ್ಲ. ಆಪೋಸಿಟ್ ಕಲರ್ ಆದರೂ ಕೂಡ ಇಲ್ಲಿ ನಾನು ಹೇಳಿದೆ, ಇದು ಬ್ಲ್ಯಾಕ್ ಕಲರಲ್ಲಿ ಇದ್ದರೆ ಮಾತ್ರ ಕಡಿಬೋದಾಗಿತ್ತು, ಇದು ವೈಟ್ ಕಲರ್ ಇದ್ದರೆ ಮಾತ್ರ ಕಡಿಯೋಕ್ಕೆ ಬರ್ತಿತ್ತು. ಹಾಗಾಗಿ ಇದು ಕಡಿಯೋಕ್ಕೆ ಬರೋದಿಲ್ಲ. ಇಷ್ಟು ಬಿಷಪ್ಪಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯ ವೀಕ್ಷಕರೇ. ಈಗ ನಾವು ಇದನ್ನ ವಾಪಸ್ಸು ಅವುಗಳ ಸ್ಥಾನದಲ್ಲಿ ಇಡೋದನ್ನು ನೀಟಾಗಿ. ಸರಿ, ಈಗ ನೀವು ರೂಕ್ ಗೊತ್ತಾಯಿತು, 2 ರೂಕು 2 ಬಿಷಪ್ ಗೊತ್ತಾಯಿತು. ನಾನು ಮತ್ತೆ ನೈಟಿಗೆ ಹೋಗ್ತಾ ಇಲ್ಲ ವೀಕ್ಷಕರೇ, ದಯಮಾಡಿ ನೆನ್ಬಿಟ್ಕೊಳ್ಳಿ. ಈಗ ನಾನು ಕ್ವೀನಿಗೆ ಹೋಗ್ತಾ ಇದ್ದೀನಿ. ಕ್ವೀನ್ ನಾನು ಯಾವಾಗಲೂ ಹೇಳಿದೆ, ನಾನು D1 ಸ್ಕ್ವೇರಲ್ಲಿ ಇರುತ್ತೆ ಕ್ವೀನು. ನೆಕ್ಸ್ಟ್ ಇದು D8 ಸ್ಕ್ವೇರಲ್ಲಿ ಈ ರೂಕು ಕ್ವೀನ್ ಇರುತ್ತೆ. ನಾನು ಅವಾಗ ಹೇಳಿದೆ ಕ್ವೀನಿಗೆ ಭಾಳ 9 ಪಾಯಿಂಟ್ ಇರ್ತವೆ ವೀಕ್ಷಕರೇ, ನೆನ್ಪಿಟ್ಕೊಳ್ಳಿ. ಈ ಕ್ವೀನ್ ಹೆಂಗೆ ಮೂವ್ ಆಗುತ್ತಪ್ಪ ಅಂತಂದರೆ, ಹಾರಿಜೆಂಟಲ್, ವರ್ಟಿಕಲ್ ಜೊತೆ ಕ್ರಾಸ್, ಅಗಲ ಮತ್ತು ಉದ್ದ ಮತ್ತು ಕ್ರಾಸು ಹೆಂಗೆ ಬೇಕಾದ್ರೂ ಹೋಗುತ್ತೆ, ಎಷ್ಟು ಮನೆ ಬೇಕಾದರೂ ಹೋಗುತ್ತೆ. 1 2 3 4 5 6 7 8 ಮನೆ ಬೇಕಾದರೂ ಮೂವ್ ಆಗುತ್ತೆ. ಆವಾಗಲೇ ನಾನು ಹೇಳ್ದಂಗೆ ಇದಕ್ಕೆ ತನ್ನದೇ ಆದ ಕಾಯಿಗಳು ಏನಾದರೂ ಅಡ್ಡ ಇದ್ವಂದರೆ ನೋಡಿರಿ ವೀಕ್ಷಕರೇ, ಈ ಒಂದು ವೈಟ್ ಕ್ವೀನಿಗೆ ರೂಕು ಪಾನು ಅಡ್ಡ ಇದ್ದಾವೆ. ಇದಕ್ಕೆ ಹಿಂಗೆ ಜಂಪ್ ಮಾಡೋಕ್ಕೆ ಬರಲ್ಲ. ಅಕಸ್ಮಾತ್ ಏನಾದರೂ ಈ ರೀತಿ ಖಾಲಿ ಇತ್ತಂದರೆ ಇದು E2 F3 ನೆಕ್ಸ್ಟು G4 ನೆಕ್ಸ್ಟು H5. ಈ 4 ಸ್ಕ್ವೇರ್ಗಳಲ್ಲಿ ಅದಕ್ಕೆ ಯಾವ ಸ್ಕ್ವೇರ್ ಇಷ್ಟ ಆಗುತ್ತೋ ಆ ಸ್ಕ್ವೇರ್ಗೆ ಹೋಗುತ್ತೆ. ಬೇಕಿದ್ರೆ ಅದಕ್ಕೆ ಇಷ್ಟ ಆಯ್ತಂದರೆ H5 ಸ್ಕ್ವೇರ್ ಬೇಕಾದ್ರೆ ಹೋಗುತ್ತೆ. ನೋಡಿರಿ, ಮತ್ತೆ ಸರ್ ಹಿಂದ್ಗಡೆ ಬರುತ್ತಾ? ಖಂಡಿತವಾಗ್ಲೂ ಹಿಂದೆ ಬರುತ್ತೆ. ಅಕಸ್ಮಾತ್ ಇದೇನೋ ನಿಂಗೆ ಅಡ್ಡ ಇದ್ದರೆ ಮಾತ್ರ ಇದಕ್ಕೆ ಹೋಗೋಕ್ಕೆ ಬರಲ್ಲ. ಸರಿ, ಈಗ ನಾನು ಇದನ್ನು ಮತ್ತೆ ವಾಪಸ್ಸಿಟ್ಟು ನಿಮಗೆ ವಿಷಯವನ್ನು ಮತ್ತೆ ಹೇಳ್ತೀನಿ. ಸರಿ, ಈಗ ಇಲ್ಲಿದೆ. ಈಗ H1 ಸ್ಕ್ವೇರಿಗೆ ಹೋಗುತ್ತೆ, ಇಲ್ಲಿಂದ H7 ಸ್ಕ್ವೇರಿಗೆ ಹೋಗುತ್ತೆ. ನೆಕ್ಸ್ಟು ಅಲ್ಲಿಂದ ವಾಪಸ್ D1 ಸ್ಕ್ವೇರಿಗೆ ಬರ್ತತೆ ಕ್ರಾಸಲ್ಲಿ. ನೆಕ್ಸ್ಟು ಕಡಿಯೋದು ಹೇಗಪ್ಪ ಅಂತಂದರೆ, ಈಗ ನೋಡ್ರಿ, ಈ ಒಂದು ಕ್ವೀನು B8ಗೆ ಬರ್ತದೆ. B8ಗೆ ಬಂದಾಗ ಇಲ್ಲಿ ಕಾಣುತ್ತಲ್ಲ, ಇಲ್ಲಿಂದ ಅಲ್ಲಿಗೆ ಒಂದೇ ಸಮನೆ ಹೋಗಿ ನಾವು ಇದನ್ನ ಕಡ್ಬಿಡ್ಬೋದು. ಸರಿನಾ? ಇಷ್ಟು ಕ್ವೀನಿಗೆ ಸಂಬಂಧಪಟ್ಟಂಗೆ ಒಂದು ವಿಷಯ ಹೇಳ್ತೀನಿ. ಕ್ವೀನು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪಾನ್ ಇನ್ ದ ಚೆಸ್ ಗೇಮ್. ಇಫ್ ಯು ಲಾಸ್ಟ್ ದ ಕ್ವೀನ್ ಯು ನಾಟ್ ಲಾಸ್ಟ್ ದ ಗೇಮ್. ನೆನ್ಪಿಟ್ಕೊಳ್ರಿ, ನೀವು ಕ್ವೀನನ್ನು ಕಳ್ಕೊಂಡಿರಂದರೆ ಮ್ಯಾಚ್ ಸೋತಂಗಲ್ಲ, ಚೆಕ್ ಮೇಟ್ ಆದರೆ ಮ್ಯಾಚ್ ಸೋತಂಗೆ. ಈ ಅಂಶವನ್ನು ನಾನು ಮುಂದೆ ಬರ್ತಾ ಹೇಳ್ತಾ ಹೋಗ್ತೀನಿ. ದಯಮಾಡಿ ಇದ್ರ ಕಡೆಗೆ ಗಮನ ಇರಲಿ, ಆತಂಕ ಬೇಡ ಅಂಥೇಳಿ ನಾನು ಹೇಳ್ತೀನಿ. ಸರಿ, ಈಗ ನಾವು ಕ್ವೀನ್ ಬಗ್ಗೆ ತಿಳ್ಕೊಂಡಿದ್ವಿ. ಇನ್ನು ಏನಾದರೂ ಡೌಟ್ ಇದ್ದರೆ ದಯಮಾಡಿ ಕಾಮೆಂಟಲ್ಲಿ ತಿಳಿಸ್ರಿ. ಆಮೇಲೆ ವೀಕ್ಷಕರೇ, ಇಂತಹ ಹೆಚ್ಚಿನ ಚೆಸ್ಗೆ, ಚದುರಂಗ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಇಷ್ಟವಾದರೆ ನೀವು ಕಾಮೆಂಟಲ್ಲಿ ನಿಮ್ಗೆ ಏನು ಬೇಕು, ಚೆಸ್ಸಿನ ಚದುರಂಗದ ಯಾವ ನಿಯಮಗಳು, ಯಾವ ಸಮಸ್ಯೆ ಅಥವಾ ಯಾವ ಆಟ ನಿಮಗೆ ಕ್ಲಿಷ್ಟವಾಗಿದೆ, ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದರೆ ಖಂಡಿತ ಕಾಮೆಂಟಲ್ಲಿ ತಿಳಿಸಿದರೆ ನಾನು ಅದಕ್ಕೆ ಪರಿಹಾರವನ್ನು ತಿಳಿಸೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ನೀವು ಚದುರಂಗದಲ್ಲಿ ಸಾಕಷ್ಟು ವಿಡಿಯೋಗಳಿದ್ದಾವೆ, ನೋಡ್ತಾ ಹೋಗ್ಬೋದು. ಆದರೆ ಕನ್ನಡದಲ್ಲಿ ತೀರಾ ಕಡಿಮೆ ಇದ್ದಾವೆ. ಸರಳವಾಗಿ ಅರ್ಥ ಮಾಡಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ವಿ. ನಾವು ತಿಳಿದು ಬಲ್ಲವರು, ಪಂಡಿತರು, ನಾವು ದೊಡ್ಡ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳ್ತಾ ಇಲ್ಲ ಖಂಡಿತವಾಗ್ಲೂ. ಆದರೆ ಗ್ರ್ಯಾಂಡ್ ಮಾಸ್ಟರ್ ಆಗೋರಿಗೆ ಇದೊಂದು ಮೆಟ್ಲು ಅಂತೇಳಿ ನಾನು ಖಂಡಿತವಾಗ್ಲೂ ಭಾವಿಸ್ತೀನಿ. ಯಾಕಂದರೆ ನಮ್ಮ ಕನ್ನಡಿಗರಿಗೆ ಈ ಎಲ್ಲ ಸಾಮರ್ಥ್ಯ ಇದೆ.
ಎಲ್ಲ ಸಾಮರ್ಥ್ಯ ಇದೆ, ಆದರೆ ಅವರಿಗೆ ಮಾರ್ಗದರ್ಶನದ ಒಂದು ಮಾಡ್ತಕ್ಕಂಥ ಒಂದು ಸೌಭಾಗ್ಯ ನಮಗೆ ನಾವು ಪಡ್ಕೊಂಡಿದ್ದೀವಿ ಅಂತೇಳಿ ಈ ವಿಡಿಯೋ ಮುಖಾಂತರ ಕನ್ನಡಿಗರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದನ್ನು ಚೆನ್ನಾಗಿ ಬಳಸ್ಕೊಂಡು ಇನ್ನೂ ಚೆನ್ನಾಗಿ ಚದುರಂಗಾಟದಲ್ಲಿ ಪರಿಣಿತನ ಪಡಿರಿ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಎಸ್, ಈಗ ಕ್ವೀನ್ ಆಯಿತು. ಈಗ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇನ್ನೂ ನೈಟಿಗೆ ಬಂದಿಲ್ಲ, ಇನ್ನು ಈಗ ಮತ್ತೆ ಕಿಂಗಿಗೆ ಹೋಗ್ತಾ ಇದ್ದೀನಿ ನೋಡ್ರಿ. ಎಸ್, ಕಿಂಗ್ ಎಲ್ಲಿರುತ್ತಪ್ಪ ಅಂದರೆ ವೈಟ್ ಕಿಂಗು E1 ಸ್ಕ್ವೇರು, ಬ್ಲ್ಯಾಕ್ ಕಿಂಗು E8 ಸ್ಕ್ವೇರಲ್ಲಿ ಇರುತ್ತೆ. ಹಾಗಾದರೆ ಇವು ಹೇಗೆ ಮೂವ್ ಆಗ್ತಾವಪ್ಪ ಅಂತಂದರೆ ನೋಡ್ರಿ, ಈ ಕಿಂಗಿಗಿರೋದು ಒಂದೇ ಸ್ಪೆಷಲ್ ಪವರು, ತನ್ನ ಸುತ್ತ ಇರತಕ್ಕಂತಹ ಒಂದೊಂದು ಮನೆ ಹೋಗುತ್ತೆ. F1, F2, E2, D2, D1. ಅಕಸ್ಮಾತ್ ಮಿಡ್ಲಲ್ಲಿ ಇತ್ತು ಅನ್ಕೊಳ್ರಿ, ತನ್ನ ಸುತ್ತ ಒಂದು ಮನೆ. ಓಕೆನಾ ಸರ್? ಹಾಗಾದರೆ ಇದು ಆಗಲೆಲ್ಲ ನಾವು ಇದೇ ರೀತಿಯೇ ಆಡ್ಬೋದಾ ಅಂತ ನೀವು ಕೇಳ್ಬೋದು. ಇಲ್ಲ, ನಾನು ನಿಮಗೆ ಮನವರಿಕೆ ಆಗಲಿ ಅಂತ ತೋರಿಸಿದೆ. ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಇದಕ್ಕೆ ಒಂದು ಮನೆ ಅಂದರೆ ತನ್ನ ಸುತ್ತಲಿರ್ತಕ್ಕಂತಹ ಸ್ಕ್ವೇರ್ಗಳಲ್ಲಿ ಯಾವ ಮನೆ ಖಾಲಿ ಇರುತ್ತೋ ಆ ಮನೆಯನ್ನು ಇದು ಆಕ್ಯುಪೈ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಅಕಸ್ಮಾತ್ ನೋಡಿರಿ, ಮಿಡ್ಡಲ್ಲಿ ಕಿಂಗ್ ಇದ್ದಾನೆ. ಅಲ್ಲ, ಇಂಥ ಸಿಚುವೇಶನ್ ಭಾಳ ಕ್ರಿಯೇಟ್ ಆಗಲ್ಲ, ನಾನು ನಿಮಗೆ ಸುಮ್ಮನೆ ಅಸಂಪ್ಷನಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಸುತ್ತ ಕಿಂಗ್ ಇದ್ದಾನೆ. ಈ ಕಿಂಗ್ ಹಂಗಾರೆ ಎಲ್ಲಿ ಹೋಗುತ್ತೆ? ಎಲ್ಲೂ ಹೋಗಲ್ಲ, ಇದು ಸಾಧ್ಯನೇ ಇಲ್ಲ. ಎದಕ್ಕಪ್ಪ ಅಂದರೆ ಇದಕ್ಕೆ ಯಾವುದೇ ಕಾರಣಕ್ಕೂ ಜಂಪ್ ಮಾಡತಕ್ಕಂತಹ ಒಂದು ಸ್ಪೆಷಲ್ ಪವರ್ ಇಲ್ಲ ಇದಕ್ಕೆ. ಇದು ಇಲ್ಲೇ ಇರುತ್ತೆ. ಅಕಸ್ಮಾತ್ ಇಲ್ಲಿ ಯಾವುದೂ ಕಾಯಿಲ್ಲ ಅಂದರೆ ಬೇಕಿದ್ರೆ ಈ ರೀತಿ ಹೋಗುತ್ತೆ. ಇಲ್ಲಿ ಯಾವುದು ಕಾಯಿಲ್ಲ ಅಂದರೆ ಇಲ್ಲಿ 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 ಹೋಗುತ್ತೆ. ಈ ರೀತಿ ತನ್ನ ಸುತ್ತಲಿರ್ತಕ್ಕಂತಹ ಪ್ರದೇಶದಲ್ಲಿ ಅದು ಹೋಗೋದಕ್ಕೆ ಪ್ರಯತ್ನ ಪಡುತ್ತೆ. ಸರಿ, ಈಗ ನಾನು ವಾಪಸ್ಸು ಇಲ್ಲಿಗೆ ಬಂದೆ. ಈಗ ಸರ್ ಕಡಿಯೋದು ಹೆಂಗೆ? ಕಡಿಯೋದಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳ್ತೀನಿ ಕೇಳ್ರಿ. ಚೆಸ್ಸಲ್ಲಿ ಒಂದು ನಿಯಮ ಇದೆ, ರಾಜ ಯಾವುದೇ ಕಾರಣಕ್ಕೂ 1 ಸ್ಕ್ವೇರ್ ಗ್ಯಾಪ್ ಇರಬೇಕು. ಅವಾಗ ಕಾಣುತ್ತಲ್ಲ, 1 ಸ್ಕ್ವೇರ್ ಇದೆ ಗ್ಯಾಪು. ಯಾವುದೇ ಕಾರಣಕ್ಕೂ ಈ ರೀತಿ ಹತ್ರ ಹೋಗಂಗಿಲ್ಲ. ಹಿಂಗೆ ಹೋದರೆ ಅದು ಇಲ್ಲಿಗಲ್ ಮೂವ್ ಅಂತ ಕರೀತಾರೆ, ಹೋಗಲೇಬಾರ್ದು. ಆ್ಯಕ್ಚುಲಿ ಹಿಂಗೆ ಹೋಗೋ ಅವಕಾಶನೇ ಇಲ್ಲ ಚೆಸ್ಸಲ್ಲಿ, ಚದುರಂಗದಲ್ಲಿ. ಈ ರೀತಿ ಒಂದನೇ ಗ್ಯಾಪ್ ಇರಬೇಕು. ಓಕೆನಾ? ನೆಕ್ಸ್ಟ್ ಕಡಿಯೋದು ಹೆಂಗೆ ಅಂತ ಹೇಳ್ತೀನಿ. ಈ ರೀತಿ ಇದ್ದಾಗ ನೀವು ಕಾಯಿಗಳನ್ನು ಆರಾಮಾಗಿ ಕಡ್ಬಿಡ್ಬೋದು. ಸರಿನಾ? ಅಕಸ್ಮಾತ್ ಇಲ್ಲಿ ತನ್ಕೊಳ್ರಿ, 1, 2 ಇಲ್ಲಿ ಹೋಗಕ್ಕೆ ಬರಲ್ಲ. ನಾನು ಹೇಳಿದೆ ಆವಾಗಲೇ, ತನ್ನ ಸುತ್ತ ಒಂದು ಮನೆಗಳಲ್ಲಿ ಯಾರನ್ನೇ ಇದ್ದರೂ ಅದು ಕಡಿಯೋದಕ್ಕೆ ಪ್ರಯತ್ನ ಪಡುತ್ತೆ. ಆ ಒಂದು ಸ್ಕ್ವೇರ್ನ ಇದು ಆಕ್ಯುಪೈ ಮಾಡುತ್ತೆ. ಇದನ್ನು ಕಡಿಬೇಕಂದ್ರೆ ಇಲ್ಲಿಗೆ ಹೋಗ್ಬೇಕು ಫಸ್ಟ್ ಆಟ, ನೆಕ್ಸ್ಟ್ ಅವ್ರು ಇನ್ನೊಂದು ಆಟ, ಇದನ್ನ ಆಡಬೇಕು, ನೆಕ್ಸ್ಟ್ ಆಮೇಲೆ ಇದನ್ನ ಕಡಿಬೇಕು. ಇಷ್ಟು ಗೊತ್ತಾಗುತ್ತೆ ಅನಿಸುತ್ತೆ ವೀಕ್ಷಕರೇ. ಕಿಂಗಿನ ಮೂವ್. ನೆಕ್ಸ್ಟ್ ಇವನ್ನ ಅವಳ ಸ್ಥಾನದಲ್ಲಿ ಮತ್ತೆ ವಾಪಸ್ ಇಟ್ಬಿಡೋಣ. ಸ್ವಲ್ಪ ತಡವಾದರೂ ಪರವಾಗಿಲ್ಲ, ನಾವು ಹೇಳ್ದಂಗೆ ಡಿಸಿಪ್ಲಿನಿಗೆ ಒತ್ತು ಕೊಡೋಣ, ಆಟವನ್ನು ಚೆನ್ನಾಗಿ ಕಲಿತೀವಿ. ಎಸ್, ಈಗ ನಾವು ಎಲ್ಲ ಹೇಳಿದ್ದಾಯಿತು. ಈಗ ನಾನು ನಿಮಗೆ ಈ ಒಂದು ನೈಟ್ ಬಗ್ಗೆ ಹೇಳ್ತೀನಿ ವೀಕ್ಷಕರೇ. ಎಸ್, ಈ ನೈಟ್ ಎಲ್ಲಿರುತ್ತಪ್ಪ ಅಂದರೆ B1 G1. ಈ ಬ್ಲ್ಯಾಕ್ ನೈಟ್ಸ್ B8 G8. ಚದುರಂಗಾಟದಲ್ಲಿ ಅತ್ಯಂತ ಪೆಕ್ಯುಲರ್ ಪಾನ್ಸ್ ಅಂದರೆ ಇವೆ. ಇವು ಯಾವಾಗ ಯಾರಿಗೆ ಕೈ ಕೊಡ್ತವೆ, ಇವು ಯಾವಾಗ ಯಾರಿಗೆ ಸಹಾಯ ಮಾಡ್ತವೆ ಯಾರಿಗೂ ಗೊತ್ತಾಗಲ್ಲ. ಆದರೆ ಒನ್ ಆಫ್ ದ ಕೆಲವೊಂದು ಸರಿ ಮಂತ್ರಿಗಿಂತಲೂ ಪವರ್ಫುಲ್ಲಾಗಿ ಆಟ ಆಡ್ತಕ್ಕಂಥ ಇವು ಬೋರ್ಡಲ್ಲಿ ಇರೋವರೆಗೂ ಇವು ಎಷ್ಟು ಚೆನ್ನಾಗಿ ಆಡ್ತಾವಂತೇಳಿ, ಯಾರು ಚೆನ್ನಾಗಿ ಬಳಸ್ತಾರೋ ಅವ್ರು ಅಷ್ಟು ಚೆನ್ನಾಗಿ ಆಟ ಆಡ್ಬೋದು ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಜನ, ಎಷ್ಟೋ ಜನ ಆಟಗಾರರು ಮಂತ್ರಿ ಇಲ್ದಿದ್ರು ಕೂಡ ಆಟ ಆಡ್ತಾರೆ. ಆದರೆ ಈ ನೈಟ್ಗಳನ್ನು ಕಳ್ಕೊಂಡ್ರೆ ಅವ್ರಿಗೆ ಆಟ ಆಡೋಕ್ಕೆ ಬರೋದಿಲ್ಲ. ಅಷ್ಟು ಈ ನೈಟ್ಗಳ ಮೇಲೆ ಅವಲಂಬನೆ ಆಗಿರ್ತಾರೆ. ಇವು ಇರ್ತಕ್ಕಂತಹ ಸ್ಪೆಷಲ್ ಪವರ್ ಏನಪ್ಪ ಅಂದರೆ, ಇದು ಯಾವಾಗಲೂ ಎಲ್ ಶೇಪಲ್ಲಿ ಜಂಪ್ ಮಾಡುತ್ತೆ. ನೋಡ್ತಾ ಇಲ್ಲಿ ಕಾಣಿಸ್ತಿಲ್ಲ, ಎಲ್ ಶೇಪಲ್ಲಿ ಅಂದರೆ ಫಸ್ಟಿಗೆ 2 ಮನೆ ಜಂಪ್ ಮಾಡುತ್ತೆ. 1, 2 ಮನೆ ಜಂಪ್ ಮಾಡಿ
ತನಗಿಷ್ಟ ಬಂದರೆ ಈ ಕಡೆಗಾದರೂ ಹೋಗುತ್ತೆ, ಈ ಕಡೆಗಾದರೂ ಹೋಗುತ್ತೆ, ಅದು ನಮ್ಮ ಡಿಸೈಡ್. ಈಗ ನಾನು ನೋಡಿರಿ 2 ಮನೆ ಸ್ಟೆಪ್ ಜಂಪ್ ಮಾಡಿದೆ, ಇಲ್ಲಿಗೆ ಹೋದೆ. ನೆಕ್ಸ್ಟು 2 ಮನೆ ಜಂಪ್ ಮಾಡಿದೆ, ಇಲ್ಲಿ ಪಕ್ಕಕ್ಕೆ ಬಂದೆ. ಸರ್ ಮತ್ತೆ ಹಿಂದಕ್ಕೆ ಬರ್ಬೋದಾ? ಖಂಡಿತ. 2 ಮನೆ ಜಂಪ್ ಮಾಡಿದೆ ಪಕ್ಕಕ್ಕೆ, 2 ಮನೆ ಜಂಪ್ ಮಾಡಿದೆ ಪಕ್ಕಕ್ಕೆ. ಸರ್ ಯಾರಾದರೂ ಅಡ್ಡ ಇದ್ದರೆ ಹೆಂಗೆ ಸರ್ ಅಂಥೇಳಿ ಈ ಮಾತನ್ನು ನೀವು ಕೇಳ್ಬೋದು. ಈಗ ನೋಡ್ರಿ, ಚದುರಂಗ ಆಟದಲ್ಲಿ ಯಾವುದೇ ಕಾಯಿಗೂ ಇಂಥ ಒಂದು ಪವರ್, ಸ್ಪೆಷಲ್ ಪವರ್ ಇಲ್ಲ, ಕುದುರೆಗೆ ಮಾತ್ರ ಇದೆ. ಈ ರೀತಿ ಎಲ್ಲರೂ ಅಡ್ಡ ಇದ್ದಾಗ ಇದಕ್ಕಿರೋ ರೂಲ್ಸ್ ಏನಪ್ಪ? 2 ಮನೆ ಎಗ್ಗಿರಬೇಕು, ಎಗ್ಗಿರ್ತದೆ. 2 ಮನೆ ಎಗ್ಗಿರ್ತದೆ, 1 ಮನೆ ಪಕ್ಕಕ್ಕೆ ಹೋಗುತ್ತೆ. ಅಕಸ್ಮಾತ್ ಇನ್ನೊಂದು ನೋಡ್ರಿ, ಗಮನಿಸ್ರಿ, ಈಗ ನೋಡ್ರಿ, ಈ ಕುದುರೆ, ಈ ನೈಟ್ 2 ಮನೆ ಎಗ್ರಿ 1 ಮನೆ ಪಕ್ಕಕ್ಕೆ ಹೋಗ್ಬೇಕು. ಆದರೆ ಇಲ್ಲಿ ಹೋಗೋಕ್ಕೆ ಇಲ್ಲಿ ಒಂದು ಇವ್ರದೇ ಆದಂತಹ ಒಂದು ಕಾಯಿ ಅಕ್ಯುಪೈ ಮಾಡಿದೆ. ಇಲ್ಲಿಗೆ ಈ ನೈಟು ಹೋಗಲ್ಲ. ನೆಕ್ಸ್ಟ್ ಇಲ್ಲಿ ಬರ್ರಿ, ಇದಿಲ್ಲೇ ಇರಲಿ, ಒಂದು ಕಾಯಿ ಇಡೋಣ, ಪಾನ. ಇಲ್ಲಿ ನೋಡ್ರಿ, 1 2 ಮನೆ ಎಗ್ರಿ 1 ಮನೆ ಪಕ್ಕಕ್ಕೆ ಹೋಗ್ಬೇಕು. ಆದರೆ ಇವ್ರದೇ ಕಾಯಿ ಅಕ್ಯುಪೈ ಮಾಡಿದೆ, ಇಲ್ಲಿ ಹೋಗೋಕ್ಕೆ ಬರಲ್ಲ ಈ ನೈಟಿಗೆ. ನೆಕ್ಸ್ಟ್ ನೋಡ್ರಿ, 1 2 ಮನೆ ಎಗ್ರಿದ್ವಿ, 1 2 ಮನೆ ಎಗ್ರಿದ್ವಿ, ಇಲ್ಲಿಗೆ ಹೋಗಿ ಬರುತ್ತಾ? ಬರಲ್ಲ. ಇಲ್ಲಿ ಅವ್ರದೇ ಕಾಯಿ ಅಕ್ಯುಪೈ ಆಗಿರೋದ್ರಿಂದ ಇಲ್ಲಿಗೆ ಹೋಗಿ ಬರಲ್ಲ. ನೆಕ್ಸ್ಟ್ ಹಾಗಾದ್ರೆ ಎಲ್ಲಿ ಬರುತ್ತೆ? 1 2 ಇಲ್ಲಿ ಎಗ್ರಿ, ಇಲ್ಲಿ ಇಡ್ಬೋದು. ಯಾಕಂದರೆ ಇಲ್ಲಿ ಯಾರೂ ಇಲ್ಲ, ಖಾಲಿ ಸ್ಪೇಸ್ ಇದೆ. ನಾನು ಈ ವಿಷಯ ಯಾಕೆ ಹೇಳ್ತೀನಪ್ಪ ಅಂದರೆ, ಇದು ಎಗ್ರಕ್ಕೆ ಪವರ್ ಇದೆ, ಆದರೆ ನಮ್ಮ ಕಾಯಿಗಳೇ ಆಕ್ಯುಪೈ ಆಗಿದ್ದರೆ ಆ ಪ್ಲೇಸಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನು ನೀವು ನೆನ್ಪಿಟ್ಕೊಬೇಕು ವೀಕ್ಷಕರೇ. ಸರಿ, ಹಾಗಾದರೆ ಕಡಿಯೋದು ಹೆಂಗೆ? ಓಕೆ, ಈಗ ಇವನ್ನ ವಾಪಸ್ ಇಡೋಣ. ವಾಪಸ್ ಇಟ್ಟು ನಿಮಗೆ ಕಡಿಯೋದು ಹೇಗಂತ ತೋರಿಸ್ತೀನಿ ನೋಡ್ರಿ. ಎಸ್ ವೀಕ್ಷಕರೇ, ನೋಡ್ರಿ, ಈಗ ಈ ಒಂದು ನೈಟ್ 2 ಮನೆ ಜಂಪ್ ಮಾಡಿ 1 ಮನೆ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಈಗ ಯಾರ್ದು ಆಟ? ವೈಟ್ನರ್ದು ಆಟ. 2 ಮನೆ ಜಂಪ್ ಮಾಡಿ 1 ಮನೆ ಪಕ್ಕಕ್ಕೆ ಬರುತ್ತೆ. ಎಸ್, ಈಗ ಯಾರ್ದು ಆಟ? ಇವ್ರದ್ದು ಆಟ. 2 ಮನೆ ಜಂಪ್ ಮಾಡಿ 1 ಮನೆ ಪಕ್ಕಕ್ಕೆ ಬರುತ್ತೆ. ನೆಕ್ಸ್ಟ್ ಇದು 2 ಮನೆ ಜಂಪ್ ಮಾಡಿ 1 ಮನೆ ಪಕ್ಕಕ್ಕೆ ಬರುತ್ತೆ. ನೆಕ್ಸ್ಟ್ 2 ಮನೆ ಜಂಪ್ ಮಾಡಿ 1 ಮನೆ ಪಕ್ಕಕ್ಕೆ ಬರುತ್ತೆ. ನೆಕ್ಸ್ಟ್ 2 ಮನೆ ಜಂಪ್ ಮಾಡಿ 1 ಮನೆ ಪಕ್ಕಕ್ಕೆ ಬರುತ್ತೆ. ಎಸ್, ಈಗ ನೋಡ್ರಿ ವೀಕ್ಷಕರೇ, ಇಲ್ಲಿ ಗಮನಿಸ್ರಿ, 2 ಮನೆ ಜಂಪ್ ಮಾಡಿ 1 ಮನೆ ಇದನ್ನು ಕಡಿತತ್ತೆ, ಕಾಣಿಸುತ್ತಲ್ಲ? ಓಕೆ, ಎಸ್, ಈಗ ಯಾರ್ದಾಟ? ಈ ನೈಟಿಂದು 2 ಮನೆ ಜಂಪ್ ಮಾಡಿ 1 ಮನೆ ಪಕ್ಕಕ್ಕೆ. ನೆಕ್ಸ್ಟ್ 2 ಮನೆ ಜಂಪ್ ಮಾಡಿ 1 ಮನೆ ಪಕ್ಕಕ್ಕೆ. ನೆಕ್ಸ್ಟ್ 2 ಮನೆ ಜಂಪ್ ಮಾಡಿ 1 ಮನೆ ಪಕ್ಕಕ್ಕೆ. ನೋಡಿರಿ ವೀಕ್ಷಕರೇ, ಈಗ 2 ಮನೆ ಜಂಪ್ ಮಾಡಿ 1 ಮನೆ ಪಕ್ಕಕ್ಕೆ ಇದನ್ನ ಕಡಿಬೋದು. ಓಕೆ, ಈ ನೈಟಿಂದು ಸ್ವಲ್ಪ ಕ್ಲಮ್ಜಿ ಅಂತ ಅನಿಸುತ್ತೆ, ಆದರೆ ನೀವು ಆಡ್ತಾ ಹೋದಂಗೆಲ್ಲ, ಪ್ರಾಕ್ಟೀಸ್ ಮಾಡ್ದಂಗೆಲ್ಲ ಕೆಲವೊಂದು ಪ್ರಮುಖ ನಡೆಗಳನ್ನು ಆರಾಮಾಗಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ಬೋದು ವೀಕ್ಷಕರೇ. ಈಗ ನಾವು ಈಗೆಲ್ಲ ನೈಟೆಲ್ಲ ಆಯಿತು. ಈಗ ಲಾಸ್ಟಿಗೆ ಉಳಿದಿದ್ದು ಯಾವುದಪ್ಪ ಅಂದರೆ ಪಾನ್ಸ್. ಪಾನ್ಸ್ 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 ಎಷ್ಟು ಪಾನ್ಸ್ ಇದಾವಪ್ಪ ಅಂದರೆ ಇವು 8 ಪಾನ್ಸ್ ಇದ್ದಾವೆ. ಇವೆಲ್ಲವೂ ವೈಟ್ನವೆಲ್ಲ ಸೆಕೆಂಡ್ ರ್ಯಾಂಕ್ನಾಗಿದ್ದರೆ ಬ್ಲ್ಯಾಕ್ನವೆಲ್ಲ 7th ರ್ಯಾಂಕಲ್ಲಿ ಇರ್ತವೆ. ಇವನ್ನ ಒಂದೆರಡು ಸ್ಟೆಪ್ ಆಡಿ ತೋರಿಸ್ಬಿಡ್ತೀನಿ ವೀಕ್ಷಕರೇ, ನೆನ್ಪಿಟ್ಕೊಂಬಿಡ್ರಿ. ಇದರಲ್ಲಿ ಒಂದು ಸ್ಪೆಷಲ್ ಮೂವ್ ಇದೆ, ಒಂದು ಸ್ಪೆಷಲ್ ಮೂವ್ ಇದೆ, ಒಂದು ಪ್ರಮೋಷನ್ ಇದೆ. ಅದನ್ನು ಸ್ವಲ್ಪ ಗಮನಿಸ್ರಿ, ನಿಮಗೆ ಆಮೇಲೆ ಆ ವಿಷಯವನ್ನು ಹೇಳ್ತೀನಿ. ಫಸ್ಟ್ ಯಾರು ಆಡಬೇಕು? ವೈಟ್ ಆಡಬೇಕು. ಇವು ಯಾವಾಗಲೂ ಸೆಕೆಂಡ್ ರ್ಯಾಂಕಲ್ಲಿ ಇರ್ತವೆ, ಇವು ಯಾವಾಗಲೂ 7th ರ್ಯಾಂಕಲ್ಲಿ ಇರ್ತವೆ. ಈ ಸೆಕೆಂಡ್ ರ್ಯಾಂಕಲ್ಲಿರ್ತಕ್ಕಂತಹ ಪಾನು ಹಾಗೂ ಈ 7th ರ್ಯಾಂಕಲ್ಲಿರ್ತಕ್ಕಂತಹ ಪಾನು ತಮ್ಮ ಮೊದಲ ಸ್ಟೆಪ್ಪನ್ನು, ಇಲ್ಲಿರ್ತಕ್ಕಂಥ ಇದು ಸೆಕೆಂಡ್ ರ್ಯಾಂಕಲ್ಲಿದ್ದರೆ ಇದನ್ನು ಮೊದಲೇ ಸ್ಟೆಪ್ ಮೂವ್ ಮಾಡ್ತೀವಿ. ಈಗ ಈ ರ್ಯಾಂಕ್ ಇವರು ಪಾನ್ ಡಿಸೈಡ್ ಮಾಡ್ಬೇಕು, ನಾವು 1 ಸ್ಟೆಪ್ ಹೋಗ್ಬೇಕಾ 2 ಸ್ಟೆಪ್ ಹೋಗ್ಬೇಕಾ ಅಂತೇಳಿ. ನೀವು ಇದನ್ನು ಪ್ರಾರಂಭದಲ್ಲೇ 1 ಸ್ಟೆಪ್ಪನ್ನು 2 ಸ್ಟೆಪ್ಪನ್ನು ಮೂವ್ ಮಾಡ್ಬೋದು. ಈ 4ಗೆ ಇಡ್ಬೋದು ನೀವು. ಸರ್ 1 ಇಡ್ಬೇಕಾ? ಇಲ್ಲ, ಸ್ಪೆಷಲ್ ಇದಕ್ಕೆ ಈ ರೀತಿ ಪವರ್ ಇದೆ, ರೂಲ್ಸ್ ಇದೆ. ಮೊದಲನೇ ಸರಿ ನೀವು ಆಡ್ತಾ ಇದ್ದೀರ ಅಂದರೆ ಈ ಪಾನನ್ನು 2 ಸ್ಟೆಪ್ ಇಡ್ಬೋದು. ನೆಕ್ಸ್ಟ್ ಆಮೇಲೆ 2 ಸ್ಟೆಪ್ ಇಡಕ್ಕೆ ಬರುತ್ತಾ? ಇಲ್ಲ, ಆಮೇಲೆ
ಒಂದೇ ಸ್ಟೆಪ್ ಇಡಕ್ಕೆ ಬರೋದು. ಓಕೆನಾ? ಎಸ್. ಆಮೇಲೆ ನೀವು ಅಕಸ್ಮಾತ್ ಇಲ್ಲಿಂದ ಇಡ್ಬೇಕಾದ್ರೆ ನಿಮಗೆ ಗೊತ್ತಿರಲ್ಲ, ಒಂದು ಸ್ಟೆಪ್ ಇಟ್ಬಿಡ್ತೀರಿ. ನೆಕ್ಸ್ಟ್ ನಾನು ಒಂದು ಸ್ಟೆಪ್ ಇಟ್ಟಿನಪ್ಪ 2 ಸ್ಟೆಪ್ ಆಡಕ್ಕೆ ಹೋಗ್ತೀನಿ ಅಂತೇಳಿ 2 ಸ್ಟೆಪ್ ಇಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಒಂದು ಸರಿ ಒಂದು ಸ್ಟೆಪ್ ಇಟ್ಟರೆ ಮುಗೀತಿದ್ದು, ಕೊನೆವರೆಗೂ ಒಂದೊಂದೇ ಸ್ಟೆಪ್ಪು ಹೋಗ್ತಾ ಇರುತ್ತೆ. ಸರಿನಾ? ಆಮೇಲೆ ಇನ್ನೊಂದು ಈ ಕಡೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿರಿ ವೀಕ್ಷಕರೇ, ಇಲ್ಲಿ ಎದರ ಬದರ ಕಾಯಿದಾವೆ. ನಾನು ಕ್ವೀನು ಮತ್ತು ರೂಕು ವಿಚಾರದಲ್ಲಿ ಕ್ವೀನ್ ಇಲ್ಲಿದೆ ಮತ್ತು ರೂಕ್ ಇಲ್ಲಿದೆ. ಇವೆರಡು ಈ ರೀತಿ ಕಾಯಿಗಳು ಎದರ ಬದರ ಬಂದಾಗ ಕಡಿತಾ ಇದ್ವು. ಆದರೆ ಪಾನಿಗೆ ಅಂದರೆ ಈ ಸೈನಿಕರಿಗೆ ಎದರ ಬದರ ಕಾಯಿ ಬಂದಾಗ ಯಾವುದೇ ಕಾರಣಕ್ಕೂ ಕಡಿಯುವಂತಹ ಅವಕಾಶ ಇಲ್ಲ. ಮತ್ತು ಹೆಂಗೆ ಕಡಿಬೇಕು? ಈ ರೀತಿ ಕ್ರಾಸಲ್ಲಿ ಕಡಿತತೆ. ಎಷ್ಟು ಮನೆ? ಒಂದೇ ಮನೆ. ಅಕಸ್ಮಾತ್ ಈ ಕಾಯಿ ಇಲ್ಲಿ ತನ್ಕಳ್ರಿ ಕಡಿಯೋಕ್ಕೆ ಬರಲ್ಲ, ಇಲ್ಲಿಂದ ಅಲ್ಲಿಗೂ ಕಡಿಯೋಕ್ಕೆ ಬರಲ್ಲ. ಓಕೆ, ಈ ರೀತಿ ಕಡಿತತೆ. ಓಕೆನಾ? ಮತ್ತು ಹಿಂಗೆ ಪಕ್ಕಕ್ಕೂ ಬರಲ್ಲ. ಸರ್ ನಾನು ಮತ್ತೆ ವಾಪಸ್ ಹಿಂದಕ್ಕೆ ಹೋಗ್ತೀನಿ ಅಂದರೆ ಇಲ್ಲ, ಹಿಂದಕ್ಕೂ ಬರಲ್ಲ, ಮುಂದೆ ಹೋಗ್ತಾ ಇರಬೇಕು. ಕಡಿಬೇಕಾದ್ರೆ ಮಾತ್ರ ನೋಡಿರಿ ಕ್ರಾಸಾಗಲಿ ಕಡಿಬೇಕು ಈ ರೀತಿ. ಓಕೆ, ಇಷ್ಟು ಗೊತ್ತಾಯ್ತು ಅನಿಸುತ್ತೆ. ಈಗ ಈ ಕಾಯಿಗಳನ್ನ ಸ್ವಲ್ಪ ಮೂವ್ ಮಾಡೋದಿದೆ, ಒಂದು ಸ್ಪೆಷಲ್ ಮೂವ್ ಇದೆ, ಅದೊಂದು ಹೇಳ್ಬಿಡ್ತೀನಿ. ವೀಕ್ಷಕರೇ ದಯಮಾಡಿ ನೀವೆಲ್ಲ ಕೇಳಿಸ್ಕೊತಾ ಇರ್ತೀರ. ಇದನ್ನು ನಾನು ಆ್ಯಕ್ಚುಲಿ ಬರೆದು ತೋರಿಸ್ಬೇಕಾಗಿತ್ತು, ನಾನು ಬರೀ ಥಿಯರಿ ಹೇಳ್ತಾ ಇದ್ದೀನಿ. ಸಾಧ್ಯವಾದರೆ ನೀವು ಯಾವುದಾದ್ರೂ ಇಂಪಾರ್ಟೆಂಟ್ ಅನಿಸಿದರೆ ಅದನ್ನು ಒಂದು ನೋಟ್ಸ್ ಮಾಡ್ಕೊಳ್ರಿ ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಸರಿ, ಈಗ ಕಾಯಿಗಳನ್ನು ಮೂವ್ ಮಾಡ್ತಾ ಹೋಗೋಣ. ಫಸ್ಟ್ ಯಾರು ಆಡ್ತಾರೆ? ವೈಟ್ ಆಡ್ತಾರೆ. 2 ಸ್ಟೆಪ್ ಇಡ್ತೀನಿ, ಅವರು 1 ಸ್ಟೆಪ್ ಇಡ್ತಾರೆ. ನಾನು ಮತ್ತೆ 2 ಸ್ಟೆಪ್ ಇಡ್ತೀನಿ, ಅವರು ಮತ್ತೆ 1 ಸ್ಟೆಪ್ ಇಡ್ತಾರೆ. ನಾನು 2 ಸ್ಟೆಪ್ ಇಡ್ತೀನಿ. ವೀಕ್ಷಕರು ಇಲ್ಲಿ ಗಮನಿಸ್ರಿ ನೀವು. ಈಗ ಅವ್ರೇನು ಮಾಡ್ತಾರೆ? ನಾನು ಎಲ್ಲ 2 ಸ್ಟೆಪ್ ಇಟ್ಟಿದ್ದು, 2 ಸ್ಟೆಪ್ ಇಟ್ಟು ಮತ್ತೆ ಇನ್ನೊಂದು ಸ್ಟೆಪ್ ಇಟ್ಟಿದ್ದು ನೋಡಿ ಅವ್ರೇನು ಮಾಡ್ತಾರೆ? ಅಪ್ಪ ಇಲ್ಲೇ ಮುಂದೆ ಬಂದುಬಿಡ್ತಾರಲ್ಲ ಅಂತೇಳಿ ಇವರು ಈ ಕಾಯಿಯನ್ನು ಇದ್ರ ಪಕ್ಕ ತಗೊಂಬರ್ತಾರೆ. ಈಗ ಗಮನಿಸ್ರಿ, 1 2 3 4 5 5th ರ್ಯಾಂಕಲ್ಲಿದೆ ಈ ಕಾಯಿ. H5ನಲ್ಲಿ G7ನಲ್ಲಿರ್ತಕ್ಕಂತಹ ಕಾಯಿ ಒಂದೇ ಸರಿಗೆ G5 ಜಂಪ್ ಮಾಡುತ್ತೆ. ಜಂಪ್ ಮಾಡಿಬಿಡ್ತು. ಈ ರೀತಿ ಜಂಪ್ ಮಾಡಿದಾಗ ನಮಗೊಂದು ಈ ಪಾನಿಗೆ ಒಂದು ಸ್ಪೆಷಲ್ ಮೂವ್ ಇದೆ. ಅದನ್ನ ಏನಂತ ಕರಿತೀವಪ್ಪ ಅಂದರೆ ಎನ್ ಪ್ಯಾಸೆಂಟ್ ಏನಂತ ಕರಿತೀವಿ? ಎನ್ ಪ್ಯಾಸೆಂಟ್. ಏನು ಎನ್ ಪ್ಯಾಸೆಂಟ್ ಅಂದರೆ, ನಾವು 5th ರ್ಯಾಂಕಲ್ಲಿ ಹೋದಾಗ ಇಲ್ಲಿರ್ತಕ್ಕಂತಹ ಕಾಯಿ ಒಂದೇ ಸಮನೆ 2 ಸ್ಕ್ವೇರ್ನ ಜಂಪ್ ಮಾಡಿದರೆ ಆವಾಗ ನಾವು ಈ ಪಾನನ್ನು ಎತ್ತಿ ಇಲ್ಲಿಡ ಬದಲು ಇಲ್ಲಿಡ್ಬೋದು. ಅಲ್ಲ, ಇಲ್ಲಿಡ್ಬೋದು ಬೇಕಿದ್ರೆ, ಆದರೆ ಸ್ಪೆಷಲ್ ಪವರ್ ಇದರಿಂದ ನಾವು ಇದನ್ನ ಇಲ್ಲಿಡ್ಬೋದು. ಇಲ್ಲಿಟ್ಟು ಈ ಕಾಯಿನೇ ಎತ್ತಬೇಕು ಹಿಂಗೆ ಕಡ್ದಂಗೆ. ಇದನ್ನು ಎನ್ ಪ್ಯಾಸೆಂಟ್ ಅಂತ ಕರಿತೀವಿ. ಇನ್ನೊಂದು ಸರಿ ಹೇಳ್ತೀನಿ ನೋಡಿರಿ ವೀಕ್ಷಕರೇ. ನಾನು ಇದನ್ನ ಇಲ್ಲಿಟ್ಟೆ, ಇವ್ರನ್ನ ಇಲ್ಲಿಟ್ಟರು, ನಾನು ಇಲ್ಲಿಟ್ಟೆ, ಇವ್ರು ಮುಂದೆ ಬರ್ತಾರೆ ಅಂತೇಳಿ ಈ ಕಾಯಿನ ಮೂವ್ ಮಾಡ್ತಾರೆ. ಮೂವ್ ಮಾಡಿದಾಗ ನಾನು ಈ ಕಾಯಿನ ಕಡಿಯೋಕ್ಕೆ ಬರಲ್ಲ, ಇಲ್ಲಿಡಬೇಕು. ಇಲ್ಲಿಟ್ಟು ಈ ಕಾಯಿನ ಎತ್ತಬೇಕು. ಎತ್ತಿದಾಗ ಇದನ್ನು ಏನಂತ ಕರಿತೀವಿ? ಎನ್ ಪ್ಯಾಸೆಂಟ್ ಅಂತ ಕರಿತೀವಿ. ಸರಿ, ಇವ್ರು ಮತ್ತೆ ಮೂವ್ ಆಗ್ತಾರೆ ಮುಂದೆ, ನಾನು ಮತ್ತೆ ಮುಂದೆ ಮೂವ್ ಆಗ್ತೀನಿ. ಯಾವುದೇ ಕಾರಣಕ್ಕೂ ಪಾನಿಗೆ ಹಿಂದೆ ಬರೋ ಅವಕಾಶ ಇಲ್ಲ. ಚೆಸ್ಸಲ್ಲಿ ಪಾನು ಹಿಂದೆ ಬರಲ್ಲ, ಅದು ಬರೀ ಮುಂದೆ ಮೂವ್ ಆಗ್ತಾ ಇರುತ್ತೆ. ಇಷ್ಟಾದಮೇಲೆ ನೆಕ್ಸ್ಟು ಇವ್ರು ಮತ್ತೆ ಮುಂದೆ ಇಡ್ತೀವಿ. ಇವ್ರು ಹೋಗಿ G8 ರ್ಯಾಂಕಿಗೆ ಹೋದರು. ಸೊ ಮತ್ತು ಮುಂದೇನೀಗ ನೀವು ಯೋಚನೆ ಮಾಡೋದು, ಹಾಗಾದ್ರೆ ಮುಂದೆ ಏನಾಗಾದ್ರೆ ಅಂತ ಯೋಚನೆ ಮಾಡೋದಾದರೆ, ಯಾವುದೇ ಪಾನು ಈ ಒಂದು ಕೊನೆ 8 ರ್ಯಾಂಕಿಗೆ ಹೋದಾಗ ಇದು ಪ್ರಮೋಷನ್ ಆಗುತ್ತೆ. ಏನು ಪ್ರಮೋಷನ್ ಆಗುತ್ತೆ? ಇಡ್ತೀನಿ ನೋಡಿರಿ, ಕ್ವೀನ್, ರೂಕ್, ನೈಟ್, ಬಿಷಪ್. ಇಷ್ಟರಲ್ಲಿ ನೀವು ಯಾವುದು ಬೇಕಾದರೂ ತಗೊಬೋದು. ಒಂದು ಪ್ರಶ್ನೆ ಕೇಳ್ತಾರೆ, ಇದು G8 ಸ್ಕ್ವೇರ್, ಇದು ನೈಟ್ ಇರಬೇಕಿದು, ನೀವು ಅದು ಹೆಂಗ್ರಿ ನೀವು ಬೇರೆ ತಗೊಂತೀರಿ? ಹಂಗೆ ಚೆಸ್ಸಲ್ಲಿ ಯಾವ ರೀತಿ ಆ ರೀತಿಯ ನಿಯಮವಿಲ್ಲ. ನಮಗೆ ಯಾವ್ದು ಇಷ್ಟ ಬರುತ್ತೋ ಆ ಒಂದು ಪೀಸಸ್ಸನ್ನು ತಗೊಬೋದು. ಕ್ವೀನ್ ಬೇಕಾ? ಕ್ವೀನ್ ತಗೊಬೋದು. ಬೋರ್ಡಲ್ಲಿ ಆಲ್ರೆಡಿ ಒಂದು ಕ್ವೀನ್ ಇದ್ರೂ ಕೂಡ ಡಬಲ್ ಕ್ವೀನ್ ತಗೊಬೋದು. ಇನ್ನೊಂದು ರೂಕ್ ತಗೊಬೋದು, ನೈಟ್ ತಗೊಬೋದು, ಬಿಷಪ್ ತಗೊಬೋದು. ಇವೆ ಇಷ್ಟರಲ್ಲಿ ಯಾವುದನ್ನ ಒಂದನ್ನು ನಾವು ಆಯ್ಕೆ ಮಾಡ್ಕೊಬೋದು. ಇಲ್ಲಪ್ಪ ನಾವು G8 ಸ್ಕ್ವೇರಿಗೆ ಹೋಗಿದ್ದೀವಿ, ಇಲ್ಲಿ ನೈಟೇ ತಗೊಬೇಕಂತೇಳಿ ಯಾವುದೇ ಕಾರಣಕ್ಕೂ ವಾದ ಮಾಡೋಂಗಿಲ್ಲ. ಇಲ್ಲಿರ್ತಕ್ಕಂತಹ ನಿಯಮ ಏನಪ್ಪ ಅಂದರೆ, ನಿಮಗೆ ಇಷ್ಟರಲ್ಲಿ ಯಾವುದು ತುಂಬ ಅತಿ ಮುಖ್ಯವಾಗಿರ್ತತ್ತೋ ಆ ಒಂದು ಕಾಯಿಯನ್ನು ನೀವು ಆಯ್ಕೆ ಮಾಡ್ಕೊಳ್ತಕ್ಕಂತಹ ಸ್ವಾತಂತ್ರ್ಯವನ್ನು ಹೊಂದಿರ್ತೀರಿ. ಆಮೇಲೆ ಒಂದು ವಿಷಯ ನೆನ್ಪಿಟ್ಕೊಳ್ರಿ, ಈ ಕಾಯಿಯನ್ನು ಇಲ್ಲಿ ಇಟ್ಟ ಮೇಲೆ ಪ್ರಮೋಷನ್ ಆಗುತ್ತೆ ಹೊರತು ನೀವು ಹಿಂಗೆ ತಗೊಂಡು ಇಲ್ಲಿ ಹಿಡ್ದಲ್ಲಿ ಹಿಂಗೆ ತಗೊಂಡು ಹಿಂಗೆ ಇಡಬಾರ್ದು. ಇಲ್ಲಿಗೆ ಮೂವ್ ಅಂತ ಕರೀತಾರೆ. ಇದು ಮುಂದೆ ಬಂದ ನಾನು ವಿವರ್ಸ್ ಹೇಳ್ತೀನಿ.
ದಯಮಾಡಿ ನೆನ್ಪಿಟ್ಕೊಳ್ರಿ, ಎಷ್ಟೋ ಜನ ಆಟಗಾರರು ಸೋತೋಗ್ಬಿಡ್ತಾರೆ ಇಂತಹ ಒಂದು ಸಣ್ಣ ತಪ್ಪಿನಿಂದ. ಈ ಕಾಯಿಯನ್ನು ಇಲ್ಲಿಡಬೇಕು, ಇಲ್ಲಿಟ್ಟು ಪ್ರಮೋಷನ್ ಆಗುತ್ತೆ. ಪ್ರಮೋಷನ್ ಆದಾಗ ನಿಮಗೆ ಏನು ಬೇಕು, ಇದು ಬೇಕಾ, ಇದು ಬೇಕಾ, ಇದು ಬೇಕಾ, ಇದು ಬೇಕಾ, ನೈಟ್, ಬಿಷಪ್ ಏನು ಬೇಕಂತ ಯೋಚನೆ ಮಾಡಿ, ಕ್ವೀನ್ ಬೇಕಂದರೆ ಕ್ವೀನ್ ತಗೊಂಡು ಈ ರೀತಿ ಇಟ್ಟು ಇದನ್ನು ಆಯ್ಕೆ ಮಾಡ್ಕೊಳ್ಬೋದು. ಇಷ್ಟು ವೀಕ್ಷಕರೇ, ನಾನು ಎಲ್ಲ ಕಾಯಿಗಳನ್ನು, ಮೂಗಳನ್ನು ನಿಮಗೆ ಸವಿಸ್ತಾರವಾಗಿ ವಿವರಿಸಿ ಹೇಳಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಖಂಡಿತ ಕಾಮೆಂಟಲ್ಲಿ ತಿಳಿಸ್ರಿ. ಸರಿ, ಈಗ ಇವೆಲ್ಲವನ್ನು ಜೋಡಿಸಿ ಆಟವನ್ನು ಯಾವ ರೀತಿ ಪ್ರಾರಂಭ ಮಾಡೋಣ ಅಂತಕ್ಕಂಥ ಮಾತನ್ನು ನೋಡೋಣ. ನಾನು ನೋಡ್ತಾ ಇದ್ದೀನಿ, ನೀವು ಫಸ್ಟ್ ಯಾವಾಗಲೂ ಪಾನ್ನ ಈ ರೀತಿ ಜೋಡಿಸ್ಬೇಕು. ಪಾನ್ ಜೋಡಿಸಿದ ಮೇಲೆ 2 ರೂಕ್ ಇಡಬೇಕು. 2 ರೂಕ್ ಇಟ್ಟ ಮೇಲೆ 2 ನೈಟ್ ಇಡಬೇಕು. 2 ನೈಟ್ ಇಟ್ಟ ಮೇಲೆ 2 ಬಿಷಪ್ ಇಡಬೇಕು. 2 ಬಿಷಪ್ ಇಟ್ಟ ಮೇಲೆ ಬ್ಲ್ಯಾಕ್ ಕಿಂಗ್ನ E1 ಸ್ಕ್ವೇರ್ ಅಂದರೆ ಬ್ಲ್ಯಾಕ್ ಸ್ಕ್ವೇರಲ್ಲಿ ಇಡಬೇಕು. ಕ್ವೀನ್ನ D1 ಸ್ಕ್ವೇರ್ ಅಥವಾ ವೈಟ್ ಸ್ಕ್ವೇರಲ್ಲಿ ಇಡಬೇಕು. ಇದೇ ರೀತಿ ಎಲ್ಲ ರೀತಿಯ ಬ್ಲ್ಯಾಕ್ ಪಾನ್ಗಳನ್ನು ಅವುಗಳ 7th ರ್ಯಾಂಕಿಗೆ ಜೋಡಿಸ್ಬೇಕು. ಜೋಡಿಸಿದ ಮೇಲೆ ಇಲ್ಲೂ ಅಷ್ಟೇ 2 ರೂಕ್ ತಗೊಬೇಕು. 2 ರೂಕ್ ತಗೊಂಡು A8ಗೊಂದು, H8ಗೊಂದು. ನೆಕ್ಸ್ಟ್ 2 ನೈಟು, B8, G8. ಅದೇ ರೀತಿಯಾಗಿ 2 ಬಿಷಪ್ ಇದ್ದಾವೆ, C8 ಹಾಗೂ F8. ಇಷ್ಟನ್ನು ನಾವು ಗಮನಿಸಿದ್ದೀವಿ ಅಂತ ಭಾವಿಸ್ತೀನಿ. ಈಗ ನೋಡಿರಿ ವೀಕ್ಷಕರೇ, ನೆಕ್ಸ್ಟ್ ಆಮೇಲೆ ಉಳಿದಿದ್ದು ಯಾವುದಪ್ಪ ಅಂದರೆ ಕಿಂಗ್ ಬಂದು E8 ಸ್ಕ್ವೇರ್ ವೈಟ್ ಸ್ಕ್ವೇರ್, E8 ಸ್ಕ್ವೇರ್ ವೈಟ್ ಸ್ಕ್ವೇರು, D8 ಸ್ಕ್ವೇರು ಬ್ಲ್ಯಾಕ್ ಸ್ಕ್ವೇರಲ್ಲಿ ಇಷ್ಟನ್ನು ಜೋಡಿಸ್ಕೋಬೇಕು. ನೀವು ದಯಮಾಡಿ ಯಾವುದೇ ಒಂದು ಚದುರಂಗ ಆಟವನ್ನು ಆಡ್ತಾ ಇರಬೇಕಾದ್ರೆ ಗಮನಿಸ್ರಿ ವೀಕ್ಷಕರೇ, ನಿಮ್ಮ ಬಲಗೈಯನ್ನು ಇಟ್ಟಾಗ ಇಲ್ಲಿ ವೈಟ್ ಸ್ಕ್ವೇರ್ ಇರಬೇಕು, ನಿಮ್ಮ ಎಡಗೈಯನ್ನು ಇಟ್ಟಾಗ ಇಲ್ಲಿ ಬ್ಲ್ಯಾಕ್ ಸ್ಕ್ವೇರ್ ಇರಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಮರಿಬೇಡ್ರಿ. ಈ ರೀತಿ ಇಟ್ಕೊಂಡೇಬೇಕಂತ ರೂಲ್ಸ್ ಇದೆ, ಯಾಕೆ ಅಂತ ಗೊತ್ತಿಲ್ಲ. ದಯಮಾಡಿ ಈ ರೀತಿ ಇಟ್ಕೊಳ್ಳಿಲ್ಲ ಅಂದರೆ ಆಟ ತಪ್ಪಾಗುತ್ತೆ. ಸರಿ, ಈಗ ನಾವು ವೀಕ್ಷಕರೇ ಯಾವ ರೀತಿ ಆಟವನ್ನು ಆಡೋದು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿತಾ ಹೋಗೋಣ. ಯಾವ ರೀತಿ ಆಟ ಆಡಬೇಕಪ್ಪ ಅಂತಂದರೆ, ನಾವು ಇಲ್ಲಿ ಎಷ್ಟು ಕಾಯಿಗಳನ್ನು ಕಡಿದ್ವಿ ಅನ್ನೋದು ಮುಖ್ಯ ಆಗೋದಕ್ಕಿಂತ ಇಲ್ಲಿ ನಾವು ಯಾರು ವೇಗವಾಗಿ ಎದುರಾಳಿ ರಾಜವನ್ನನ್ನು ಕಡಿಯೋ ಹಾಗಿಲ್ಲ, ಕಟ್ಟೆ ಹಾಕಬೇಕು, ಮೇಟ್ ಮಾಡ್ಬೇಕಂತೇಳಿ ಚೆಸ್ ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ. ಚೆಕ್ ಮೇಟ್, ಅದನ್ನು ನಾವು ಕಟ್ಟೆ ಹಾಕೋದು ಅಂತೇಳಿ ನಮ್ಮ ಆಡು ಭಾಷೆಯಲ್ಲಿ ಹೇಳ್ಬೋದು. ಬ್ಲ್ಯಾಕ್ನರು ವೈಟ್ ರಾಜನ್ನು ಚೆಕ್ಮೇಟ್ ಮಾಡಬೇಕು, ವೈಟ್ನರು ಈ ಬ್ಲ್ಯಾಕ್ ರಾಜನ್ನು ಚೆಕ್ಮೇಟ್ ಮಾಡಬೇಕು. ಈ ಚೆಕ್ಮೇಟ್ ಆಗೋದನ್ನು ತಡೆಯೋದಕ್ಕೆ ಇಲ್ಲಿರ್ತಕ್ಕಂತಹ ಇಷ್ಟು ಪೀಸಸ್ ಹಾಗೂ ಪಾನ್ಸ್ ಪ್ರಯತ್ನ ಪಡ್ತವೆ. ಆದ್ದರಿಂದ ನಾನು ನಿಮಗೊಂದು ಮಾತು ಹೇಳ್ತೀನಿ, ಆಟ ಇಲ್ಲಿರೋದು ನೀವು ಎಷ್ಟು ಕಳೆದ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆಟ ಇರೋದೇನಪ್ಪ ಅಂದರೆ ಕಿಂಗನ್ನು ಚೆಕ್ಮೇಟ್ ಮಾಡಬೇಕು. ಸರಿ, ಈಗ ನಾವು ಆಟವನ್ನು ಪ್ರಾರಂಭ ಮಾಡೋಣ. ವೀಕ್ಷಕರೇ, ವಿಡಿಯೋ ತುಂಬ ದೀರ್ಘವಾಯಿತು ಅಂತ ಅನಿಸುತ್ತೆ, ಆದರೆ ಚದುರಂಗ ಬೇಡೋದು ಇಂತಹ ತಾಳ್ಮೆಯನ್ನೇ. ಯಾರು ತಾಳ್ಮೆಯಿಂದ ಕಲಿತಾರೋ ಅವ್ರು ಖಂಡಿತವಾಗ್ಲೂ ಚದುರಂಗದಲ್ಲಿ ತುಂಬ ಮುಂದೆ ಹೋಗ್ತಾರೆ. ವೀಕ್ಷಕರೇ, ಇದರಲ್ಲಿ ಇನ್ನೊಂದು ಬೇಸಿಕ್ ಪಾಯಿಂಟನ್ನು ನಾನು ಹೇಳಬೇಕಾಗಿತ್ತು. ಅದನ್ನು ಈಗ ಹೇಳಿದರೆ ನಿಮಗೆ ಸ್ವಲ್ಪ ಕ್ಲಮ್ಜಿ ಆಗುತ್ತೆ. ಏನಂದರೆ, ಪ್ರತಿಯೊಂದು ಮೂವ್ನ ನಾವು ಒಂದು ಪುಸ್ತಕದಲ್ಲಿ ಬರೆಯುವಂತಹ ಕಾರ್ಯ ಮಾಡಬೇಕು. ಪ್ರತಿಯೊಂದು ಮೂವ್ ಅಂದರೆ, ಈ ಪಾನ್ ಇಡ್ತೀವಲ್ಲ, ಈ ಪಾನ್ ಇಟ್ಟಾಗ ಏನು ಬರಿಬೇಕು ಅದನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಆ ವಿಷಯವನ್ನು ಹೇಳಿದರೆ ನಿಮಗೆ ಸ್ವಲ್ಪ ಕ್ಲಿಷ್ಟ ಅನಿಸುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಆಡೋದನ್ನು ಮಾತ್ರ ಹೇಳ್ತೀನಿ. ನೀವು ಇಷ್ಟೊಂದು ಪ್ರಾಕ್ಟೀಸ್ ಮಾಡಿರಿ, ಮುಂದೆ ಖಂಡಿತವಾಗ್ಲೂ ನಿಮಗೆ ಇದರ ಬರೆಯುವುದು ಯಾವ ರೀತಿ ನೊಟೇಷನ್ನ ಯೂಸ್ ಮಾಡಬೇಕು, ಯಾವ ರೀತಿ ಬರಿಬೇಕಂತಂದು ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಈಗ ನೋಡೋದಾದರೆ, ನಾನು ಆವಾಗಲೇ ಹೇಳಿದೆ ನಿಮಗೆ, ಫಸ್ಟ್ ಯಾರು ಆಡಬೇಕಪ್ಪ ಅಂದರೆ ವೈಟ್ ಆಡಬೇಕು. ನಾವು ಈ ಪಾನನ್ನು ಫಸ್ಟ್ ಮೂವ್ ಮಾಡೋ ಇದರಲ್ಲಿ ಒಂದು 3 ಆಪ್ಷನ್ ಇದ್ದಾವೆ. ಈ ನೈಟ್ ಆಡ್ಬೋದು, ಯಾಕಂದರೆ ಜಂಪ್ ಮಾಡುತ್ತೆ. ಈ ನೈಟ್ ಆಡ್ಬೋದು. ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಯಾವುದೇ ಪಾನನ್ನು ಆಡ್ಬೋದು. ಇಷ್ಟು ಆಪ್ಷನ್ ಇದ್ದಾವೆ. ಹಾಗಾಗಿ ನಾವು ಪ್ರಥಮವಾಗಿ ಈ ಒಂದು ಪಾನನ್ನು
2 ಸ್ಕ್ವೇರ್ ಅಂದರೆ E4 ಸ್ಕ್ವೇರ್ಗೆ ಮೂವ್ ಮಾಡ್ತಾ ಇದ್ದೀನಿ. ಎಸ್, ಈಗ ಯಾರ್ದಾಟ ಬ್ಲ್ಯಾಕ್ನರ್ದು. ಅವರು ಕೂಡ ಆಡ್ತಾರೆ E5 ಸ್ಕ್ವೇರಿಗೆ ಆಡ್ತಾರೆ. ನೆಕ್ಸ್ಟು ನಾನು ಇಲ್ಲಿ ಕಾಣುತ್ತಲ್ಲ ಬಿಷಪ್ಪು, ಇದು ವೈಟ್ ಸ್ಕ್ವೇರ್ ಬಿಷಪ್ಪು ವೈಟ್ ಮನೆಗೆ ಹೋಗುತ್ತೆ. ಹಾಗಾಗಿ ನಾನು ಈ ಪ್ಲೇಸಿಗೆ C4 ಪ್ಲೇಸಿಗೆ ತಗೊಂಬಂದು ಇಡ್ತೀನಿ. ಸರಿನಾ? ಈಗ ಅವ್ರು ಏನು ಮಾಡ್ತಾರೆ, ನೈಟ್ ಇಲ್ಲಿ ಕಾಣುತ್ತಲ್ಲ ಈ ನೈಟ್ನ 2 ಸ್ಟೆಪ್ ಎಗ್ರಿ C6 ಪ್ಲೇಸಿಗೆ ಇಡ್ತಾರೆ. C6 ಪ್ಲೇಸಿಗೆ ಇಟ್ಟರು. ಈಗ ನಾನು ಕ್ವೀನ್ ಆವಾಗಲೇ ಹೇಳಿದೆ ನಾನು ಎಲ್ಲಿ ಬೇಕಾದರೆ ಮೂವ್ ಆಗುತ್ತೆ ಅಂತೇಳಿ. ಈಗ ನೋಡ್ರಿ ಕಾಣುತ್ತಲ್ಲ ಇಲ್ಲಿ F3 ಕ್ವೀನು F3 ಇಟ್ಟೆ. ವೀಕ್ಷಕರು ಇಲ್ಲಿ ನೋಡಿರಿ ಒಂದು ಕಾಯಿ ಬಿತ್ತು. ಈ ಬಿದ್ದಿರೋ ಕಾಯಿನ ನಾನು ಇಡಬೇಕಾದ್ರೆ ನಾವು ಎದುರಾಳಿ ಆಟಗಾರಿಗೆ ಹೇಳಬೇಕು ಅಡ್ಜಸ್ಟ್ ಅಂತ ಹೇಳಬೇಕು. ಈ ರೀತಿ ಅಡ್ಜಸ್ಟ್ ಅಂತ ಹೇಳಿ ಈ ಕಾಯನ್ನು ಈ ರೀತಿ ಇಡಬೇಕು. ಈಗ ನಾವು ಕ್ವೀನ್ನ F3 ಇಟ್ವಿ. ಈಗ ಅವ್ರೇನು ಆಡ್ತಾರೆ, ಈ ಒಂದು ಪಾನ್ನ D6ಗೆ ಇಟ್ಟರು ಅಂತ B6ಗೆ ಇಟ್ಟರು ಅಂತ ಅನ್ಕೊಂತ ನೋಡೋಣ. ವೀಕ್ಷಕರಿಗೆ ಗಮನಿಸ್ರಿ, ಈಗೊಂದು ಭಾಳ ಮುಖ್ಯವಾದ ಇಂಪಾರ್ಟೆಂಟ್ ಮಾಹಿತಿ. ಚದುರಂಗ ಆಟವನ್ನು ಕಲಿಯುವಂತಹವರು ಪ್ರತಿ ಸಾರಿ ಯೂಸ್ ಮಾಡ್ತಕ್ಕಂತಹ ಅತ್ಯಂತ ಹಳೆಯ ಟ್ರಿಕ್ ಇದು. ಗಮನಿಸ್ರಿ, ಈ ಕ್ವೀನು ಇಲ್ಲಿಂದ ಹೋಗಿ ಇಲ್ಲಿ ಕಾಣುತ್ತಲ್ಲ ನಿಮಗೆ F8 F7, ಈ ಕ್ವೀನು F7 ಸ್ಕ್ವೇರ್ ಇರತಕ್ಕಂತಹ ಪಾನನ್ನು ಕಡಿಯುತ್ತೆ. ಕಡಿದು ಪಕ್ಕಕ್ಕೆ ಆ ರೀತಿ ಇಡ್ತೀವಿ. ಗಮನಿಸ್ರಿ ವೀಕ್ಷಕರೇ, ಈಗ ನಾವಿಲ್ಲಿ ಬಂದು ಇದನ್ನು ಕಡಿಬೋದು, ಇದು ನೆಕ್ಸ್ಟ್ ಆಟಕ್ಕೆ ಇದನ್ನು ಕಡಿಬೋದು. ಅಂದರೆ G7 G8 F8 ಜೊತೆಗೆ E2 ಸ್ಕ್ವೇರ್ನ ಬ್ಲಾಕ್ ಮಾಡಿದೆ, ಹಾಗೂ E8ಅಲ್ಲಿರ್ತಕ್ಕಂತಹ ಕಿಂಗನ್ನು ಕೂಡ ಕಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ನೆಕ್ಸ್ಟ್ ಆಟಕ್ಕೆ ನಾವು ಕಿಂಗನ್ನು ಕಡಿಯೋಂಗಿಲ್ಲ, ಇಲ್ಲಿ ಬಂದ ತಕ್ಷಣ ಕಿಂಗನ್ನು ಕಡಿತೀವಿ ಅಂತ ಹೇಳಬೇಕು. ಅದನ್ನು ಚೆಸ್ ಲ್ಯಾಂಗ್ವೇಜಲ್ಲಿ ಚೆಕ್ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ, ಚೆಕ್ ಅಂದರೆ ನಾವು ಎದುರಾಳಿ ರಾಜನಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನಾವು ನಿನ್ನ ಕಡಿಯೋದಕ್ಕೆ ಬಂದಿದ್ದೀವಿ ಅಂತೇಳಿ ಎಚ್ಚರಿಕೆ ಕೊಡೋದಕ್ಕೆ ಈ ಪದವನ್ನು ಬಳಸ್ತೀವಿ. ಈಗ ಆ ಎದುರಾಳಿ ರಾಜ ಕಂಪಲ್ಸರಿ ತಪ್ಪಿಸ್ಕೊಂಡ್ಲೇಬೇಕು. ಈ ತಪ್ಪಿಸ್ಕೊಳ್ಬೇಕಾದ್ರೆ ನಾವು 3 ವಿಧಾನವನ್ನು ನೋಡ್ತೀವಿ. ಪ್ರಥಮವಾಗಿ ನಾವು ಬಳಸೋದೇನಪ್ಪ ಅಂದರೆ ಕಡಿಯೋದು. ನಾವು ರಾಜನಿಂದ ಈ ಒಂದು ಕ್ವೀನನ್ನು ಕಡಿಯೋದಕ್ಕೆ ಪ್ರಯತ್ನ ಪಡ್ತೀವಿ ಅಂದ್ಕೊಳ್ರಿ. ಆದರೆ ಇಲ್ಲಿ ಸಪೋರ್ಟ್ ಇದ್ದಾನೆ, ಹಾಗಾಗಿ ಇವನು ಒಬ್ಬನೇ ಬಂದಿಲ್ಲ. ಕ್ವೀನು ಬಿಷಪ್ ಅಂತಕ್ಕಂಥದ್ದನ್ನ ಈ ಒಂದು F7 ಸ್ಕ್ವೇರಿಗೆ ಸಪೋರ್ಟ್ ತಗೊಂಡು ಕಡಿಯೋಕ್ಕೆ ಬಂದಿರೋದ್ರಿಂದ ಇಲ್ಲಿ ಕ್ವೀನಿಂದ ಬ್ಲ್ಯಾಕ್ ಕಿಂಗಿಂದ ಈ ಕ್ವೀನನ್ನು ಕಡಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಏನು ಮಾಡಬೇಕು, ಈ ಕ್ವೀನಿಂದ ಕಡಿಯೋಕ್ಕೆ ಬರುತ್ತಾ, ಹಿಂಗೆ ಇಲ್ಲ, ಬರಲ್ಲ. ನೆಕ್ಸ್ಟ್ ಈ ನೈಟಿಂದ ಕಡಿಯೋಕ್ಕೆ ಬರುತ್ತಾ, ಬರಲ್ಲ. ಬಿಷಪಿಂದ ಕಡಿಯೋಕ್ಕೆ ಬರುತ್ತಾ, ಬರಲ್ಲ. ಪಾನಿಂದ ಕಡಿಯೋಕ್ಕೆ ಬರುತ್ತಾ, ಬರಲ್ಲ. ಈ ಪಾನಿಂದ ಇಲ್ಲ, ಈ ಪಾನಿಂದ ಇಲ್ಲ, ಹಿಂದಕ್ಕಂತೂ ಬರೋದೇ ಇಲ್ಲ. ಈ ನೈಟಿಂದ ಸಾಧ್ಯನೇ ಇಲ್ಲ. ನೋಡಿರಿ ವೀಕ್ಷಕರೇ, ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂದರೆ, ನಿಮಗೆ ಯಾವಾಗ ಈ ಒಂದು ಕ್ವೀನನ್ನು ಇಲ್ಲಿರ್ತಕ್ಕಂಥ ಯಾವ ಕರಿಯ ಕಾಯಿಗಳಿಂದ ಕಡಿಯೋದಕ್ಕೆ ಸಾಧ್ಯವಿಲ್ಲೋ, ನಿಮ್ಮ ಎದುರಾಳಿ ರಾಜನನ್ನು ಅವನ ಆಕ್ರಮಣದಿಂದ ತಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲೋ, ಈಗ ಆಲ್ರೆಡಿ ಚೆಕ್ ಆಗಿರೋದ್ರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಿಮಗೆ ಚೆಕ್ಕನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಸಂದರ್ಭವನ್ನು ನಾವು ಈ ರಾಜನ ಕಟ್ಟಾಕಿದ್ದೀವಿ ಅಂತ ಹೇಳ್ತೀವಿ. ಅದನ್ನು ಚೆಕ್ಮೇಟ್ ಅಂತ ಕರಿತೀವಿ. ಈ ಚೆಕ್ಮೇಟ್ ಅಂದರೆ ಅಲ್ಲಿಗೆ ಆ ರಾಜನನ್ನು ನಾವು ಕಟ್ಟಾಕಿದ್ದೀವಿ, ಹಿಡಿದಿದ್ದೀವಿ ಅಂತ ಅರ್ಥ. ಯಾರು ಚೆಕ್ಮೇಟ್ ಮಾಡ್ತಾರೋ ಅವರು ಚದುರಂಗ ಆಟದಲ್ಲಿ ಗೆದ್ದಂಗೆ. ಈಗ ಅರ್ಥ ಆಯ್ತಂತ ಅನಿಸುತ್ತೆ. ಗಮನಿಸ್ತಾ ಇರ್ರಿ, ಈ ರಾಜಿಗೆ ಒಂದು ಮನೆ ಅವಕಾಶ ಇದೆ. ಕಡಿದ್ರಪ್ಪ ಅಂದರೆ ಇಲ್ಲಿ ಬಿಷಪ್ ಸಪೋರ್ಟ್ ಇದ್ದಾನೆ, ಕ್ವೀನನ್ನು ಕಡಿಯೋಕ್ಕೆ ಬರಲ್ಲ. ಹಾಗಾಗಿ ಇದು ಚೆಕ್ಮೇಟ್ ಆಗಿದೆ. ಗಮನಿಸಿದ್ರಲ್ಲ ವೀಕ್ಷಕರೇ, ಇಲ್ಲಿ ಒಂದು ಪಾನ್ ಕಡಿದಿದ್ದಾರೆ. ಇದೆಲ್ಲ ಇಂಪಾರ್ಟೆಂಟ್ ಆಗಲ್ಲ. ಅಲ್ಲಿ ಚೆಕ್ಮೇಟ್ ಆಗಿರೋದ್ರಿಂದ ಎದುರಾಳಿ ರಾಜ ನಾವು ಸೆರೆಯಲ್ಲಿ ಸಿಕ್ಕಿದ್ದಾನೆ. ಸರಿ, ಇದಕ್ಕೆ ನಾವು ಇನ್ನೊಂದು, ಯಾರೇ ಆಗಲಿ ಪ್ರಥಮವಾಗಿ ಚೆಸ್ ಕಲಿಯರು ಈ ಒಂದು ಚೆಕ್ಮೇಟನ್ನು ಕಲಿತೆ ಮುಂದೆ ಹೋಗ್ತಾರೆ. ಹಂಗಾಗಿ ನಾನು ಇದನ್ನು ಉದಾಹರಣೆಯಾಗಿ ಇಲ್ಲಿ ಬಳಸಿದ್ದೀನಿ ವೀಕ್ಷಕರೇ. ಏನು, ಈ ಒಂದು ಚೆಕ್ಕಿಗೆ ಸ್ಕಾಲರ್ಸ್ ಮೇಟ್ ಅಂತ ಕರೀತಾರೆ. ನಾನು ಇನ್ನೊಂದು ಸರಿ ಇದನ್ನು ನಿಮಗೆ ತೋರಿಸೋದಾದರೆ,
ವಾಪಸ್ ಇಡ್ತೀನಿ ನೋಡ್ರಿ. ಈ ಸ್ಕಾಲರ್ಸ್ ಮೇಟ್ ಚೆಕ್ ಮೇಟ್ನ ಯಾವ ರೀತಿ ಮಾಡ್ತಾರಪ್ಪ ಅಂತಂದರೆ, ಫಸ್ಟ್ ಇದನ್ನು E4ಗೆ ಇಡ್ತಾರೆ. ಎದುರಾಳಿಗೆ ಈ ಸ್ಕಾಲರ್ಸ್ ಮೇಟ್ ಮಾಡ್ತಾರೆ, ಸ್ಕಾಲರ್ಸ್ ಮೇಟ್ ಚೆಕ್ ಮೇಟ್ ಮಾಡ್ತಾರೆ ಅನ್ನೋದು ಪರಿಜ್ಞಾನ ಇಲ್ಲದೆ ಇದ್ದಾಗ ಅವರು E5 ಇಡ್ತಾರೆ. ನೆಕ್ಸ್ಟು ಇವರು ಬಿಷಪ್ C4ಗೆ ಇಡ್ತಾರೆ. ಇವರು ನೈಟ್ C6ಗೆ ಇಡ್ತಾರೆ. ನೆಕ್ಸ್ಟ್ ಕ್ವೀನು ವೈಟ್ನರು F3ಗೆ ಇಡ್ತಾರೆ. ಇವರು ಪಾನು D6ಗೆ ಇಡ್ತಾರೆ. ನೋಡಿ ವೀಕ್ಷಕರೇ, ಈ ಸ್ಕಾಲರ್ಸ್ ಮೇಟ್ ಆಗಬೇಕಾದ್ರೆ ಕ್ವೀನ್ ಮತ್ತು ಬಿಷಪ್ಪು ಒಂದೇ ಸ್ಕ್ವೇರ್ ಮೇಲೆ ಅಟ್ಯಾಕಿಗೆ ರೆಡಿಯಾಗಿರ್ತವೆ. ಇದು ಒಂದೇ ಸರಿ ಆಕ್ರಮಣ ಮಾಡೋದ್ರಿಂದ ಆ ಪ್ಲೇಸಿಗೆ ಇನ್ನೊಂದು ಯಾವುದೇ ಸಪೋರ್ಟ್ ಇಲ್ಲದೆ ಇರೋದ್ರಿಂದ ನೋಡಿರಿ, ಇವರು ಯಾವಾಗ D6ಗೆ ಪಾನನ್ನು ಮೂವ್ ಮಾಡ್ತಾರೋ ತಕ್ಷಣವೇ ಎಚ್ಚೆತ್ತಂಥ ವೈಟು ಈ ಕ್ವೀನಿಂದ ದಾಳಿ ಮಾಡ್ತಾರೆ. ದಾಳಿ ಮಾಡಿದಾಗ ಚೆಕ್ ಆಗುತ್ತೆ. ಚೆಕ್ ಆದಾಗ ಇಲ್ಲಿರ್ತಕ್ಕಂತಹ ಪಾನು ಆಗಿರ್ಬೋದು, ರೂಕು, ನೈಟು, ಬಿಷಪ್ಪು, ಕಿಂಗು ಯಾರಿಗೂ ಕಡಿಯೋಕ್ಕಿರ್ತಕ್ಕಂಥ ಅವಕಾಶ ಇಲ್ಲ. ಕಡಿಯೋಕ್ಕಿರೋ ಅವಕಾಶ ಅಂದರೆ ಕಿಂಗಿಗೆ ಮಾತ್ರ ಇದೆ. ಆದರೆ ಕಿಂಗ್ ಕಡಿಯೋಕ್ಕೆ ಬರಲ್ಲ ಅಂತ ನಾನು ಹೇಳಿದೆ. ಯಾಕೆ ಕಡಿಯೋಕ್ಕೆ ಬರಲ್ಲ ಅಂದರೆ ಇವ್ರು ಏನಾದರೂ ಕಡಿದ್ರೆ ಚೆಕ್ ಆಗುತ್ತೆ. ಅಂದರೆ ನೀನು ಚೆಕ್ ಆದರೆ ಮತ್ತೆ ಇವರು ಕಡಿತಾರೆ. ಚೆಸ್ಸಲ್ಲಿ ಯಾವುದೇ ಕಾರಣಕ್ಕೂ ರಾಜನ ನಾವು ಕಡಿಯೋಂಗಿಲ್ಲ. ಹಾಗಾಗಿ ಕಡಿಯೋ ಅವಕಾಶ ಕೊಡೋಂಗಿಲ್ಲ. ಹಾಗಾಗಿ ಕಡಿಯೋಕ್ಕೆ ಬರಲ್ಲ ಇವರು, ಕಡಿದ್ರೆ ಮತ್ತೆ ಕಡಿತಾರಲ್ಲ. ಹಾಗಾಗಿ ಇದನ್ನು ಚೆಕ್ ಮೇಟ್ ಅಂತೇಳಿ ಕರಿತೀವಿ. ನಿಮಗೆ ಅರ್ಥ ಆಗಿರ್ಬೋದು ಅಂತ ಭಾವಿಸಿದ್ದೀನಿ ವೀಕ್ಷಕರೇ. ಈಗ ಎದುರಾಳಿ ಚೆಕ್ ಮೇಟ್ ಆದ. ಯಾವ ವಿಧಾನದಿಂದ? ಸ್ಕಾಲರ್ಸ್ ಮೇಟ್, ಒನ್ ಆಫ್ ದ ಮೋಸ್ಟ್ ಫೇಮಸ್ ಚೆಕ್ ಮೇಟ್ ಇನ್ ದ ಚೆಸ್ ವರ್ಲ್ಡ್. ಇಟ್ ವಾಸ್ ಯೂಸ್ಡ್ ಬೈ ಥೌಸಂಡ್ಸ್ ಲ್ಯಾಕ್ ಟುಗೆದರ್ ಪ್ಲೇಯರ್ಸ್ ಇನ್ ದೇರ್ ಫಸ್ಟ್ ಗೇಮ್ಸ್. ಇದನ್ನು ಎಲ್ಲ ಆಟಗಾರರು ತಮ್ಮ ಮೊದಲ ಪ್ರಯತ್ನದಲ್ಲಿ ಇದನ್ನು ಬಳಸಿರ್ತಾರೆ. ಇದು ನಿಮಗೆ ಈಸಿ ಆಗಲಿ, ಗೊತ್ತಾಗಲಿ, ಸಾಧ್ಯವಾದರೆ ಇದನ್ನು ಬಳಸ್ರಿ ಅಂತೇಳಿ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಮತ್ತೆ ಇದನ್ನ ವಾಪಸ್ ಇಡೋಣ. ಸರಿ, ಈಗ ನಿಮಗೆ ಇಷ್ಟೆಲ್ಲ ಆಟ ಆಡಿದ್ದೀವಿ, ಇಷ್ಟೆಲ್ಲ ರೂಲ್ಸ್ ಹೇಳಿದ್ದೀನಿ, ಇಷ್ಟೆಲ್ಲ ರೆಗ್ಯುಲೇಷನ್ಸ್ ಹೇಳಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ದಯಮಾಡಿ ಕಾಮೆಂಟಲ್ಲಿ ತಿಳಿಸಿರಿ. ನಾನು ಇನ್ನೊಂದು ವಿಷಯ ಹೇಳೋದು ಮರ್ತೆ ಅನಿಸುತ್ತೆ, ಇನ್ನು ಆವಾಗಲೇ ಹೇಳಿದ್ನೆಲ್ಲ ಗೊತ್ತಾಗಲಿಲ್ಲ. ನೀವು ಯಾವಾಗಲೂ ಚೆಸ್ ಬೋರ್ಡಲ್ಲಿ ಕುಂದಿರ್ಬೇಕಾದ್ರೆ ನಿಮಗೂ ಮತ್ತು ಚೆಸ್ ಬೋರ್ಡ್ ಆ್ಯಕ್ಚುಲಿ ಇದನ್ನು ಟೇಬಲ್ ಮೇಲೆ ಇಟ್ಕೊಂಡು ಆಡ್ತಾರೆ. ನಾನು ಸದ್ಯಕ್ಕೆ ಒಂದು ಕಂಫರ್ಟ್ ಇರಲಿ ಅಂತೇಳಿ ಕೆಳಗಡೆ ಕೂತ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಟೇಬಲ್ ಮೇಲೆ ಏನಾದರೂ ಇಡ್ರಿ ಅಥವಾ ನೆಲದ ಮೇಲಾದರೂ ಇರ್ರಿ, ನಿಮ್ಮಿಂದ ಚೆಸ್ ಬೋರ್ಡ್ ಕನಿಷ್ಠ ಒಂದಿಷ್ಟು ಒಂದು ಗೇಣು ಅಥವಾ ನಿಮ್ಮ ಒಂದು ಕೈಯಿಂದ ಒಂದಿಷ್ಟು ಅಂತರ ದೂರದಲ್ಲಿರಬೇಕು. ಯಾವುದೇ ಕಾರಣಕ್ಕೂ ಚೆಸ್ ಬೋರ್ಡಲ್ಲಿ ಈ ರೀತಿ ಮುಂದ್ಗಡೆ ಕುಂದಿರಬೇಡ್ರಿ. ಈ ರೀತಿ ಮುಂದ್ಗಡೆ ಕುಂತು ಆಟ ಆಡಿದರೆ ಈಗ ನಿಮ್ಗೆ ಹೆಂಗೆ ವೀಡಿಯೋ ಕಾಣಿಸುತ್ತಲ್ಲ, ಈ ರೀತಿ ನಿಮಗೆ ಕಾಯಿಗಳು ಕಾಣ್ತಾ ಹೋಗ್ತವೆ. ಇದರಿಂದ ನಿಮಗೆ ಕಾನ್ಸಂಟ್ರೇಷನ್ನು ಬರೋದಿಲ್ಲ. ಕಾಣುತ್ತಲ್ಲ, ಈ ರೀತಿ ನೋಡಿದರೆ ಯಾವುದೇ ಕಾರಣಕ್ಕೂ ಚೆಸ್ಸಿನ ಐಡಿಯಾಗಳು ನಿಮಗೆ ವರ್ಕೌಟ್ ಆಗೋಲ್ಲ. ಈ ರೀತಿ ಯಾವುದೇ ಕಾರಣಕ್ಕೂ ಕುಂದಿರಬೇಡ್ರಿ. ದಯಮಾಡಿ ಚೆಸ್ಸಿಂದ, ಚದುರಂಗ ಬೋರ್ಡಿಂದ ಒಂದಿಷ್ಟು ದೂರ ಹೋಗ್ರಿ. ನೋಡಿರಿ, ಹಿಂಗೆ ನೋಡೋದಕ್ಕೂ ಈ ರೀತಿ ನೋಡೋದಕ್ಕೂ ನಿಮಗೆ ಎಷ್ಟು ವ್ಯತ್ಯಾಸ ಅಂತ ಕಾಣುತ್ತೆ. ಈ ರೀತಿ ನೋಡಿದಾಗ ಇಡೀ ಒಂದು ಚದುರಂಗದ ಬೋರ್ಡಿನ ಎಲ್ಲ ಕಾಯಿಗಳು ಅತ್ಯುತ್ತಮವಾಗಿ ಕಾಣಿಸ್ತವೆ. ನೀವು ಯಾವುದೇ ಕಾರಣಕ್ಕೂ ಈ ಭಾಗದ ಕಾಯಿಗಳನ್ನು ಮರೆಯೋದಿಲ್ಲ, ಆ ಭಾಗದ ಕಾಯಿಗಳನ್ನು ಮರೆಯೋದಿಲ್ಲ, ಜೊತೆಗೆ ಎಡ್ಜನ್ನು ಮರೆಯೋದಿಲ್ಲ, ಈ ಕಡೆ ಎಡ್ಜನ್ನು ಮರೆಯೋದಿಲ್ಲ. ಅಕಸ್ಮಾತ್ ನೀವೇನೋ ಇಲ್ಲಿ ಕುತ್ಕೊಂಡಿರಿ ಅಂತಂದರೆ ನೋಡಿರಿ, ಇಲ್ಲಿ ಕುಂತರೆ ಅಲ್ಲಿಯೂ ಕಾಣಲ್ಲ. ಅಕಸ್ಮಾತ್ ನೀವು ಅಲ್ಲಿ ನೋಡ್ತಿದ್ದೀರಿ ಅಂತಂದರೆ ಇಲ್ಲಿಯೂ ಕಾಣೋದಿಲ್ಲ. ಇಂತಹ ಒಂದು ಸಮಸ್ಯೆಯಿಂದ ಇದು ಬೇಸಿಕ್ ಥಿಂಗು. ಇದು ನಿಮಗೆ ಸಿಂಪಲ್ ಅಥವಾ ಸಿಲ್ಲಿ ಅಂತ ಅನಿಸಿದ್ರು ಕೂಡ ಎಷ್ಟೋ ಜನ ಆಟಗಾರನ ನಾನು ಭಾಳ ದಿನಗಳಿಂದ ಗಮನಿಸ್ತಾ ಇದ್ದೀನಿ. ಎಷ್ಟೋ ಜನ ಇಲ್ಲಿ ಬಂದು ಮುಂದೆ ಕುಂತ್ಬಿಡ್ತಾರೆ. ಮುಂದೆ ಕುಂತಾಗ ಇಲ್ಲಿ ಚೆಕ್ಮೇಟ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ಅವರು ಎಚ್ಚೆತ್ಕೊಂಡಲೇ ಅವರು ತಮ್ಮ ಆಟವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಯನ್ನು ನಾನು ಭಾಳ ಸರಿ ಗಮನಿಸಿದ್ದೀನಿ. ದಯಮಾಡಿ ಚೆಸ್ ಬೋರ್ಡಿಂದ ಆದಷ್ಟು ದೂರ ಇರ್ರಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾನು ಗಮನಿಸಿದ ರೀತಿಯಲ್ಲಿ ಯಾವಾಗಲೂ ಚೆಸ್ ಆಟ ಆಡ್ತಾ ಇರಬೇಕಾದ್ರೆ ಆಟ ಆಡೋರಿಗಿಂತ ದೂರ ಕೂತ್ಕೊಂಡು ನೋಡೋರಿಗೆ ಒಳ್ಳೊಳ್ಳೆ ಐಡಿಯಾ ಬರ್ತಾ ಇರ್ತದೆ. ಅವ್ರು ಹೇಳ್ತಾ ಇರ್ತಾರೆ, ಅಲ್ಲಿ ಹೋಗ್ತಾ ಇತ್ತು ನೀನು ನೋಡಲಿಲ್ಲ ಅಂತೇಳಿ. ನಿಜವಾಗಿ ಹೇಳ್ತೀನಿ, ಅವರೇ ಬಂದು ಕೂತ್ಕೊಂಡು ಆಡಿದಾಗಲೂ ಆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಯಾಕಪ್ಪ ಅಂದರೆ ಇದನ್ನು ಬರ್ಡ್ ವ್ಯೂ ಅಂತ ಕರಿತೀವಿ ನಾವು.
ನೀವು ಎಷ್ಟು ದೂರದಿಂದ ಚೆಸ್ ಬೋರ್ಡನ್ನು ಒಂದು ನಿಮ್ಮ ದೃಷ್ಟಿಗೆ ಸಂಬಂಧಪಟ್ಟಂಗೆ ನೋಡೋದಾದರೆ ಎಷ್ಟು ದೂರದಿಂದ ನೋಡೋಕ್ಕೆ ಸಾಧ್ಯವಾದ ಅಷ್ಟು ದೂರದಿಂದ ಗಮನಿಸೋದಾದರೆ ನಿಮಗೆ ಒಳ್ಳೊಳ್ಳೆ ಐಡಿಯಾಸ್ಗಳು ನಿಮಗೆ ಚೆಸ್ ಬೋರ್ಡಲ್ಲಿ ಕಾಣೋಕ್ಕೆ ಸಾಧ್ಯವಾಗುತ್ತೆ. ಅಂದರೆ ನೀವು ದೂರದಿಂದ ಕ್ಯಾಲ್ಕುಲೇಷನ್ ಮಾಡಿದಷ್ಟು ಸುಲಭವಾಗಿ ಹತ್ತಿರದಿಂದ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸಾಧ್ಯವಾದಷ್ಟು ನೀವು ದೂರದಿಂದ ಮಾಡಿರಿ ಅಂತೇಳಿ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಯಾವ ರೀತಿ ಆಟ ಆಡ್ತೀವಿ ಅಂತೆಲ್ಲ ಹೇಳಿದ್ದಾಯಿತು. ಈಗ ಕೆಲವೊಂದು ಸಣ್ಣ ಸಣ್ಣ ಚೆಕ್ಮೇಟ್ ತಂತ್ರಗಳನ್ನು ಒಂದು 5ರಿಂದ 10 ನಿಮಿಷದಲ್ಲಿ ಹೇಳ್ತೀನಿ. ಸಾಧ್ಯವಾದಷ್ಟು ಇದನ್ನು ನೆನ್ಪಿಟ್ಕೊಂಡು ಮಾಡೋದಕ್ಕೆ ಪ್ರಯತ್ನ ಪಡ್ರಿ. ಈಗ ಒಂದು ತಂತ್ರವನ್ನು ನಾನು ಹೇಳಿದೆ, ಸ್ಕಾಲರ್ಸ್ ಮೇಟನ್ನು ಹೇಳಿದೆ. ನೆಕ್ಸ್ಟು ಇನ್ನೊಂದು ತಂತ್ರನ ಹೇಳೋದಾದರೆ ಇಲ್ಲಿ ನೋಡ್ರಿ, ಇಲ್ಲಿ E4 ಇಡ್ತೀವಿ, E5 ಇಡ್ತೀವಿ. ನೆಕ್ಸ್ಟು ನೈಟ್ F3 ಇಡ್ತೀವಿ. ನಾನು ಕ್ವೀನ್ ಇಡಲಿಲ್ಲ, ನೆನ್ಪಿಟ್ಕೊಳ್ರಿ, ನೈಟ್ F3 ಇಡ್ತೀವಿ. ಅವರು ನೈಟ್ C6 ಇಡ್ತಾರೆ. ವೀಕ್ಷಕರೇ, ನಾನು ಆವಾಗಲೇ ಹೇಳಿದೆ, ನಾನು ನಿಮಗೆ ಚದುರಂಗದ ಕಾಯಿಗಳನ್ನು ನಾನು ಇಲ್ಲಿಟ್ಟೆ, ಇಲ್ಲಿಟ್ಟೆ, ಅಲ್ಲಿಟ್ಟೆ, ಅಲ್ಲಿಟ್ಟೆ ಅಂತೇಳಿ ಪದಗಳನ್ನು ದಯಮಾಡಿ ಬಳಸ್ಬೇಡಿ. ಆಟ ಆಡಬೇಕಾದ್ರೆ ಅವುಗಳ ಸ್ಕ್ವೇರ್ಗಳನ್ನು ನೀವು ಸ್ಮರಣೆಯಲ್ಲಿ ಇಟ್ಕೊಂಡು ಹೇಳೋದಕ್ಕೆ ಪ್ರಯತ್ನ ಪಡ್ರಿ. ಇವರು ನೈಟನ್ನು C6ಅಲ್ಲಿ ಇಟ್ಟಾಗ ನೆಕ್ಸ್ಟು ಬಿಷಪ್ಪನ್ನು C4ಗೆ ಇಡ್ತೀನಿ. ನಾನು ಬಿಷಪ್ಪನ್ನು C4ಗೆ ಇಟ್ಟ ಮೇಲೆ ಗಮನಿಸ್ರಿ ವೀಕ್ಷಕರೇ, ಅವ್ರು ಏನು ಹೇಳ್ತಾರೆ, ಈ ಒಂದು ನೈಟನ್ನು F6ಅಲ್ಲಿ ಇಡ್ತಾರೆ. F6ಅಲ್ಲಿ ಇಟ್ಟ ತಕ್ಷಣ ನಾನು ಈ ಒಂದು ನೈಟನ್ನು ಕಾಣುತ್ತಲ್ಲ G5 ಸ್ಕ್ವೇರ್ಗೆ ಇಡ್ತೀನಿ. ಈ G5 ಸ್ಕ್ವೇರ್ಗೆ ಇಟ್ಟಾಗ ಅವ್ರೇನು ಮಾಡ್ತಾರೆ, ಇಲ್ಲಿ ನಮ್ಮನೆ ಹತ್ರ ಬಂದ ಅಂತೇಳಿ ಇದನ್ನು ಕಡಿಬೇಕಂತೇಳಿ ಈ ಪಾನನ್ನು H6ಗೆ ಇಡ್ತಾರೆ. H6ಗೆ ಇಟ್ಟಾಗ ನಮ್ಮನ್ನು ಕಡಿತಾರಲ್ಲ ಅವರು. ಆದರೆ ನಾವೇನು ಮಾಡ್ತೀವಪ್ಪ ಅಂದರೆ ಇಲ್ಲಿಂದ ಇದನ್ನು ಜಂಪ್ ಮಾಡಿ F7 ಸ್ಕ್ವೇರ್ಲಿರ್ತಕ್ಕಂಥ ಈ ಪಾನನ್ನು ಕಡಿದು ಪಕ್ಕಕ್ಕೆ ಇಡ್ತೀವಿ. ವೀಕ್ಷಕರು, ಇಲ್ಲಿ ನೋಡ್ರಿ, ಚೆಕ್ಮೇಟ್ ಆಗಿಲ್ಲ, ಆದರೆ ಒಂದು ತಂತ್ರ ಇಲ್ಲಿ ಸಫಲತೆ ಆಗಿದೆ. ಏನು ಸಫಲತೆ ಆಗಿದೆಪ್ಪ ಅಂದರೆ ಇಲ್ಲಿ ನೋಡ್ರಿ, ಕಾಣುತ್ತಲ್ಲ, ಇಲ್ಲಿ ಈ ಒಂದು ಬಿಷಪ್ಪು ಈ ನೈಟಿಗೆ ಸಪೋರ್ಟ್ ಇದೆ. ಈ ರಾಜಕ್ಕೆ ಮಾತ್ರ ಇದನ್ನು ಕಡಿಯೋ ಒಂದು ಸಾಮರ್ಥ್ಯ ಇರೋದು. ಇದು ಪಕ್ಕಕ್ಕೆ ಬರಲ್ಲ, ಇದು ಬ್ಲ್ಯಾಕ್ ಬಿಷಪ್ಪು ವೈಟ್ ಸ್ಕ್ವೇರ್ಗೆ ಬರಲ್ಲ. ನೆಕ್ಸ್ಟ್ ಆಮೇಲೆ ಈ ನೈಟ್ ಇಲ್ಲಿ ಕಡಿಯೋಕ್ಕೆ ಬರಲ್ಲ. ಇದು ಕಡಿದ್ರೆ ಇಲ್ಲಿ ಬಿಷಪ್ ಚೆಕ್ ಆಗುತ್ತೆ. ಈಗ ನೋಡ್ರಿ, ಇಲ್ಲಿಂದ ಇಲ್ಲಿ ಜಂಪ್ ಮಾಡಿ D8ಅಲ್ಲಿರ್ತಕ್ಕಂತಹ ಕ್ವೀನನ್ನು ಇಲ್ಲಿಂದ ಇಲ್ಲಿ ಜಂಪ್ ಮಾಡಿ H8ಅಲ್ಲಿರ್ತಕ್ಕಂತಹ ರೂಕು ಒಂದೇ ಬಾರಿಗೆ 2 ಮನೆಗೆ ಇದು ದಾಳಿ ಮಾಡುತ್ತೆ. ಇದಕ್ಕೆ ನಾವು ಚೆಸ್ ಲ್ಯಾಂಗ್ವೇಜಲ್ಲಿ ಫೋರ್ಕ್ ಅಂತ ಕರಿತೀವಿ. ಈ ರೀತಿ ದಾಳಿ ಮಾಡಿದಾಗ ಯಾವುದಾದ್ರೂ ಒಂದನ್ನು ತಪ್ಪಿಸ್ಕೊಬೇಕಾಗುತ್ತೆ. ನಾನು ನಿಮಗೆ ಆವಾಗಲೇ ಹೇಳಿದೆ ವೀಕ್ಷಕರೇ, ಚದುರಂಗ ಆಟದಲ್ಲಿ ಕಿಂಗ್ ಇನ್ಫಿನಿಟಿ, ಕಿಂಗಿಗೆ ವ್ಯಾಲ್ಯೂ ಕಟ್ಟಕ್ಕಾಗಲ್ಲ, ಇನ್ಫಿನಿಟಿ. ಈ ಉಳಿದಿರ್ತಕ್ಕಂತಹ ಪೀಸ್ಗಳಲ್ಲಿ ಅತ್ಯಂತ ಮೌಲ್ಯಯುತವಾದಂತಹ ಪೀಸ್ ಯಾವುದಪ್ಪ ಅಂದರೆ ಅದು ಕ್ವೀನ್ ಆಗಿದೆ. ಹಾಗಾಗಿ ಅವ್ರು ಕ್ವೀನನ್ನು ತಪ್ಪಿಸ್ಕೊಳ್ತಾರೆ. ತಪ್ಪಿಸ್ಕೊಂಡ ತಕ್ಷಣ ನಾವು ನೆಕ್ಸ್ಟ್ ತದನಂತರದ ಏನು ಮಾಡಬೇಕಂದ್ರೆ, ಇದ್ರ ಪಾಯಿಂಟ್ ಎಷ್ಟು 5, ಇದೆಷ್ಟು 3, ಅದು 5 ಇದು 3 ಆಗಿರೋದ್ರಿಂದ ವ್ಯಾಲ್ಯೂಯಲ್ಲಿ ಈ ರೂಕು ವ್ಯಾಲ್ಯೂಲ್ಲಿ ದೊಡ್ಡದಿರೋದ್ರಿಂದ ಇದರಿಂದ ನಾವು ವಾಪಸ್ ಇದನ್ನ ಕಡಿಬೋದು. ನಮಗೊಂದು ರೂಕ್ ಬಂತು. ಈ ರೀತಿಯಾಗಿ ಚದುರಂಗದಲ್ಲಿ ನಾವು ಕೆಲವೊಂದಿಷ್ಟು ತಂತ್ರಗಳನ್ನು ಸುಲಭವಾಗಿ ತಿಳ್ಕೊಬೋದು. ನೆಕ್ಸ್ಟ್ ಈ ಆಟ ಮುಂದುವರೆದ್ರೆ ಏನಾಗುತ್ತೆ ಅಂತೇಳಿ ನೋಡ್ತಾ ಹೋಗೋಣ. ನೋಡ್ರಿ, ನಾನು ಇನ್ನೊಂದು ವಿಷಯವನ್ನು ನಾನು ಆವಾಗಲೇ ಹೇಳೋದಕ್ಕೆ ಪ್ರಯತ್ನ ಪಟ್ಟು ಹೇಳೋದಕ್ಕೆ ಸ್ವಲ್ಪ ಮರ್ತೆ ಅದನ್ನ ಈಗ ಮುಂದುವರ್ಸ್ತಾ ಹೇಳ್ತಾ ಹೋಗ್ತೀನಿ. ಈಗ ಅವ್ರು ಏನು ಮಾಡ್ತಾರೆ, ಇದನ್ನು ನಾವು ಕಡಿಲೇಬೇಕಂತೇಳಿ ಏನೋ ಪ್ಲ್ಯಾನ್ ಮಾಡಿ ಇದನ್ನು ಇಲ್ಲಿಗಾದರೂ ಇಡ್ಬೋದು, ಅಕಸ್ಮಾತು ಬೇರೆ ಕಾಯಿಗಳನ್ನು ಮುಂದೆ ಮೂವ್ ಮಾಡಿ ಪ್ರಯತ್ನ ಪಡ್ಬೋದು. ನೋಡಿರಿ, ಈಗ ಅಡ್ಜಸ್ಟ್, ನಾನು ಹೇಳಿದೆ ಆವಾಗಲೇ ಈ ರೀತಿ ಬಿದ್ದರೆ ಅಡ್ಜಸ್ಟ್ ಅಂತ ಹೇಳಬೇಕು. ಈಗ ಇವ್ರೇನು ಮಾಡ್ತಾರೆ, ಇಲ್ಲಿರ್ತಕ್ಕಂಥ ಕಾಯಿನ ಇಲ್ಲಿ ಮೂವ್ ಮಾಡ್ತಾರೆ, ಕಾಣುತ್ತಲ್ಲ. ಎಸ್, ಅಂದರೆ ಇಲ್ಲಿ ಈ ಪಾನಿಗೆ D5ಅಲ್ಲಿ ಇಟ್ಟಿರ್ತಕ್ಕಂಥ ಪಾನಿಗೆ F6ಅಲ್ಲಿರ್ತಕ್ಕಂತಹ ನೈಟ್ ಸಪೋರ್ಟ್ ಇದೆ. ನಾವು ಇದನ್ನು ಕಡಿದ್ರೆ ಅವ್ರು ಇದನ್ನ ಬಂದು ಕಡಿತಾರೆ. ನೆಕ್ಸ್ಟ್ ನಾವು ಇದನ್ನು ಕಡಿಬೋದು. ಅದಕ್ಕಿಂತ ಮುಂಚಿತವಾಗಿ ನಾವು ಇನ್ನೊಂದು ಆಡಬೇಕಾಗಿರೋದೇನಪ್ಪ ಅಂದರೆ, ಈ ನೈಟ್ ಇಲ್ಲಿ ಇದರಲ್ಲಿದೆ, ಮೂಲೆಯಲ್ಲಿದೆ, ಇದನ್ನು ನಾವು ಮೇನ್ ಸ್ಟ್ರೀಮಿಗೆ ತರಬೇಕು. ಅಂದರೆ G6ಗೆ ತರ್ಬೋದು. 2 ಮನೆ ಜಂಪ್ ಮಾಡಿ G6ಗೆ ಇಟ್ವಿ. ಈ G6ಗೆ ಇಟ್ಟಾಗ ಇಲ್ಲಿ ನೋಡಿ ವೀಕ್ಷಕರೇ,
ಇವರಿಲ್ಲಿ ಬಿಷಪ್ಪು ಪಾನು ಕಡಿಯೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಇಲ್ಲಿ ಕ್ವೀನ್ ಇದೆ, ಅವ್ರು ನೋಡ್ಕೊಂತಾರೆ ಬಿಡ್ತಾರೆ, ಅವ್ರಿಗೆ ಬಿಟ್ಟು ವಿಚಾರ. ಅಕಸ್ಮಾತ್ ಅವರು ತಾವು ಇದನ್ನು ನೋಡ್ದಲೆ ಮೊದಲೇ ನಾವು ಪ್ಲ್ಯಾನ್ ಮಾಡಿದ್ದೀವಿ ಇದನ್ನು ಕಡ್ದು ಬಿಡೋಣ ಸಿಕ್ಬಿಡುತ್ತೆ ಅಂತೇಳಿ ಏನಾದ್ರು ಇದನ್ನು ಕಡಿದ್ರೆ ಅನ್ಕೊಳ್ರಿ, ಪಾನ್ ಇಂಟು ಬಿಷಪ್ C4 ಕಾಣುತ್ತಲ್ಲ, ಪಾನ್ ಇಂಟು ಬಿಷಪ್ C4 ಕಡಿದ್ರೆ ನಾವು ನೆಕ್ಸ್ಟ್ ಆಟದಲ್ಲಿ ಈ ಒಂದು ನೈಟಿಂದ ಈ ಕ್ವೀನನ್ನು ಈ ರೀತಿ ಕಡಿಬೋದು. ನೋಡಿರಿ ವೀಕ್ಷಕರೇ, ಇದಕ್ಕೆ 9 ಪಾಯಿಂಟು, ಇದಕ್ಕೆ 5 ಪಾಯಿಂಟ್, 14, ಒಂದು 15 ಪಾಯಿಂಟ್. ನಮ್ಮವು ಎಷ್ಟು ಹೋಗಿದ್ದಾವೆ? 3 ಹೋಗಿದ್ದಾವೆ. ನೆಕ್ಸ್ಟ್ ಅವ್ರೀಗ ಕಿಂಗು ಒಂದು ಮನೆ ಮೂವ್ ಆಗುತ್ತೆ, ಇದನ್ನು ಕಡಿತಾರೆ. ಎಸ್ ನೋಡಿರಿ, ಇದು 3, ಇದು 3, 6 ಪಾಯಿಂಟು. ಅವ್ರದ್ದು 9, ಇದು 14, ಒಂದು 15 ಪಾಯಿಂಟ್ ಹೋಗಿದ್ದಾವೆ. 15 ಪಾಯಿಂಟ್, 15 ಮೌಲ್ಯದಷ್ಟು ನಾವು ಕಳೆದಿದ್ದೀವಿ. ನಮ್ಮದು ಅವ್ರದ್ದು 6 ಪಾಯಿಂಟ್ ಅಷ್ಟೇ ಅವರು ಕಳೆದಿದ್ದಾರೆ. ಸರ್ ಹಂಗಾದ್ರೆ ಗೆದ್ದುಬಿಟ್ರೆ ಹಂಗೆ ಅಂತ ನೀವು ಅಂದ್ಕೊಂಡ್ರೆ ಕೆಲವೊಂದು ಸರಿ ನಾವು ತಪ್ಪು ಮಾಡೋದು ಇದೇ ವಿಚಾರದಲ್ಲಿ. ಚದುರಂಗದಲ್ಲಿ ನಾವು ಎಷ್ಟು ಕಾಯಿ ಕಡಿದ್ವಿ, ನಮ್ಮಲ್ಲಿ ಎಷ್ಟು ಪಾಯಿಂಟ್ ಬಂತು ಅನ್ನೋದು ಮುಖ್ಯ ಆಗೋದೇ ಇಲ್ಲ. ನಾನು ಪ್ರತಿ ಸರಿನೂ ಹೇಳೋದಕ್ಕೆ ಇಷ್ಟಪಡೋದು ಏನಪ್ಪ ಅಂತಂದರೆ, ಚದುರಂಗದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಏನಪ್ಪ ಅಂದರೆ ಚೆಕ್ಮೇಟ್ ಆಗಲಿಲ್ಲ ಅಂತಂದರೆ ಆಟ ಗೆದ್ದಂಗಲ್ಲ. ಸರಿ, ಈಗ ನೆಕ್ಸ್ಟ್ ನಾವು ಆಟವನ್ನು ಮುಂದುವರ್ಸೋಣ. ಈಗ ಅವರು ನಮ್ಮ ಒಂದು ನೈಟನ್ನು ಕಳೆದ್ರು. ನಾನು ನಿಮ್ಗೆ ಆವಾಗಲೇ ಒಂದು ವಿಷಯವನ್ನು ಹೇಳ್ಬೇಕಂತ ಬಯಸಿದ್ದೆ. ಇಲ್ಲಿ ನೋಡಿರಿ ವೀಕ್ಷಕರೇ, ನಾನು ಇದುವರೆಗೂ ರೂಕ್ ಆಡಿಲ್ಲ. ಇಲ್ಲಿರ್ತಕ್ಕಂತಹ ಬಿಷಪ್ಪು ಮೂವ್ ಆಗಿದೆ, ಇಲ್ಲಿರ್ತಕ್ಕಂತಹ ನೈಟು ಮೂವ್ ಆಗಿದೆ. ಇಲ್ಲಿ ಸ್ಪೇಸ್ ಜಾಗ ಖಾಲಿ ಇದೆ. ಈ ಸ್ಪೇಸ್ ಜಾಗ ಖಾಲಿ ಇದ್ದಾಗ ಇಲ್ಲಿ ಕಿಂಗಿಗೆ ಒಂದು ಸ್ಪೆಷಲ್ ಮೂವ್ ಇದೆ. ಇದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಕ್ಯಾಸ್ಲಿಂಗ್ ಅಂತ ಕರಿತೀವಿ. ಹೆಂಗೆ? ಈ ಕಿಂಗು G1 ಸ್ಕ್ವೇರಿಗೆ ಬರುತ್ತೆ ಒಂದೇ ಮನೆಗೆ. ಇದೊಂದು ಟೈಮ್ ಮಾತ್ರ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಇದನ್ನು ಯಾವುದೇ ಕಾರಣಕ್ಕೂ ಈ ರೀತಿ ಆಟ ಆಡಿರ್ಬಾರ್ದು, ಒಂದು ಸರಿನೂ ಆಡಿರಬಾರ್ದು. ಆಟ ಆಡಿಲ್ಲ ನಾವು. ಆವಾಗ ಈ ಕಿಂಗು G1 ಸ್ಕ್ವೇರಿಗೆ ಬರುತ್ತೆ. ಬಂದ ಮೇಲೆ ನೆಕ್ಸ್ಟು ಈ ರೂಕು F1 ಸ್ಕ್ವೇರ್ಗೆ ಬರುತ್ತೆ. ಹೆಂಗೆ ಬರುತ್ತೆ ನೋಡಿರಿ, ನೀವು ಯಾವ ಕೈಲಿ ಬಲಗೈಲಿ ಹೇಳಿದ್ರೆ ಬಲಗೈಲಿ ಇಡಬೇಕು, ಎಡಗೈಲಿ ಆಡಿದರೆ ಎಡಗೈಲಿ ಇಡಬೇಕು. ಈ ಒಂದು ಕಿಂಗನ್ನು G1 ಸ್ಕ್ವೇರಿಗೆ 2 ಸ್ಟೆಪ್ ಇಡಬೇಕು. ಇಟ್ಟ ಮೇಲೆ ಅದೇ ಸಂದರ್ಭದಲ್ಲಿ ನಾನು ಅವಾಗಲೇ ಹೇಳ್ತಾ ಇದ್ದೀನಿ, ಒಂದೇ ಸರಿಗೆ 2 ಆಟ ಆಡೋದಿಲ್ಲ. ಇದನ್ನ ಹಿಂಗಿಟ್ಟು ಈ ಒಂದು ರೂಕನ್ನು F1 ಸ್ಕ್ವೇರಲ್ಲಿ ಇಡಬೇಕು. ಇದಕ್ಕೆ ಚೆಸ್ ಲ್ಯಾಂಗ್ವೇಜಲ್ಲಿ ಕ್ಯಾಸ್ಲಿಂಗ್ ಅಂತೀವಿ. ಕ್ಯಾಸಲ್ ಕೋಟೆ, ಕನ್ನಡದಲ್ಲಿ ಕೋಟೆ ಅನ್ನೋದಾದರೆ ಚೆಸ್ ಲ್ಯಾಂಗ್ವೇಜಲ್ಲಿ ಕ್ಯಾಸ್ಲಿಂಗ್ ಅಂತ ಕರಿತೀವಿ. ಅಂದರೆ ಒಂದು ಕೋಟೆ ನಿರ್ಮಾಣ ಮಾಡಿಬಿಟ್ವಿ. ಕಿಂಗ್ ಸೇಫ್ಟಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ದ ಚೆಸ್ ಗೇಮ್. ವಿತೌಟ್ ಕಿಂಗ್ ಸೇಫ್ಟಿ ಯು ನಾಟ್ ವಿನ್ ದ ಗೇಮ್ ಅಂತೇಳಿ ಒಬ್ಬರು ಚೆಸ್ ಆಟಗಾರರು ಹೇಳಿದ್ದಾರೆ. ಅವ್ರ ಹೆಸರು ನೆನಪು ಬರ್ತಾ ಇಲ್ಲ, ಮುಂದೆ ಬಂದಾಗ ನಾನು ಹೇಳ್ತೀನಿ. ಇದು ಒಂದು ಸ್ಪೆಷಲ್ ಮೂವ್. ನಾವು ಇಲ್ಲಿವರೆಗೂ ಸ್ಪೆಷಲ್ ಮೂವ್ ಹೇಳೋದಾದರೆ, ಮೊದಲನೇದಾಗಿ ಪಾನಿಗೆ ಒಂದು ಎನ್ಪ್ಯಾಸೆಂಟ್ ಅಂತ ಸ್ಪೆಷಲ್ ಮೂವ್ ಇದೆ. ನೈಟಿಗೆ ಜಂಪ್ ಮಾಡ್ತಕ್ಕಂತಹ ಸ್ಪೆಷಲ್ ಮೂವ್ ಇದೆ. ಕಿಂಗಿಗೆ ಕ್ಯಾಸ್ಲಿಂಗ್ ಮಾಡ್ಕೊತಕ್ಕಂತಹ ಸ್ಪೆಷಲ್ ಮೂವ್ ಇದೆ. ನೆಕ್ಸ್ಟು ಪಾನು 8ನೇ ಮನೆಗೆ 8th ರ್ಯಾಂಕಿಗೆ ಹೋದಾಗ ಪ್ರಮೋಷನ್ ಆಗಿ ಯಾವುದೇ ಪೀಸ್ಗಳನ್ನು ತೆಗೆದುಕೊಳ್ಳುವಂತಹ ಸ್ಪೆಷಲ್ ಮೂವ್ ಇದ್ದಾವೆ. ಇಂತಹ ಸ್ಪೆಷಲ್ ಮೂವ್ಗಳನ್ನು ನಾವು ತಿಳ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ ವೀಕ್ಷಕರೇ. ಈಗ ನಾವು ಕ್ಯಾಸ್ಲಿಂಗ್ ಮಾಡಿದ್ವಿ, ಈಗ ವೈಟ್ ಆಟ ಆಯಿತು, ಈಗ ಬ್ಲ್ಯಾಕ್ನೇರ್ದು. ಈಗ ಬ್ಲ್ಯಾಕ್ ಏನು ಮಾಡ್ತಾರಪ್ಪ ಅಂದರೆ, ಈ ಪಾನಿಗೆ ಈ ಫೋರಲ್ಲಿರ್ತಕ್ಕಂತಹ ಪಾನಿಗೆ ಯಾರೂ ಸಪೋರ್ಟ್ ಇಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ, ಇಲ್ಲಿರ್ತಕ್ಕಂತಹ F6ಅಲ್ಲಿರ್ತಕ್ಕಂತಹ ನೈಟಿಂದ E4ಅಲ್ಲಿರ್ತಕ್ಕಂತಹ ಪಾನನ್ನು ಕಡಿತಾರೆ. ಎಸ್, ಇಷ್ಟು ಕಡಿದ್ಮೇಲೆ ನಾವು ಅದನ್ನು ಈ ಪಾನಿಂದನಾದರೂ ಕಡಿಬೋದು, ಅಲ್ಲ ಪಾನಿಂದ ಇಟ್ಟು ಇದು ಕಡಿಗಾನ ಕಡಿಬೋದು, ಈಗಾದರೂ ಕಡಿಬೋದು, ಇಲ್ಲ ಈ ಪಾನಾದರೂ ಇಡ್ಬೋದು. ಆದರೆ ನಮಗೆ ಒಂದೇ ಸರಿಗೆ 2 ಅವಕಾಶ ಇರೋದ್ರಿಂದ ಈ ಪಾನನ್ನು ಮುಂದೆ ಮೂವ್ ಮಾಡ್ತೀನಿ. ವೀಕ್ಷಕರು ಇಲ್ಲೊಂದು ಗಮನಿಸ್ರಿ, ಇದಕ್ಕೆ ಫೋರ್ಕ್ ಅಂತ ಕರಿತೀವಿ. ಫೋರ್ಕ್ ಅಂದರೆ ಒಂದೇ ಬಾರಿಗೆ 2 ಕೈಗಳನ್ನು ಕಡಿತಕ್ಕಂಥ ಅವಕಾಶ ಇರುತ್ತೆ. ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಕೊಬೋದು. ಈಗ ಇವ್ರು ಇದರಿಂದನಾದರೂ ಕಡಿಬೇಕು, ಇಲ್ಲ ಇದನ್ನು ತಪ್ಪಿಸ್ಕೊಬೇಕು. ಅವ್ರೇನು ಮಾಡ್ತಾರೆ, ಇದರಿಂದ ಕಡಿತಾರೆ. ನಾನು ಆವಾಗಲೇ ಹೇಳಿದೆ, ಪಾನ್ ಯಾವಾಗಲೂ ಕ್ರಾಸಲ್ಲಿ ಕಡಿತವೆ, ಮುಂದೆ ಕಡಿಯೋಕ್ಕೆ ಬರಲ್ಲ, ಕ್ರಾಸಲ್ಲಿ ಕಡಿತವೆ. ಈ ರೀತಿ ಕ್ರಾಸ್ ಕಡಿತಾರೆ. ಈ ಸಂದರ್ಭದಲ್ಲಿ ನಾವು ಈ ಪಾನಿಂದ ಈ ಪಾನನ್ನು ಕಡಿಬೋದು, C2 ಪಾನಿಂದ D3 ಪಾನನ್ನು ಕಡಿಬೋದು. ಆದರೆ ಈಗಲ್ಲ ಆಟ ಪ್ರಾರಂಭ ಆಗಿ ಭಾಳ ಹೊತ್ತಾಗಿದೆ, ಅಲ್ಲಿ ಕಿಂಗ್ ಓಪನ್ ಆಗಿದ್ದಾನೆ, ಚೆಕ್ಮೇಟ್ ಮಾಡುವಂತಹ ಅವಕಾಶಗಳು ನಮಗೆ ಭಾಳ ಇರೋದ್ರಿಂದ ನಾವು ಈಗ ಕ್ವೀನನ್ನು ಆಟದಲ್ಲಿ
ಮುಂದುವರ್ಸ್ಕೊಬೇಕು. ಹೆಂಗೆ ಮುಂದುವರ್ಸ್ಕೊಬೇಕಪ್ಪ ಅಂತಂದರೆ ಈ ಕ್ವೀನನ್ನು ಈ ಪಾನ್ D3 ಪಾನನ್ನು ಕಡಿಬೇಕು. ಕಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಈ ನೈಟಿಗೆ ಯಾರು ಸಪೋರ್ಟು ಇಲ್ಲ. ಅವ್ರೇನು ಮಾಡ್ತಾರೆ, ನನ್ನ ಕಡಿತಾರೆ ಅಂತೇಳಿ ಅವ್ರು ವಾಪಸ್ಸು ಹಿಂದಕ್ಕೆ ಹೋಗ್ತಾರೆ. ಯಾವ ಸ್ಕ್ವೇರಿಗೆ ಹೋಗ್ತಾರೆ? D6 ಸ್ಕ್ವೇರಿಗೆ. ನೋಡಿರಿ, 1 2 3 ಎಲ್ ಶೇಪ್. ಸರಿನಾ? ಇಲ್ಲಿಗೆ ಹೋದ್ಮೇಲೆ ನಾವು ಮತ್ತೆ ಆಕ್ರಮಣ ಮಾಡೋಕ್ಕೆ ಪ್ರಾರಂಭ ಮಾಡ್ಬೋದು. ಈಗ ಈ ಒಂದು ರೂಕನ್ನು E1ಗೆ ಇಡ್ತೀನಿ. ಇಟ್ಟ ತಕ್ಷಣ ಅವ್ರೇನು ಮಾಡ್ತಾರೆ, ಇಲ್ಲಿರ್ತಕ್ಕಂಥ ಪಾನನ್ನು ಮುಂದೆ ಮೂವ್ ಮಾಡ್ತಾರೆ E4ಗೆ. ಯಾಕೆ ಮೂವ್ ಮಾಡ್ತಾರೆ ಹೇಳ್ರಿ? ಯಾಕಂದರೆ ಇಲ್ಲಿ ನೈಟಿಂದ E4 ಸ್ಕ್ವೇರು ಸಪೋರ್ಟ್ ಇದೆ. ನೈಟಿಂದ E4 ಸ್ಕ್ವೇರ್ ಸಪೋರ್ಟ್ ಇರೋದ್ರಿಂದ ಈ ಕ್ವೀನ್ ಕಡಿಬೋದು ಅಂತೇಳಿ ಅವ್ರನ್ನ ಇದು ಮಾಡ್ತಾರೆ. ಆದರೆ ಒಂದು ಹೇಳ್ತೀನಿ ವೀಕ್ಷಕರೇ, ಇದು ಈ ರೀತಿ ಕಡಿಯೋಕ್ಕೆ ಬರಲ್ಲ. ಯಾಕೆ ಬರಲ್ಲ ಯೋಚನೆ ಮಾಡಿ ನೋಡೋಣ. ಗೊತ್ತಾಯ್ತಾ? ಎಸ್, ಒಂದಿಷ್ಟು ಚೆನ್ನಾಗಿ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಇದು ಪಿನ್ ಆಗಿದೆ. ಚೆಸ್ ಲ್ಯಾಂಗ್ವೇಜಲ್ಲಿ ಇದೊಂದು ವರ್ಡು ಪಿನ್ ಅಂತ ಕರಿತೀವಿ. ಪಿನ್ ಅಂದರೆ ಏನಪ್ಪ ಅಂದರೆ ಈ ಒಂದು ಈ ಫೈಲಲ್ಲಿ E1 ಇರತಕ್ಕಂತಹ ರೂಕು ಕಿಂಗಿಗೆ ನೇರವಾಗಿದ್ದಾನೆ. ಇವರೇನಾದರೂ ಇದನ್ನು ಕಡಿದ್ರೆ ಇಲ್ಲಿ ಚೆಕ್ ಆಗುತ್ತೆ. ನಾನು ಹೇಳಿದೆ ಚದುರಂಗಾಟದಲ್ಲಿ ಯಾವುದೇ ಕಾರಣಕ್ಕೂ ಕಿಂಗನ್ನು ಕಡಿಯೋಕ್ಕೆ ಬರಲ್ಲ. ನೀವು ಈ ಒಂದು ಪಾನನ್ನು ತೆಗೆದ ತಕ್ಷಣ ಇಲ್ಲಿ ಕಡಿಯೋಕ್ಕೆ ಒಂದು ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಹಂಗಾಗಿ ಅದು ಕಡಿಯೋಕ್ಕೆ ಬರಲ್ಲ. ಮತ್ತು ಹಂಗಾದ್ರೆ ಏನು ಅಷ್ಟೇ, ಅದು ಅವರು ಕಡಿಯೋಕ್ಕೆ ಬಂದಿದ್ರೆ ಆಸೆ ಪಟ್ಟರು ಕೂಡ ಈ ಕ್ವೀನನ್ನು ಕಡಿಯೋದಕ್ಕಾಗಲ್ಲ. ಅಕಸ್ಮಾತ್ ಈ ಕಿಂಗ್ ಏನಾದರೂ ಇಲ್ಲಿ ಪಕ್ಕದಾಗಿದ್ದರೆ ಕಡಿಬೋದಾಗಿತ್ತು. ಇಲ್ಲಿರೋದ್ರಿಂದ ನಾವು ಆವಾಗಲೇ ಇಲ್ಲಿ F1ಇಂದ E1ಗೆ ಯಾಕಪ್ಪ ಇಲ್ಲಿ ಇಟ್ಟಿದ್ದಂದರೆ ಈ ರೀತಿ ಪಿನ್ ಮಾಡೋದಕ್ಕೋಸ್ಕರನೇ ಈ ಒಂದು ಕಾಯನ್ನು ಇಟ್ಟಿದ್ದು. ಅವರು ಈ ರೀತಿ ಆಟಾಡ್ತಾರೆ. ಈ ರೀತಿ ಆಟ ಆಡಿದ್ಮೇಲೆ ನಾವೇನು ಮಾಡಬೇಕು, ಈ ಕ್ವೀನಿಂದ ಈ ಪಾನನ್ನು ಕಡಿಯೋಕ್ಕೆ ಬರ್ತತೆ, ಆದರೆ ಕಡಿಬಾರ್ದು. ಕಡಿದ್ರೆ ಏನಾಗುತ್ತೆ, ಅವರು ನೈಟಿಂದ ಈ ಕ್ವೀನ್ ಮತ್ತು ನಮ್ಮ ಕ್ವೀನ್ನ ಕಡಿತಾರೆ. ಅದಕ್ಕೆ ಈ ಪಾನನ್ನು ಮುಂದೆ ಮೂವ್ ಮಾಡಬೇಕು. ಮುಂದೆ ಮೂವ್ ಮಾಡಿದ ತಕ್ಷಣ ಅವರು ಈಗಲೂ ಕಡಿಯೋಕ್ಕೆ ಹೋಗ್ತಾರೆ. ಒಂದು ನಿಮಿಷ ಯೋಚನೆ ಮಾಡಿ ವೀಕ್ಷಕರೇ, ಈಗಲೂ ಕಡಿಯೋಕ್ಕೆ ಹೋಗ್ತಾರೆ ಅಂದ್ಕೊಂಡ್ರಿ. ಏನಾದರೂ ಈ ರೀತಿ ಕಡಿದ್ರಂದರೆ ನಾವು ಹೇಳ್ಬೇಕು ಅವರಿಗೆ ಇಲ್ಲೀಗಲ್ ಮೂವ್ ಅಂತೇಳಿ ಹೇಳ್ಬೇಕು. ಇಲ್ಲಿಗಲ್ ಮೂವ್ ಅಂದರೆ ಒಂದು ತಪ್ಪು ನಡೆ. ಚದುರಂಗಾಟದಲ್ಲಿ 3 ತಪ್ಪು ನಡೆಗಳಿಗೆ ಅವಕಾಶ ಇದೆ. ಆದರೆ ನಾವು ಇಲ್ಲಿ ಒಂದು ತಪ್ಪು ನಡೆ ಆಗಿದೆ ಅಂತೇಳಿ ಹೇಳಬೇಕು. ಮತ್ತೆ ವಾಪಸ್ ಇಡಬೇಕು. ಅವ್ರು ಬೇರೆ ಆಟ ಆಡಬೇಕು. ಇದೇ ಆಡಿರೋದ್ರಿಂದ ಟಚ್ ಆ್ಯಂಡ್ ಮೂವ್ ರೂಲ್ಸ್ ಇದೆ ಚೆಸ್ಸಲ್ಲಿ. ಹಾಗಾಗಿ ಇದನ್ನೇ ಆಡಬೇಕು. ಇದು ಕಡಿಯೋಕ್ಕೆ ಬರಲ್ಲ, ಮುಂದೆ ಇಡ್ತಾರೆ. ಮುಂದೆ ಇಟ್ಟ ತಕ್ಷಣ ನಾವು ಇದನ್ನು ಈ ರೀತಿ ಕಡಿಬೋದು. ನಾನು ಹಿಂಗೆ ಯಾಕೆ ಕಡಿದೆ ಅಂದರೆ ಚದುರಂಗದಲ್ಲಿ ಈ ರೀತಿ ಹಿಂದ್ಗಡೆ ರೂಕು ಮುಂದ್ಗಡೆ ಕ್ವೀನು, ಅಥವಾ ಹಿಂದ್ಗಡೆ ಕ್ವೀನು ಮುಂದ್ಗಡೆ ರೂಕು, ಈ ರೀತಿ ಒಂದೇ ಫೈಲಲ್ಲಿ ಬಂದರೆ ಅವಕ್ಕೆ ಪವರ್ಫುಲ್ ಜಾಸ್ತಿ ಆಗುತ್ತೆ. ಈಗ ನೋಡಿರಿ, ಜೊತೆಗೆ ಏನಾಯ್ತು, ಇಲ್ಲಿ ಚೆಕ್ ಆಯಿತು. ಈ ಚೆಕ್ ಆದಮೇಲೆ ಅವ್ರೀಗ ತಪ್ಪಿಸ್ಕೊಳ್ಲೇಬೇಕು. ತಪ್ಪಿಸ್ಕೊಬೇಕಂತೇಳಿ ಈ ಕಡೆಗೆ ಹೋಗೋಕ್ಕಿಂತ ಈ ಕಡೆಗೆ ಸೇಫ್ಟಿ ಹಾಕೋದು ಇಲ್ಲಿಗೆ ಬರ್ತಾರೆ ಅನ್ಕೊಳ್ರಿ. ಈಗ ನಾವು ಮತ್ತೆ ಆಕ್ರಮಣ ಮಾಡೋದಕ್ಕೆ ಮತ್ತೆ ಸ್ಟಾರ್ಟ್ ಮಾಡಬೇಕು. ಮತ್ತು ಇನ್ನೇನು ಏನು ಆಟ ಆಡ್ಬೋದಪ್ಪ ಅಂದರೆ, ನಮ್ಮ ನೋಡಿರಿ ಇನ್ನೂ ಇಲ್ಲಿ 3 ಕಾಯಿಗಳು ಮನೆ ಹತ್ರ ಉಳ್ಕೊಂಡಿದ್ದಾವೆ. ಅದರಲ್ಲಿ ಈ ನೈಟನ್ನು ತಗೊಬೋದು ನಾವು. ಎಸ್, ಈ ಒಂದು B1 ನೈಟಲ್ಲಿರ್ತಕ್ಕಂಥದ್ದನ್ನ C3ಗೆ ಇಡ್ಬೋದು. C3ಗೆ ಹಿಟ್ ಮೇಲೆ ಅವ್ರು ಏನು ಆಟ ಆಡ್ತಾರೆ, ಇದನ್ನು ಮೂವ್ ಮಾಡ್ಬೋದು. ಇದನ್ನು ಮೂವ್ ಮಾಡಿದ ಮೇಲೆ ನಾವು ಈ ಒಂದು ನೈಟನ್ನು B5 ಇಡೋಣ. ಈ ನೈಟನ್ನು B5 ಯಾಕೆ ಇಟ್ಟಿವಿ, ಯಾರು ಸಪೋರ್ಟ್ ಇಲ್ಲಲ್ಲ ಅಂತ ನೀವು ಯೋಚನೆ ಮಾಡ್ಬೋದು. ಅಕಸ್ಮಾತ್ ಅವ್ರೇನಾದರೂ ಇದನ್ನು ಈ ಒಂದು ನೈಟಿಂದ B5ಇರ್ತಕ್ಕಂಥ ನೈಟನ್ನು D6ಅಲ್ಲಿರ್ತಕ್ಕಂಥ ಈ ನೈಟಿಂದ 1 2 ಮನೆ ಎಗ್ರಿ ಕಡಿದ್ರಂದರೆ ನೋಡಿರಿ ವೀಕ್ಷಕರೇ, ಇದು ಇಲ್ಲಿದ್ದಾಗ ಇಲ್ಲಿ ಸ್ಕ್ವೇರ್ಗೆ ಸಪೋರ್ಟ್ ಇತ್ತು, ಇಲ್ಲಿಗೆ ಹೋದಾಗ ಯಾರು ಸ್ಕ್ವೇರ್ ಸಪೋರ್ಟ್ ಇರಲ್ಲ. ಸೀದಾ ನಾವು ಇಲ್ಲಿಗೆ ಹೋಗಿ ಚೆಕ್ ಕೊಡ್ಬೋದು. ಚೆಕ್ ಕೊಟ್ಟಾಗ ಇದು ಕಡಿಯೋಕ್ಕೆ ಬರಲ್ಲ. ಯಾಕೆ ಕಡಿಯೋಕ್ಕೆ ಬರಲ್ಲ ಅಂದರೆ ಇಲ್ಲಿ ಸಪೋರ್ಟ್ ಇದೆ. ಅವ್ರೇನು ಮಾಡ್ತಾರೆ, ಮುಂದೆ ಹೋಗ್ತಾರೆ. ಈಗ ಮುಂದೆ ಹೋದ ತಕ್ಷಣ ನಾವು ಇನ್ನೊಂದು ಗಮನಿಸ್ಬೋದು, ಇದನ್ನು ತಗೊಂಬಂದು ಚೆಕ್ ಇಡಬಾರ್ದು. ಯಾಕಂದರೆ ಇಲ್ಲಿ ಸಪೋರ್ಟ್ ಇದೆ. ಈ ಒಂದು ಬ್ಲ್ಯಾಕ್ ಬಿಷಪ್ ತಗೊಂಬಂದು F4ಅಲ್ಲಿಟ್ಟು ಚೆಕ್ ಕೊಡ್ತೀವಿ. ಚೆಕ್ ಕೊಟ್ಟ ತಕ್ಷಣ ಅವ್ರೇನು ಮಾಡ್ತಾರೆ, ಇಲ್ಲಿ ಗಮನಿಸ್ರಿ,
ಇಲ್ಲಿಟ್ರೆ ಕ್ವೀನ್ ಇದೆ, ಇಲ್ಲಿಟ್ರೆ ಕ್ವೀನ್ ಇದೆ, ಇಲ್ಲಿಟ್ರೆ ಕ್ವೀನ್ ಇದೆ, ಇಲ್ಲಿಟ್ರೆ ಕ್ವೀನ್ ಇದೆ, ಮತ್ತು ಬಿಷಪ್ ಇದೆ, ಮತ್ತು ರೂಕ್ ಇದೆ. ಇಲ್ಲಿ ಇಡ್ಬೋದಲ್ಲ. ಎಸ್, ಇಲ್ಲಿಟ್ಟ ಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ ಈ ಒಂದು ರೂಕು A1 ಐತೆ, ಅದನ್ನು D1 ತಗೊಂಬಂದು ಇಡಬೇಕು. ಚೆಕ್ ಆಗುತ್ತೆ. ಚೆಕ್ ಆದ ತಕ್ಷಣ ಅವ್ರಿಗೆ ಹಿಂದಕ್ಕೆ ಹೋಗಿ ಬರಲ್ಲ, ಪಕ್ಕಕ್ಕೆ ಬರ್ತಾರೆ. ಪಕ್ಕಕ್ಕೆ ಬಂದ ಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಕ್ವೀನನ್ನು E3ಗೆ ಇಡಬೇಕು. E1 E8 ಕ್ವೀನ್ನ E3ಗೆ ಇಡಬೇಕು. ಇಟ್ಟಾಗ ಚೆಕ್ ಆಗುತ್ತೆ. ಇವಾಗ D6ಗೆ ಹೋಗಕ್ಕೆ ಬರಲ್ಲ, D5ಗೆ ಹೋಗಕ್ಕೆ ಬರಲ್ಲ, D4ಗೆ ಹೋಗಕ್ಕೆ ಬರಲ್ಲ. ನೆಕ್ಸ್ಟ್ ಆಮೇಲೆ C4ಗೆ ಹೋಗ್ಬೋದು. ಈ C4ಗೆ ಹೋದ ತಕ್ಷಣ ನಾವು ಇನ್ನೊಂದು ಆಟ ಆಡ್ಬೋದು. ಎಸ್, ಕ್ವೀನು D3 ಚೆಕ್ ಆಗುತ್ತೆ. ಕ್ವೀನು D3 ಆಗುತ್ತೆ. ಈಗ ಅವ್ರು ಮತ್ತೆ ವಾಪಸ್ ಬ್ಯಾಕ್ ಹೋಗುತ್ತೆ, ಹಿಂದ್ಗಡೆ ಹೋಗ್ತಾರೆ, ಅಂದರೆ C5ಗೆ ಹೋಗ್ತಾರೆ ಕಿಂಗ್. ನೆಕ್ಸ್ಟ್ ನಾವು ಬಿಷಪ್ನ E3ಗೆ ಇಡೋಣ. ಬಿಷಪ್ನ E3ಗೆ ಇಟ್ಟೆ ಅವಾಗ D5ಗೆ ಬರಲ್ಲ, D4ಗೆ ಬರಲ್ಲ. ಆಮೇಲೆ ಇನ್ನೊಂದು ನೋಡಿ ಗಮನಿಸ್ರಿ, ಇದನ್ನು ಬೇಕಾದ್ರೆ ಇವ್ರ ರೀತಿ ಅಡ್ಡ ಇಡ್ಬೋದು. ಈ ರೀತಿ ಅಡ್ಡ ಇಟ್ಟಾಗ ಏನಾಗುತ್ತಂದರೆ ನಾವು ಬಿಷಪ್ಪಿಂದ ಈ ಒಂದು ನೈಟನ್ನು ಕಡಿತೀವಿ. D4 ತಗೊಂಡು ನೈಟ್ನ ಅವರು ಮತ್ತೆ ನೈಟಿಂದ D4 ತಗೊಂಡು ಬಿಷಪ್ನ ಕಡಿತಾರೆ. ನಾವು ನಮಗೆ ಇಲ್ಲಿ ರೂಕ್ ಸಪೋರ್ಟ್ ಇರೋದ್ರಿಂದ ಇದನ್ನು ಕಡಿಬೋದು. ಕಡಿದಾಗ ಮತ್ತೇನಾಗುತ್ತೆ, ಚೆಕ್ ಆಗುತ್ತೆ. ಚೆಕ್ ಆದಾಗ ಅವ್ರು ಮತ್ತೆ ಬ್ಯಾಕ್ ಸೈಡ್ ಹೋಗ್ತಾರೆ. ಬ್ಯಾಕ್ ಹೋದಾಗ ನಾವೀಗ ಎಲ್ಲ ಕಡೆಯಿಂದ ಆಕ್ರಮಣ ಮಾಡೋಕ್ಕೆ ರೆಡಿಯಾಗಿರೋದ್ರಿಂದ ಈಗ ಫಸ್ಟ್ ಇಲ್ಲಿ ಚೆಕ್ ಅಂತ ಕೊಟ್ಟಿದ್ದೀವಿ. ಈ ಚೆಕ್ ಅಂತ ಕೊಟ್ಟಾಗ ಇವರು ಇದನ್ನ ತಗೊಂಡು ಅಡ್ಡ ಇಡ್ಬೋದು ಬೇಕಿದ್ರೆ. ಹಿಂಗೆ ಅಡ್ಡ ಇಟ್ಟಾಗ ಏನಾಗುತ್ತಪ್ಪ ಅಂದರೆ ನಾವು ಈ ರೂಟ್ಗಿಂತ ಈ ರೂಕಿಗಿಂತ ಎಸ್ ನಾವು ಮೂವ್ ಮಾಡಿದ್ವಿ, ಇದನ್ನ ಇಡಬೇಕಾಗುತ್ತೆ. ಇಲ್ಲಿಟ್ಟಿದ್ದೀವಿ ನೋಡಿರಿ, ಇದು ಬಂದು ಕಡಿತಾರೆ. ನಾವು ಬಂದು ಕಡ್ದು ಮತ್ತೆ ಚೆಕ್ ಅಂತ ಹೇಳ್ತೀವಿ. ಚೆಕ್ ಅಂತ ಹೇಳಿದಾಗ ಮತ್ತು ಅವರು ಈ ಕಡೆ ಇಡ್ತಾರೆ. ಆಮೇಲೆ ಇಲ್ಲಿಂದ ಚೆಕ್ ಕೊಡ್ತೀವಿ. ಇಲ್ಲಿ ಕ್ವೀನ್ ಸಪೋರ್ಟ್ ಇದೆ. C4ಗೆ ಬಂದು ಈಗ ಅವ್ರೇನು ಮಾಡ್ತಾರೆ, B4ಗೆ ಬರ್ತಾರೆ. B4ಗೆ ಬಂದಮೇಲೆ A3ಗೆ ಇಡ್ತೀವಿ, ಚೆಕ್ ಆಗುತ್ತೆ. ಅವರು B3ಗೆ ಇಡ್ತಾರೆ ಕಿಂಗ್ನ. ಕಿಂಗ್ B3ಗೆ ಇಡ್ತಾರೆ. ಕಿಂಗ್ B3ಗೆ ಇಟ್ಮೇಲೆ ರೂಕು D3ಗೆ ಇಟ್ಟು ಚೆಕ್ ಅಂತ ಹೇಳ್ತೀವಿ, ಕಡ್ದು ಬಿಡ್ತಾರೆ ಅವರು. ಆಮೇಲೆ ಕ್ವೀನು E2ಗೆ ಇಡ್ತಾರೆ. E2ಗೆ ಇಟ್ಟಾಗ ಚೆಕ್ ಆಗುತ್ತೆ. C3ಗೆ ಹೋಗಕ್ಕೆ ಬರಲ್ಲ, B3ಗೆ ಹೋಗಕ್ಕೆ ಬರಲ್ಲ, ಯಾಕಂದರೆ ರೋಡ್ ಬ್ಲಾಕ್ ಆಗಿದೆ. ಇಲ್ಲಿ ಆಲ್ರೆಡಿ ರೂಕ್ ಇದೆ. ಹಾಗಾದರೆ C2ಗೆ ಹೋಗ್ಬೋದಾ, ಕ್ವೀನ್ ಇದೆ. ಹಾಗಾದರೆ C1ಗೆ ಹೋಗ್ಬೋದಾ, ಹೋಗ್ಬೋದು. B1ಗೆ ಹೋಗ್ಬೋದಾ, ಹೋಗ್ಬೋದು. A1ಗೆ ಹೋಗ್ಬೋದಾ, ಹೋಗ್ಬೋದು. ಅವ್ರು B1ಗೆ ಹೋಗ್ತಾರೆ. B1ಗೆ ಹೋದಾಗ ನಾವು ನೋಡ್ರಿ ಈ ರೂಕನ್ನು D1ಗೆ ಇಡಬೇಕು. D1ಗೆ ಇಟ್ಟಾಗ ಏನಾಗುತ್ತೆ, ಚೆಕ್ ಆಗುತ್ತೆ. ಇಲ್ಲಿ ಯಾರಾದರೂ ಏನಾದರೂ ಅಡ್ಡಾಡಕ್ಕೆ ಬರುತ್ತಾ, ಯಾರು ಈ ಬಿಷಪ್ ಅಡ್ಡಾಡಕ್ಕೆ ಬರಲ್ಲ. ಈ ಪಾನು ಈ ಪಾನು ಈ ಪಾನು ಈ ಪಾನು ಈ ರೂಕ್ ಯಾರೂ ಅಡ್ಡಾಡಕ್ಕೆ ಬರಲ್ಲ. ಇಲ್ಲಿ ರಾಜ ಸಿಂಗಲ್ ಒಬ್ಬನೇ ಇದ್ದಾನೆ. ಈಗ C1ಗೆ ಇಟ್ಟರೆ ಚೆಕ್ಕು, A1ಗೆ ಇಟ್ಟರೆ ಚೆಕ್ಕು, C2ಗೆ ಇಟ್ಟರೆ ಚೆಕ್ಕು, B2ಗೆ ಇಟ್ಟರೆ ಕ್ವೀನ್ ಚೆಕ್ಕು, A2ಗೆ ಇಟ್ಟರೆ ಕ್ವೀನ್ ಚೆಕ್ಕು. ನಾವು ಬ್ಲ್ಯಾಕ್ ಕಿಂಗ್ನ ಸುತ್ತುವರೆದಿದ್ದೀವಿ, ಎಲ್ಲ ಕಡೆಯಿಂದನೂ ಆಕ್ರಮಣ ಮಾಡಿದ್ದೀವಿ. ಈಗ ಬ್ಲ್ಯಾಕ್ ಕಿಂಗು ಅವನು ಚೆಕ್ಮೇಟ್ ಆಗಿದ್ದಾನೆ. ಚೆಕ್ಮೇಟ್ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ ಈ ಒಂದು ರೂಕು ಮತ್ತು ಕ್ವೀನು ಸಪೋರ್ಟ್, ಒಂದಕ್ಕೊಂದು ಸಪೋರ್ಟ್ ತೊಗೊಂಡು ನಾವು ಚೆಕ್ಮೇಟ್ ಮಾಡಿದ್ವಿ. ನೋಡಿರಿ ವೀಕ್ಷಕರೇ, ನಾನು ಆವಾಗಲೇ ಹೇಳಿದೆ, ನಾವು ಎಷ್ಟು ಕಾಯಿಗಳನ್ನು ಕಳೆದು ಪಕ್ಕದಲ್ಲಿ ಇಟ್ಟಿದ್ದೀವಿ ಅನ್ನೋದಕ್ಕಿಂತ ನಾವು ಚೆಕ್ಮೇಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ಅದೇ ರೀತಿಯಾಗಿ
ಈ ಬ್ಲ್ಯಾಕ್ನೇರ್ ಸೋಲೋದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಅಲ್ಲಿ ಕ್ಯಾಸ್ಲಿಂಗ್ ಮಾಡಲಿಲ್ಲ, ನಾನು ಕ್ಯಾಸ್ಲಿಂಗ್ ಮಾಡಿದೆ. ಕ್ಯಾಸ್ಲಿಂಗ್ ಮಾಡೋದ್ರಿಂದ ರಾಜ ಕಿಂಗ್ ಸೇಫ್ಟಿ ಆಗಿರ್ತಾನೆ, ಯಾರು ಬಂದು ಚೆಕ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಷ್ಟು ಇಲ್ಲಿವರೆಗೂ ನಾನು ಚದುರಂಗಾಟದ ಅತ್ಯಂತ ಪ್ರಮುಖವಾದ ವಿಷಯಗಳ ಕುರಿತು ನಿಮ್ಮ ಹತ್ರ ಚರ್ಚೆ ಮಾಡಿ ನನ್ನ ಒಂದು ಅನುಭವವನ್ನು, ಅನಿಸಿಕೆಗಳನ್ನು ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ಚದುರಂಗದ ಕುರಿತು ಇನ್ನೂ ಹೆಚ್ಚಿನ ಏನಾದರೂ ನಿಮಗೆ ಮಾಹಿತಿ ಬೇಕು ಅಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಸಬ್ಸ್ಕ್ರೈಬ್ ಬಟನ್ ಒತ್ತೋದ್ರ ಮುಖಾಂತರ ತಿಳಿಸಿ. ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳ್ರಿ. ಇನ್ನೊಂದು ವಿಷಯ ಹೇಳ್ತೀನಿ ವೀಕ್ಷಕರೇ, ಪ್ರಪಂಚದಲ್ಲಿ ಯಾವುದೇ ಆಟಕ್ಕೂ ಇಷ್ಟೊಂದು ಪುಸ್ತಕಗಳನ್ನು ಬರೆದಂತಹ ಉದಾಹರಣೆನಿಲ್ಲ. ಅಷ್ಟೊಂದು ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂತಹ ಪುಸ್ತಕಗಳನ್ನು ಚೆಸ್ ಆಟ ಒಳಗೊಂಡಿದೆ. ಈ ಆಟವನ್ನು ಆಡೋದ್ರಿಂದ ನಿಮ್ಮ ಒಂದು ಲೆಫ್ಟ್ ಬ್ರೈನ್ ಹಾಗೂ ರೈಟ್ ಬ್ರೈನ್ ಎರಡೂ ವರ್ಕ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅಂದರೆ ನಿಮ್ಮ ತಾರ್ಕಿಕ ಶಕ್ತಿ ಹಾಗೂ ನಿಮ್ಮ ಕಲ್ಪನಾ ಶಕ್ತಿ ಎರಡರ ಸಮ್ಮಿಳನವೇ ಈ ಚೆಸ್ ಆಟ. ಆದ್ದರಿಂದ ನೀವು ಸಾಧ್ಯವಾದಷ್ಟು ಯಾವುದೇ ರೀತಿಯ ವಯಸ್ಸಿನ ಅಂತರವಿಲ್ಲದೆ ಸಣ್ಣ ಮಕ್ಕಳಿಂದ ಹಿರಿಯರವರೆಗೂ ಈ ಆಟವನ್ನು ನೀವು ಅತ್ಯಂತ ಸುಲಭವಾಗಿ ಆಡ್ಬೋದು. ಒಂದು ನೆನ್ಪಿಟ್ಕೊಳ್ರಿ, ಯಾವ ಆಟದಲ್ಲಿ ಹೇಗೋ ಏನೋ ಗೊತ್ತಿಲ್ಲ, ಚದುರಂಗ ಆಟದಲ್ಲಿ ನೀವು ಎಷ್ಟು ಬಾರಿ ಸೋಲ್ತಿರೋ ಅಷ್ಟು ಬಾರಿ ನೀವು ನಿಮ್ಮ ಋಣಾತ್ಮಕತೆ ಅಂದರೆ ನಿಮ್ಮ ವೀಕ್ನೆಸ್ಸನ್ನು ತಿಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅಂದರೆ ನೀವು ಒಂದು ಬಾರಿ ಸೋತ್ರಿ ಅಂದರೆ ಇನ್ನೊಂದು ಬಾರಿ ಆ ರೀತಿ ಸೋಲೋ ಸಾಧ್ಯತೆ ಕಡಿಮೆ ಇರುತ್ತೆ. ಆದ್ದರಿಂದ ನೀವು ಎಷ್ಟೆಷ್ಟು ಅಭ್ಯಾಸವನ್ನು ಮಾಡ್ತೀರಿ ಚದುರಂಗಾಟದಲ್ಲಿ ಅಷ್ಟು ಪ್ರಾವೀಣ್ಯತೆಯನ್ನು ಪಡಿತೀರಿ. ಅದೇ ರೀತಿಯಾಗಿ ನಿಮ್ಮ ವಿದ್ಯಾಭ್ಯಾಸದಲ್ಲೂ ಕೂಡ ನೀವು ಮುಂದುವರಿಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಆದ್ದರಿಂದ ಎಲ್ಲರೂ ಚದುರಂಗಾಟವನ್ನು ಆಡಿ ಚತುರರಾಗಿ, ಜಾಣರಾಗಿ, ಬುದ್ಧಿವಂತರಾಗಿ ಒಂದು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ರಿ ಅಂತ ಹೇಳ್ತಾ ಈ ನನ್ನ ಒಂದು ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರಿ, ಆಟ ಎಲ್ಲ ಮುಗಿದ್ಮೇಲೆ ದಯಮಾಡಿ ಯಾವುದೇ ಕಾರಣಕ್ಕೂ ಕಾಯಿಗಳನ್ನು ಹೀಗೆ ಬಿಟ್ಟು ಹೋಗ್ಬೇಡ್ರಿ, ಅವನ್ನ ಮತ್ತೆ ವಾಪಸ್ ಬೋರ್ಡಲ್ಲಿ ಜೋಡಿಸ್ರಿ. ಯಾಕಂದರೆ ಕಾಯಿಗಳು ಕಳೆದು ಹೋಗುವ ಸಾಧ್ಯತೆ ಇರುತ್ತೆ. ಈ ರೀತಿಯಾಗಿ ಜೋಡಿಸ್ತಾ ಹೋಗಬೇಕು, ಒಂದು ಕಾಯನ್ನು ಬಿಡಬಾರ್ದು. ಈ ರೀತಿ ಜೋಡಿಸೋದ್ರಿಂದ ನಮ್ಮಲ್ಲಿ ಒಂದು ನೀಟಾಗಿ ಇಡುವಂತಹ ಒಂದು ಪರಿಜ್ಞಾನ ಕೂಡ ಬರುತ್ತೆ. ಕ್ವೀನು, ರೂಕು, ಪಾನು, ಪಾನ್, 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 ನೈಟ್, ನೈಟ್. ನೋಡ್ರಿ ವೀಕ್ಷಕರೇ, ಇಲ್ಲಿವರೆಗೂ ನೀವು ಇಷ್ಟೆಲ್ಲ ಚದುರಂಗದ ಆಟದ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ತಿಳ್ಕೊಂಡಿದ್ದೀರಿ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿರಿ. ಇನ್ನೇನಾದರೂ ಡೌಟ್ಗಳಿದ್ದರೆ, ಇನ್ನೇನಾದರೂ ನಿಯಮಾವಳಿಗಳ ಬಗ್ಗೆ ಅನುಮಾನ ಇದ್ದರೆ, ಗೊಂದಲ ಇದ್ದರೆ ನೀವು ನನ್ನನ್ನು ಪ್ರಶ್ನೆ ಮಾಡ್ಬೋದು. ನಾನು ಖಂಡಿತವಾಗ್ಲೂ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ತಿಳಿದಿರ್ತಕ್ಕಂಥ ವಿಷಯಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲಿವರೆಗೂ ಸಾವಧಾನದಿಂದ ಈ ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತೊಮ್ಮೆ ಇಂತಹ ಹೆಚ್ಚಿನ ಮಾಹಿತಿಗಾಗಿ ನನ್ನ ಎಕನಾಮಿಕ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಹೀಗೆ ಪ್ರೋತ್ಸಾಹಿಸಿ. ಹಾಗೆ ಚದುರಂಗವಾಡಿ ಚತುರರಾಗಿ, ಜಾಣರಾಗಿ, ಬುದ್ಧಿವಂತರಾಗಿ ನಿಮ್ಮ ಜೀವನ ಏಳಿಗೆಯನ್ನು ನೀವೇ ರೂಪಿಸಿಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋಗೆ ವಿರಾಮ ನೀಡ್ತೀನಿ. ಮತ್ತೆ ಮಗದೊಮ್ಮೆ ಇನ್ನೊಂದು ಹೊಸ ಚಿಂತನೆಯೊಂದಿಗೆ, ಹೊಸ ತಂತ್ರಗಾರಿಕೆಯೊಂದಿಗೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ಸ್, ಟೇಕ್ ಕೇರ್, ಜೈ ಹಿಂದ್.